ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಕ್ಲಾಸ್ ಏನು ಡಿಸ್ಕಸ್ ಮಾಡೋದಪ್ಪ ಅಂತಂದ್ರೆ KA ನಡೆಸಿದಂಥ FDA HK ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋದು. ಲಾಸ್ಟ್ ಕ್ವಶನ್ ಈ ಕ್ವಶನ್ ನಾವು ಬಿಟ್ಟಿದ್ದು. ಈ ಕ್ವಶನ್ದಾಗ ಏನು ಕೇಳಿದ್ರಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ, ಪ್ರೋಟೀನ್, ಹಾರ್ಮೋನ್ ಮತ್ತು ವಿಟಮಿನ್ ಕೊಟ್ಟ. ಈ ಇದ್ರ ಏನು ಕೊಟ್ಟಾರಪ್ಪ ಅಂತಂದ್ರೆ ಯಾವ ವಿಟಮಿನ್ಗಳು ಯಾವ ಬರ್ತಾವು, ಹಾರ್ಮೋನ್ಗಳು ಯಾವ ಅಂತೇಳಿ ಏನು ಮಾಡಿದ್ರು ಅಂದ್ರೆ ಕ್ವಶನ್ ಕೊಟ್ಟಿದ್ರು. ನಾವೇನು ಮಾಡ್ತಿದ್ದಪ್ಪ ಅಂತಂದ್ರೆ ನಿನ್ನೆ ಕ್ಲಾಸ್ ಒಳಗೆ ಈ ಕಾರ್ಬೋಹೈಡ್ರೇಟ, ಪ್ರೋಟೀನ್ ಮತ್ತು ಹಾರ್ಮೋನ್ ಇವುಗಳ ಬಗ್ಗೆ ಏನು ಮಾಡಿದ್ವು ಅಂದ್ರೆ ಡಿಸ್ಕಸ್ ಮಾಡ್ಕೊಂಡು ಹೊಂಟಿದ್ವು. ವಿಟಮಿನ್ ಒಂದು ಉಳಿದಿತ್ತು ನೋಡ್ರಿ. ನಿನ್ನೆ ಕ್ಲಾಸ್ ಒಳಗೆ ಏನು ಡಿಸ್ಕಸ್ ಮಾಡಲ್ಲ ಅದನ್ನ ರಿವಿಷನ್ ಮಾಡ್ಕೊಂಡು ಏನು ಮಾಡೋಣ ಅಂದ್ರೆ ಈ ಕ್ವಶನ್ನ ಸಾಲ್ವ್ ಮಾಡೋಣ. ಫಸ್ಟ್ ಏನು ನೋಡಿದ್ವಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ನೋಡಿದ್ವು. ಕಾರ್ಬೋಹೈಡ್ರೇಟ್ ಅಂದ್ರೆ ಏನ್ರಿ? ಕಾರ್ಬೋಹೈಡ್ರೇಟ್ ಇವೇನ್ ಮಾಡ್ತಾವಪ್ಪ ಅಂತಂತಂದ್ರ ಜೀವಕೋಶಗಳಿಗೆ ಶಕ್ತಿಯನ್ನ ನೀಡುತ್ತವೆ. ಜೀವಕೋಶಗಳಿಗೆ ಶಕ್ತಿಯನ್ನ ನೀಡುವಂತವ ಯಾವಪ್ಪ ಅಂತಂದ್ರ ಕಾರ್ಬೋಹೈಡ್ರೇಟ್. ಇವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಇನ್ಸ್ಟಂಟ್ ಎನರ್ಜಿ. ನೋಡ್ರಿ, ಕಾರ್ಬೋಹೈಡ್ರೇಟ್ ಕೊಡುವುದು ಯಾವ್ದ? ಇನ್ಸ್ಟಂಟ್ ಎನರ್ಜಿ. ಇವೇನ್ ಕೊಡ್ತಾವಪ್ಪ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಇನ್ಸ್ಟಂಟ್ ಎನರ್ಜಿಯನ್ನ ಕೊಡ್ತಾವ. ಉದಾಹರಣೆ ನೀವು ನೋಡ್ರಿಪ್ಪ ಅಂತಂದ್ರೆ ಈ ಗ್ಲೂಕೋಸ್ ಅದು ರನ್ನಿಂಗ್ ಅದು ಓಡಿ ಬಂದ್ಮೇಲೆ ಏನ್ ಮಾಡ್ತಾರ್ರಿ? ಗ್ಲೂಕೋಸ್ ಅದು ಕೊಡ್ತಾರ ಗೊತ್ತ್ರಿ. ಆ ಗ್ಲೂಕೋಸ್ ಏನಪ್ಪಾ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಅದ. ಅದನ್ನ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ನಿಮ್ ಎನರ್ಜಿ ಲಾಸ್ ಆಗಿರ್ತೈತಿ. ಆ ಎನರ್ಜಿ ಬೇಗನೆ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ, ಗ್ಲೂಕೋಸ್ ಅನ್ನ ಕೊಡ್ತಾರ. ಈ ಕಾರ್ಬೋಹೈಡ್ರೇಟ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗಳಿಂದ ಮಾಡಲ್ಪಟ್ಟಿದೆ. ಅದು ಯಾವ ಅನುಪಾತದಲ್ಲಿ ಐತಪ್ಪ ಅಂತಂದ್ರ ಕಾರ್ಬನ್ 1, ಹೈಡ್ರೋಜನ್ 2, ಆಕ್ಸಿಜನ್ 1. 1:2:1 ಅನುಪಾತ ಏನಾಗೈತಪ್ಪ ಅಂದ್ರ ಇವುಗಳ ಸಂಯೋಜನೆ ಆಗೈತಿ. ಯಾವ್ಯಾವ್ದ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಮತ್ತ ಕಾರ್ಬೋಹೈಡ್ರೇಟ್ ಅಂದ್ರೆ ಏನ? ಇನ್ಸ್ಟಂಟ್ ಎನರ್ಜಿ ಕೊಡುವಂತದ್ದು. ಇನ್ಸ್ಟಂಟ್ ಎನರ್ಜಿ. ಈ ಕಾರ್ಬೋಹೈಡ್ರೇಟ್ ಎಷ್ಟು ಟೈಪ್ ಬರ್ತಾವ್ರಿ? 2 ಟೈಪ್ ಬರ್ತಾವ. ಸಾರಿ, 3 ಟೈಪ್ ಬರ್ತಾವ. ಯಾವ್ಯಾವಪ್ಪ ಅಂತಂತಂದ್ರ ಮೋನೋಸಕ್ರೈಡ್. ಯಾವ್ಯಾವ್ರಿ? ಮೋನೋಸೆಕರೈಡ್. ಮೋನೋಸೆಕರೈಡ್ ಅಂದ್ರ ಏಕ ಶರ್ಕರ. ಕನ್ನಡದಾಗ ಏನಂತಾರು? ಏಕ ಶರ್ಕರ. ಶರ್ಕರ ಅಂದ್ರ ಶುಗರ್. ನೋಡ್ರಿ, ನೆನಪಿಟ್ಕೊಂಡ್ಬಿಟ್ರಿ ನೀವು. ಇಂಗ್ಲಿಷ್ ನೆನಪಿಟ್ಕೊ ಟ್ರೈ ಮಾಡಿ. ಮೋನೋಸೆಕರೈಡ್. ಮೋನೋ ಅಂತಂದ್ರೆ ಏನ? ಒಂದು ಅಂದ್ರೆ ಏಕ ಶರ್ಕರ. ಇವುಗಳಿಗೆ ಉದಾಹರಣೆ ಅಂತ ಏನಪ್ಪಾ ಅಂದ್ರ ಯಾವ್ಯಾವ ಬರ್ತಾವು? ಗ್ಲೂಕೋಸ್. ಗ್ಲೂಕೋಸ್ ಒಂದು ಉದಾಹರಣೆ. ಆಮೇಲೆ ಫ್ರಕ್ಟೋಸ್. ಗ್ಲೂಕೋಸ್, ಫ್ರಕ್ಟೋಸ್ ಇವನ್ನೆಲ್ಲ ಎಕ್ಸಾಮ್ದಾಗ ಕೇಳಿದಾರೆ ಕ್ವಶನ್. ಆಮೇಲೆ ಗೆಲಾಕ್ಟೋಸ್. ಗೆಲಾಕ್ಟೋಸ್ ಇವು 3 ಏನಪ್ಪಾ ಅಂತಂದ್ರೆ ಏಕ ಶರ್ಕರಗಳು. ಗ್ಲೂಕೋಸ್ ಇದ್ರ ಸೂತ್ರ ಏನ್ ಬರುತ್ತಪ್ಪ ಅಂತಂದ್ರೆ C6H12O6. ಇದ್ರದ್ದು ಫ್ರಕ್ಟೋಸ್ ಸೇಮ್ ಬರುತ್ತೆ, ಗೆಲಾಕ್ಟೋಸ್ ಸೇಮ್ ಬರುತ್ತೆ. ಆಮೇಲೆ ಈ ಗ್ಲೂಕೋಸ್ ಬಗ್ಗೆ ಏನ್ ಕೇಳ್ತಾರಪ್ಪ ಅಂತಂದ್ರ ಇದನ್ನು ರಕ್ತದ ಸಕ್ಕರೆ ಎಂದು ಕರೆಯುತ್ತಾರೆ. ಅಂದ್ರ ರಕ್ತದಲ್ಲಿರುವಂತಹ ಸಕ್ಕರೆ. ರಕ್ತದ ಸಕ್ಕರೆ. ರಕ್ತದಲ್ಲಿರುವಂತಹ ಸಕ್ಕರೆ ಯಾವ್ದಂತ ಕೇರ್ ಏನ್ ಹೇಳ್ಬೇಕು? ಗ್ಲೂಕೋಸ್ ಅಂತ ಹೇಳ್ಬೇಕು. ಆಮೇಲೆ ಫ್ರಕ್ಟೋಸ್ ಅಂತಂದ್ರೆ ಏನ್ರಿ? ಫ್ರೂಟ್. ಫ್ರಕ್ಟೋಸ್ ಅಂದ್ರೆ ಫ್ರೂಟ್ ಲವರ್. ಇದು ಹಣ್ಣಿನ ಸಕ್ಕರೆ. ಹಣ್ಣಿನ ಸಕ್ಕರೆ. ಆಮೇಲೆ ಇದು ಪ್ರಕೃತಿಯಲ್ಲಿ ಅಂದ್ರೆ ನ್ಯಾಚುರಲ್ ಆಗಿ ಸಿಗುವಂತಹ ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ ಆಗೈತೆ. ಪ್ರಕೃತಿಯಲ್ಲಿ ಸಿಗುವಂತ ನೈಸರ್ಗಿಕ ಸಕ್ಕರೆ. ಅತ್ಯಂತ ಸಿಹಿಯಾದ ನೈಸರ್ಗಿಕ ಸಕ್ಕರೆ ಯಾವ್ದಂತ ಕೇರ್ ಏನ್ ಹೇಳ್ಬೇಕು? ಫ್ರಕ್ಟೋಸ್ ಬಗ್ಗೆ ಹೇಳ್ಬೇಕು. ಆಮೇಲೆ ಗೆಲಾಕ್ಟೋಸ್. ಗೆಲಾಕ್ಟೋಸ್ ಎದಕ್ಕಪ್ಪ ಅಂತಂದ್ರೆ ಹಾಲಿನಲ್ಲಿ ಕಂಡು ಬರುವಂತಹ ಸಕ್ಕರೆ. ಹಾಲಿನಲ್ಲಿ ಕಂಡು ಬರುವಂತಹ ಸರಳ ಸಕ್ಕರೆ. ನೋಡ್ರಿ, ಇವೆಲ್ಲ ಯಾವಪ್ಪ ಅಂತಂದ್ರ ಮೋನೋಸೆಕರೈಡ್. ಇನ್ನು ನೆಕ್ಸ್ಟ್ ಎರಡನೇ ಡಿವೈಡ್ ಏನಪ್ಪಾ ಅಂತಂದ್ರ ಡೈಸೆಕರೈಡ್. ಎರಡನೇದೇನಪ್ಪ? ಡೈಸೆಕರೈಡ್. ಡೈಸೆಕರೈಡ್. ಡೈಸೆಕರೈಡ್ ಅಂತಂದ್ರೆ ಏನ್ರಿ? 2 ಮೋನೋಸೆಕರೈಡ್ಗಳು ಕೂಡಿ. 2 ಇಲ್ಲಿ ಡೈ ಅಂತಂದ್ರೆ ಏನ? 2 ಅಂದಂಗಿರೋದು. ಇಲ್ಲಿ ಏನಕ್ಕಪ್ಪ ಅಂತಂದ್ರೆ 2 ಮೋನೋಸೆಕರೈಡ್ಗಳು ಕೂಡ್ತಾವ. ಆಗಲೇ ನಾವು ಮೋನೋಸೆಕರೈಡ್ ನೋಡಿದ್ದು ಗೊತ್ತ್ರಿ, ಗ್ಲೂಕೋಸ, ಫ್ರಕ್ಟೋಸ, ಗೆಲಾಕ್ಟೋಸ. ಅವು ಏನಪ್ಪಾ ಅಂತಂದ್ರೆ ಒಂದಕ್ಕೊಂದು ಜೋಡಣೆಯಾಗಿ ಏನಕ್ಕಪ್ಪ ಅಂದ್ರೆ ಡೈಸೆಕರೈಡ್ ಫಾರ್ಮೇಶನ್ ಆಕಾವ್. ಇವುಗಳಿಗೆ ಉದಾಹರಣೆ ಯಾವಪ್ಪ ಅಂತಂದ್ರೆ ಒಂದನೇದ ಸುಕ್ರೋಸ್. ಯಾವ್ದ್ರಿ? ಸುಕ್ರೋಸ್.
ಈ ಸುಕ್ರೋಸ್ ಎದರಿಂದ ಮಾಡಲ್ಪಟ್ಟಿರ್ತದಪ್ಪ ಅಂತಂದ್ರೆ 2 ಮೋನೋಸಕ್ರೈಡ್ಗಳಿಂದ ಮಾಡಲ್ಪಟ್ಟಿರುತ್ತದೆ. ಯಾವ ಮೋನೋಸಕ್ರೈಡಪ್ಪ ಅಂತಂದ್ರೆ ಗ್ಲೂಕೋಸಾ ಮತ್ತು ಫ್ರಕ್ಟೋಸ್. ಇವೆಲ್ಲ ನಿನ್ನೆ ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡೀನಿ, ನಾನು ರಿವಿಷನ್ ಮಾಡತ್ತೀನಿ. ಗ್ಲೂಕೋಸಾ ಮತ್ತು ಫ್ರಕ್ಟೋಸ್ಗಳಿಂದ ಮಾಡಲ್ಪಟ್ಟಿದೆ ಯಾವುದು? ಸುಕ್ರೋಸ್. ಆಮೇಲೆ ಈ ಸುಕ್ರೋಸ್ಗೆ ಏನಂತ ಕರಿತಾರಪ್ಪ ಅಂದ್ರೆ ಟೇಬಲ್ ಶುಗರ್. ಏನಂತ ಕರಿತಾರ್ರಿ? ಟೇಬಲ್ ಶುಗರ್. ಅಂದ್ರೆ ಈಗ ನಾವು ನಾರ್ಮಲ್ ಆಗಿ ಮನೆಯೊಳಗೆ ಯೂಸ್ ಮಾಡ್ತೀವಲ್ಲ, ಇದರದ ಟೇಬಲ್ ಶುಗರ್ ಅಂತ ಕರೀತಾರೆ. ಅದಕ್ಕೆ ಸುಕ್ರೋಸ್. ಸುಕ್ರೋಸ್ ಯಾವ್ದರಿಂದ ಮಾಡಲ್ಪಟ್ಟಿದೆ? ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ಗಳಿಂದ ಮಾಡಲ್ಪಟ್ಟಿದೆ. ಆಮೇಲೆ ಮತ್ತೆ ಯಾವ್ದಪ್ಪ ಅಂದ್ರೆ ಎರಡನೇದ ಲ್ಯಾಕ್ಟೋಸ್. ಲ್ಯಾಕ್ಟೋಸ್ ಇದೇನಪ್ಪಾ ಅಂತಂದ್ರ ಹಾಲಿನ ಸಕ್ಕರೆ. ಲ್ಯಾಕ್ಟ್ ಅಂದ್ರೆ ಏನ್ರಿ? ಹಾಲು. ನೆನಪಿಟ್ಕೊಂಡ್ಬಿಡ್ರಿ. ಇವ್ದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂದ್ರ ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್. ಗ್ಲೂಕೋಸ್ ಪ್ಲಸ್ ಗ್ಯಾಲಾಕ್ಟೋಸ್. ನೆಕ್ಸ್ಟ್ ಆಮೇಲೆ ಮೂರನೇದು ಯಾವ್ದಪ್ಪ ಅಂತಂದ್ರ ಮಾಲ್ಟೋಸ್. ಮೂರನೇದು ಯಾವ್ದ್ರಿ? ಮಾಲ್ಟೋಸ್. ಮಾಲ್ಟೋಸ್ ಅಂತಂದ್ರೆ ಏನ? ಇದರಿಂದ ಮಾಡಲ್ಪಟ್ಟಿದೆ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ನಿಮ್ಗೆ ಎಕ್ಸಾಮ್ದಾಗ ಇವನ್ ಕೊಟ್ಟು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕೇಳಬಹುದು. ಇವನ್ ಹೆಂಗ್ ನೆನಪಿಟ್ಕೋಬೇಕಪ್ಪ ಅಂತಂದ್ರ ನೋಡ್ರಿ, ಈಗ ಒಂದೇದು ಯಾವ್ದೈತಿ? ಸುಕ್ರೋಸ್ ಐತಿ. ಸುಕ್ರೋಸ್. ಸುಕ್ರೋಸ್ ಅಂತಂದ್ರೆ ನೋಡ್ರಿ ಎಲ್ಲಾದ್ರಾಗೂ ಗ್ಲೂಕೋಸ್ ಫಿಕ್ಸ್ ಇರತ್ತೆ. ಎಲ್ಲಾ ಡೈಸೆಕ್ರೈಡ್ ಏನಪ್ಪಾ ಅಂತಂದ್ರೆ ಗ್ಲೂಕೋಸ್ ಫಿಕ್ಸ್ ಇರತ್ತೆ. ಇಲ್ಲೂ ಗ್ಲೂಕೋಸ್ ಫಿಕ್ಸ್ ಐತಿ, ಇಲ್ಲೂ ಗ್ಲೂಕೋಸ್ ಫಿಕ್ಸ್ ಐತಿ, ಇಲ್ಲೂ ಗ್ಲೂಕೋಸ್ ಫಿಕ್ಸ್ ಐತಿ. ಈಗ ಸುಕ್ರೋಸ್ ಅಂತಂದ್ರೆ ಏನ? ಎದರಿಂದ ಅಂತಂದ್ರ ಒಂದ್ ಎಕ್ಸ್ಟ್ರಾ ಫ್ರಕ್ಟೋಸ್ ಅಂತಂದ್ರ ಹಣ್ಣಿಂದು. ನೆನಪಿಟ್ಕೋಬೇಕು. ಇದು ನೆನಪಿಡ್ಲಿಲ್ಪ ಅಂತಂದ್ರ ಇನ್ ಲ್ಯಾಕ್ಟೋಸ್ ನೆನಪಿಟ್ಕೋರಿ. ಲ್ಯಾಕ್ಟೋಸ್ ಅಂತಂದ್ರೆ ನಾವು ಮೋನೋಸಕ್ರೈಡ್ ಏನ್ ನೋಡಿದ್ದು? ಗ್ಯಾಲಾಕ್ಟೋಸ್ ಅನ್ನೋದು ಹಾಲಿನಲ್ಲಿ ಅಂತ ಹೇಳಿ ನೆನಪಿಟ್ಕೊಂಡಿದ್ದು. ಅದಕ್ಕೇನಪ್ಪಾ ಅಂದ್ರೆ ಗ್ಲೂಕೋಸ್ ಜೊತೆ ಆ ಗ್ಯಾಲಾಕ್ಟೋಸ್ ಸೇರಿ ಏನಾಕತ್ತಪ್ಪ ಅಂದ್ರೆ ಲ್ಯಾಕ್ಟೋಸ್ ಆಗುತ್ತೆ. ಆಮೇಲೆ ಮಾಲ್ಟೋಸ್. ಮಾಲ್ಟೋಸ್ ಅಂತಂದ್ರೆ ಏನ್ರಿ? 2 ಗ್ಲೂಕೋಸ್ ಕಣಗಳು. ನೆನಪಿಟ್ಕೊಂಡ್ಬಿಡ್ರಿ. ಮಾಲ್ಟೋಸ್ ಅಂತ ಬಂತಂದ್ರೆ 2 ಗ್ಲೂಕೋಸ್ ಕಣಗಳು. ಲ್ಯಾಕ್ಟೋಸ್ ಬಂತಂದ್ರೆ ಗ್ಲೂಕೋಸ್ ಅಂದ್ರೆ ಫಿಕ್ಸ್ ಇರತ್ತೆ. ಆದ್ರ ಮೋನೋಸಕ್ರೈಡ್ ಹಾಲೊಳಗೆ ಯಾವ್ದಿತ್ತು? ಗ್ಯಾಲಾಕ್ಟೋಸ್ ಇತ್ತು. ಸೊ ಗ್ಯಾಲಾಕ್ಟೋಸ್ ಸೇರಿಸ್ಬೇಕು. ಆಮೇಲೆ ಇನ್ನು ಉಳಿದಿದ್ದು ಯಾವ್ದ? ಫ್ರಕ್ಟೋಸ್. ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಸೇರಿ ಯಾವ್ದಾಗುತ್ತ? ಸುಕ್ರೋಸ್ ಆಗುತ್ತ. ನೆನಪಿಟ್ಕೊಂಡ್ಬಿಡ್ರಿ. ಇದ್ರ ಕ್ವಶನ್ ಏನ್ ಕೇಳ್ಬೋದಪ್ಪ ಅಂತಂದ್ರ ಟೇಬಲ್ ಶುಗರ್ ಬಗ್ಗೆ ಕೇಳ್ಬೋದು. ಟೇಬಲ್ ಶುಗರ್ ಅಂದ್ರೆ ಯಾವ್ದನ್ನು ಕರೆಯುತ್ತಾರೆ ಅಂತಂದ್ರ ಸುಕ್ರೋಸ್. ಆಮೇಲೆ ಲ್ಯಾಕ್ಟೋಸ್ ಅಂತಂದ್ರೆ ಹಾಲು. ಮಾಲ್ಟೋಸ್ ಅಂತಂದ್ರೆ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಇವಾಗ ಇದೇನಪ್ಪಾ ಅಂದ್ರೆ ಎರಡನೇ ವಿಧ ಇದು. ಇನ್ನು ಮೂರನೇ ವಿಧ ಏನಪ್ಪಾ ಅಂತಂದ್ರ ಪಾಲಿಸ್ಯಾಕರೈಡ್. ಪಾಲಿಸ್ಯಾಕರೈಡ್ ಇವುಗಳನ್ನ ಬಹುಶರ್ಕರ ಎಂದು ಕರೆಯುತ್ತಾರೆ. ಯಾಕೆ ಬಹುಶರ್ಕರ ಅಂತ ಕರೀತಾರಪ್ಪ ಅಂತಂದ್ರೆ ಇಲ್ಲಿ 100ಕ್ಕಿಂತ ಹೆಚ್ಚು ಮೋನೋಸಕ್ರೈಡ್ಗಳು ಸೇರಿರ್ತವೆ. 100ಕ್ಕಿಂತ ಹೆಚ್ಚು ಮೋನೋಸಕ್ರೈಡ್ಗಳು ಏನಾಗಿರ್ತಪ್ಪ ಅಂದ್ರ ಕೂಡಿ ಪಾಲಿಸ್ಯಾಕರೈಡ್ಗಳು ಆಗಿರ್ತಾವ. ಇವುಗಳಿಗೆ ಉದಾಹರಣೆ ಯಾವಪ್ಪ ಅಂತಂದ್ರ ಸ್ಟಾರ್ಚ್. ನೆನಪಿಟ್ಕೋರಿ, ಇವೆಲ್ಲ ಎಕ್ಸಾಮ್ದಾಗ ಕೇಳಿದಾರು. ಸ್ಟಾರ್ಚ್ ಇದು ಕನ್ನಡದಾಗ ಏನಂತಾರಪ್ಪ ಅಂತಂದ್ರ ಪಿಷ್ಟ. ಕನ್ನಡ ಏನಂತಾರು? ಪಿಷ್ಟ. ಏನಪ್ಪಾ ಇದ? ಸ್ಟಾರ್ಚ್ ಅಂದ್ರೆ ಏನ? ಪಿಷ್ಟ ಅಂದ್ರೆ ಏನಂತಂದ್ರ ಸಸ್ಯಗಳು. ಈಗೇನ್ ಸಸ್ಯಗಳು ಆಹಾರವನ್ನು ತಯಾರಿಕೆ ಮಾಡ್ತಾವಲ್ರಿ, ಆ ತಯಾರಿಸಿದಂತ ಆಹಾರ ಯಾವ ಫಾರ್ಮ್ದಾಗ ಇರ್ತದಪ್ಪ ಅಂತಂದ್ರೆ ಈ ಸ್ಟಾರ್ಚ್ ಫಾರ್ಮ್ದಾಗ ಇರ್ತದೆ. ಸಸ್ಯಗಳು ತಯಾರಿಸಿದಂತ ಆಹಾರ ಯಾವ ಫಾರ್ಮ್ದಾಗ ಇರ್ತೈತ್ರಿ? ಸ್ಟಾರ್ಚ್. ಈ ಪಿಷ್ಟ ಫಾರ್ಮ್ದಾಗ ಇರ್ತತಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಪಾಲಿಸ್ಯಾಕರೈಡ್ ಗ್ಲೈಕೋಜನ್. ಇದು ಒಂದು ಏನಪ್ಪಾ ಅಂತಂದ್ರ ಪಾಲಿಸ್ಯಾಕರೈಡ್ ಅಂತಂದ್ರ ಬಹಳ ಮೋನೋಸಕ್ರೈಡ್ಗಳಿಂದ ನೂರಾರು ಮೋನೋಸಕ್ರೈಡ್ಗಳಿಂದ ಏನಾಗಿರುತ್ತೆ? ರಚನೆ ಆಗಿರುತ್ತೆ. ನಾನು ನಿಮಗ ಇದ್ರದ್ದು ಹಾರ್ಮೋನ್ ಬಗ್ಗೆ ಹೇಳುವಾಗ ಹೇಳಿದ್ನಿ, ಒಂದ ಇನ್ಸುಲಿನ್ ಹಾರ್ಮೋನ್ ಬರ್ತತಿ, ಒಂದ ಗ್ಲೂಕೋಗಾನ್ ಹಾರ್ಮೋನ್ ಬರ್ತದೆ ಅಂತ ಹೇಳಿ. ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡ್ತಿತ್ತು? ರಕ್ತದಲ್ಲಿರುವಂತಹ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತಿತ್ತು. ಆ ಗ್ಲೈಕೋಜನ್ ಎಲ್ಲಿ ಶೇಖರಣೆ ಆಕಿತ್ತಪ್ಪ ಅಂತಂದ್ರೆ ಲಿವರ್ ಮತ್ತ ಸ್ನಾಯುಗಳಲ್ಲಿ ಶೇಖರಣೆ ಆಕಿತ್ತ. ಈಗ ನೀವು ಉಪವಾಸ ಸಂದರ್ಭದಲ್ಲಿ ನಿಮಗೆ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆದಾಗ ಈ ಗ್ಲುಕಗಾನ್ ಅನ್ನುವಂತ ಹಾರ್ಮೋನ್ ಏನ್ ಮಾಡ್ತಿತ್ತು? ಆ ಲಿವರ್ದಲ್ಲಿ ಶೇಖರಣೆ ಆಗಿತ್ತ ಗ್ಲೈಕೋಜನ್. ಅದನ್ನ ಏನ್ ಮಾಡ್ತಿತ್ತಪ್ಪ ಅಂತಂದ್ರ ಹೊಳ್ಳಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ನಮ್ಮ ದೇಹಕ್ಕೆ ಏನ್ ಮಾಡ್ತಿತ್ತಪ್ಪ ಅಂದ್ರೆ ಸಪ್ಲೈ ಮಾಡ್ತಿತ್ತ. ಅದು ಯಾವಪ್ಪ ಅಂತಂದ್ರ ಗ್ಲೈಕೋಜನ್. ಗ್ಲೂಕೋಸ್ ಏನಾಗಿತ್ತಲ್ಲೇ ಗ್ಲೈಕೋಜನ್ ಹಾಕಿತ್ತ. ಆ ಗ್ಲೈಕೋಜನ್ ಅನ್ನೋದೇನ್ರಿ? ಬಹುಶರ್ಕರ ಅದ. ಇದು ಎಲ್ಲಿ ಶೇಖರಣೆ ಆಗಿರತ್ತಪ್ಪ ಅಂತಂದ್ರ ಲಿವರ್ದಲ್ಲಿ. ನೆನಪಿಟ್ಕೋರಿ, ಲಿವರ್ ಅಥವಾ ಯಕೃತ್ತಿನಲ್ಲಿ ಶೇಖರಣೆ ಆಗಿರ್ತದೆ. ಯಾಕೆ ಶೇಖರಣೆ ಆಗಿರ್ತದೆ? ಇನ್ಸುಲಿನ್ ಅನ್ನುವಂತ ಹಾರ್ಮೋನ್ ಏನ್ ಮಾಡ್ತತಿ? ನಾವು ತಿಂದಿರುವಂತ ಆಹಾರದಲ್ಲಿರುವಂತ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಗ್ಲೈಕೋಜನ್ ಆಗಿ ಯಾಕೆ ಕನ್ವರ್ಟ್ ಮಾಡ್ತದಪ್ಪ ಅಂತಂದ್ರ ಗ್ಲೂಕೋಸ್ ಅನ್ನೋದು ಸಕ್ಕರೆ ಇದ್ದಂಗ.
ಸಕ್ಕರೆ ಅಂತಂದ್ರೆ ಏನ್ರಿ ದೇಹಕ್ಕೆ ಹಾನಿಕಾರಕ. ಅದಕ್ಕೆ ಏನ್ ಮಾಡ್ತತಿ ಈ ಇನ್ಸುಲಿನ್ ಹಾರ್ಮೋನ್ ಗ್ಲೂಕೋಸನ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಎಲ್ಲಿ ಶೇಖರಣೆ ಮಾಡಿರ್ತತಿ, ಲಿವರ್ದಾಗ ಶೇಖರಣೆ ಮಾಡಿರ್ತತಿ. ಇದು ಯಾವಾಗ ಉಪಯೋಗ ಬರ್ತದಪ್ಪ ಅಂತಂದ್ರೆ ನಾವು ಉಪವಾಸದ ಇರ್ತಾವಲ್ರಿ, ಆ ಉಪವಾಸ ಸಂದರ್ಭದಾಗ ಗ್ಲುಕಗಾನ್ ಅನ್ನುವಂತ ಹಾರ್ಮೋನ್ ಏನ್ ಮಾಡ್ತದಪ್ಪ ಅಂತಂದ್ರ ಈ ಗ್ಲೈಕೋಜನ್ ಅನ್ನ ಮತ್ತೇನ್ ಮಾಡ್ತತಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತತಿ. ಯಾಕೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತದಪ್ಪ ಅಂತಂದ್ರೆ ನಾವು ಉಪವಾಸ ಸಂದರ್ಭದಲ್ಲಿ ಊಟ ಮಾಡಿರಂಗಿಲ್ಲ, ನಮ್ಮ ಜೀವಕೋಶಗಳಿಗೆ ಆಹಾರ ದೊರಕಿರಂಗಿಲ್ಲ. ಅದಕ್ಕೆ ಏನ್ ಮಾಡ್ತದಪ್ಪ ಅಂದ್ರೆ ಈ ಗ್ಲೈಕೋಜನ್ ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತತಿ. ನೆನಪಿಟ್ಕೋರಿ, ನಾ ಈಗ ಏನ್ ಹೇಳತ್ತನಪ್ಪ ಅಂತಂದ್ರೆ ಪಾಲಿಸ್ಯಾಕರೈಡ್ ಬಗ್ಗೆ ಹೇಳತ್ತೇನೆ. ಗ್ಲೈಕೋಜನ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಪಾಲಿಸ್ಯಾಕರೈಡ್. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಸೆಲ್ಯುಲೋಸ್. ಇನ್ನೊಂದು ಯಾವ್ದ್ರಿ ಸೆಲ್ಯುಲೋಸ್ ಅನ್ನೋದು ಏನಪ್ಪಾ ಅಂತಂದ್ರ ಬಹು ಶರ್ಕರ. ಇದೆಲ್ಪ ಅಂತಂತಂದ್ರ ಏನಿರುತ್ತಂತಂದ್ರ ನಾ ಹೇಳಿದ್ನಿ ನಿಮ್ಗ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳ ವ್ಯತ್ಯಾಸ ಹೇಳುವಾಗ ಹೇಳಿದ್ನಿ. ಏನಪ್ಪಾ ಅಂತಂದ್ರ ಸಸ್ಯ ಜೀವಕೋಶಗಳ ಒಂದು ಎಕ್ಸ್ಟ್ರಾ ಇರ್ತತಿ, ಯಾವ್ದಂತಂದ್ರ ಸೆಲ್ ವಾಲ್. ಈ ಸೆಲ್ ವಾಲ್ ಅಂತಂದ್ರ ಸೆಲ್ಲಿನ ಹೊರಗಡೆ ಈಗ ಏನ್ ಹಿಂಗ್ ಸೆಲ್ ಇರ್ತಲ್ರಿ ಚೌಕಾಕಾರದಾಗ ಇರ್ತದ, ಯಾವ್ದ ಸಸ್ಯ ಜೀವಕೋಶದ ಅದ್ರ ಸುತ್ತಲೂ ಒಂದು ಗಟ್ಟಿಯಾದ ಪೊರೆ ಇರ್ತತಿ, ಅದಕ್ಕೆ ಸೆಲ್ ವಾಲ್ ಅಂತ ಕರೀತಾರ. ಆದ ಎದರಿಂದ ಮಾಡಿರ್ತದಪ್ಪ ಅಂತಂದ್ರ ಸೆಲ್ಯುಲೋಸ್ ಇಂದ ಮಾಡಿರ್ತದೆ. ಈಗ ನಾವು ತಪ್ಪಲ ಪಲ್ಯ ತಿಂತಿರ್ತೇವೆ ಗೊತ್ತ್ರಿ, ಅದ್ರೊಳಗೆ ಏನಿರ್ತಪ್ಪ ಅಂತಂದ್ರ ಸೆಲ್ಯುಲೋಸ್ ಇರ್ತತಿ. ಇದಕ್ಕೆ ಏನಂತಾರ ಅಂತಂದ್ರ ನಾರು ಪದಾರ್ಥ ಅಂತ ಕರೀತಾರೆ. ಇದು ನಮ್ಮ ಬಾಡಿ ಒಳಗೆ ಏನಾಗಲ್ಲಪ್ಪ ಅಂದ್ರೆ ಡೈಜೆಷನ್ ಆಗುವುದಿಲ್ಲ. ಇದು ಹೆಂಗ್ ತಿಂದಿರ್ತಾವಲ್ಲ ಹಂಗ ಏನಾಗತ್ತಪ್ಪ ಅಂತಂದ್ರ ಡೈಜೆಸ್ಟ್ ಆಗಿ ಹೊರಗೆ ಹೋಗ್ಬಿಡ್ತದ್ರಿ. ಇದು ಏನಾಗಂಗಿಲ್ರಿ, ಡೈಜೆಷನ್ ಆಗಂಗಿಲ್ಲ. ಸೆಲ್ಯುಲೋಸ್ ಅನ್ನೋದೇನ್ರಿ ಸಸ್ಯಗಳ ಸೆಲ್ವಾಲ್ ಎದ್ರಿಂದ ಮಾಡಿರ್ತತಿ, ಸೆಲ್ಯುಲೋಸ್ ಇಂದ ಮಾಡಿರ್ತತಿ. ಇದು ನಮ್ಮ ದೇಹ ಏನ್ ಮಾಡಂಗಿಲ್ಲ, ಇದನ್ನ ಡೈಜೆಷನ್ ಮಾಡಂಗಿಲ್ಲ. ಇದು ನಾರು ಪದಾರ್ಥ ಇದು. ಆಮೇಲೆ ಇನ್ನೊಂದು ಯಾವ್ದು ಬರ್ತದಪ್ಪ ಅಂತಂದ್ರ ಕೈಟಿನ್. ನೆನ್ಪಿಟ್ಕೋರಿ, ಇದು ವೆರಿ ಇಂಪಾರ್ಟೆಂಟ್. ಕೈಟಿನ್ ಎದಕ್ಕೆ ಯೂಸ್ ಆಗತ್ತಪ್ಪ ಅಂತಂದ್ರ ಕೀಟಗಳ ಹೊರಕವಚ ಯಾವುದರಿಂದ ಮಾಡಲ್ಪಟ್ಟಿದೆ? ಕೀಟಗಳ ಹೊರಕವಚ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರ ಕೈಟಿನ್ ಎನ್ನುವಂತಹ ಪಾಲಿಸ್ಯಾಕರೈಡ್ಗಳಿಂದ ಮಾಡಲ್ಪಟ್ಟಿದೆ. ನಾ 4 ಪಾಲಿಸ್ಯಾಕರೈಡ್ಗಳ ಉದಾಹರಣೆ ಹೇಳಿ ನಿಮ್ಗ. ಸ್ಟಾರ್ಚ್ ಅಂತಂದ್ರೆ ಏನ್ರಿ, ಸಸ್ಯಗಳ ಆಹಾರ. ಗ್ಲೈಕೋಜನ್ ಅಂದ್ರೆ ಏನ, ಇದು ಒಂದು ಗ್ಲುಕಾನ್ ಏನಾಕತಿ ಗ್ಲೂಕೋಸ್ ಗ್ಲೈಕೋಜನ್ ಆಗಿ ಶೇಖರಣೆ ಆಗಿರುತ್ತದೆ. ಇದು ಒಂದು ಏನಪ್ಪಾ ಅಂದ್ರೆ ಪಾಲಿಸ್ಯಾಕರೈಡ್, ಬಹು ಶರ್ಕರ. ಆಮೇಲೆ ಸೆಲ್ಯುಲೋಸ್ ಅಂದ್ರೆ ಏನ್ರಿ, ಸೆಲ್ವಾಲ್. ಸಸ್ಯ ಜೀವಕೋಶದ ಹೊರಗಿನ ಪದರ ಇದರಿಂದ ಮಾಡಿರ್ತತಿ, ಸೆಲ್ವಾಲ್ ಇಂದ ಮಾಡಿರ್ತತಿ. ಆ ಸೆಲ್ವಾಲ್ ಯಾವ್ದ್ರಿಂದ ಆಗಿರತ್ತಪ್ಪ ಅಂದ್ರ ಸೆಲ್ಯುಲೋಸ್ ಇಂದ ಆಗಿರ್ತತಿ. ಇದಕ್ಕೆ ನಾವು ನಾರು ಪದಾರ್ಥ ಅಂತ ಹೇಳಿ ಕರಿತಾವ್. ಇದು ನಮ್ಮ ದೇಹದಲ್ಲಿ ಏನಾಗಲ್ರಿ, ಜೀರ್ಣಕ್ರಿಯೆ ಆಗುವುದಿಲ್ಲ. ಆಮೇಲೆ ಕೈಟಿನ್, ಕೀಟಗಳ ಹೊರಕವಚ ಯಾವ್ದ್ರಿಂದ ಮಾಡಲ್ಪಟ್ಟಿದೆ, ಕೈಟಿನ್ಗಳಿಂದ ಮಾಡಲ್ಪಟ್ಟಿದೆ. ಇವೇನಪ್ಪಾ ಅಂತಂದ್ರ ನಿಮ್ಗ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ. ಮೊನೋಸ್ಯಾಕರೈಡ, ಡೈಸ್ಯಾಕರೈಡ, ಪಾಲಿಸ್ಯಾಕರೈಡ. ಪಾಲಿಸ್ಯಾಕರೈಡ. ಆಮೇಲೆ ನಿಮ್ಗ ಇನ್ನೊಂದು ಮೊನೋಸ್ಯಾಕರೈಡ್ ಬರತ್ರಿ. ಯಾವ್ದಪ್ಪ ಅಂತಂದ್ರ ಮೊನೋಸ್ಯಾಕರೈಡ್ ಯಾವ್ದು ಬರುತ್ತಪ್ಪ ಅಂತಂದ್ರ ರೈಬೋಸ್ ಅನ್ನುವಂತ ಶುಗರು. ನೋಡ್ರಿ, ನಿಮ್ಗೆ ಇಷ್ಟು ಬಿಟ್ಟು ನಿಮ್ಗೆ ಏನಾರ ಅಕಸ್ಮಾತ್ ಯಾವ್ದಾರ ಒಂದು ಗ್ಲೂಕೋಸ್ ಬಗ್ಗೆ ಕೇಳಿದಪ್ಪ ಅಂತಂದ್ರ ಅಲ್ಲಿ ಹೆಂಗಿರ್ತಂತಂದ್ರ ಇದು ನೋಡ್ರಿ, ನೆನಪಿಟ್ಕೋರಿ, ಗ್ಲೂಕೋಸ್, ಫ್ರಕ್ಟೋಸ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಸಕ್ಕರೆ ಇವು. ಗ್ಯಾಲಾಕ್ಟೋಸ್, ಕೋಸ್ ಬಂದು ಅಂತ ಹೇಳಿ ತಿಳ್ಕೋರಿ ಲಾಸ್ಟಕ್. ಅವೇನಿರ್ತಾವಪ್ಪ ಅಂತಂದ್ರ ಸಕ್ಕರೆ ಇರ್ತಾವು. ಅವೇನಿರ್ತಾವು ಕಾರ್ಬೋಹೈಡ್ರೇಟ್ಗಳಿರುತ್ತವೆ. ನೀವು ಅಬ್ಸರ್ವ್ ಮಾಡ್ರಿ, ಗ್ಲೂಕೋಸ್ ನೋಡಿದ್ವಿ ನಾವು, ಆಮೇಲೆ ಲ್ಯಾಕ್ಟೋಸ್ ನೋಡಿದ್ವು, ಆಮೇಲೆ ಗ್ಯಾಲಾಕ್ಟೋಸ್ ನೋಡಿದ್ವು, ಆಮೇಲೆ ಫ್ರಕ್ಟೋಸ್ ನೋಡಿದ್ವು, ಆಮೇಲೆ ಮಾಲ್ಟೋಸ್ ನೋಡಿದ್ವು. ಇವು ಲಾಸ್ಟಕ್ ಓಸ್ ಬಂದು ಅಂತ ಹೇಳಿ ತಿಳ್ಕೋರಿ. ನೋಡ್ರಿ, ಗ್ಲೂಕೋಸ್, ಮಾಲ್ಟೋಸ್, ನೋಡ್ರಿ ಓಸ್ ಬಂದು ಇಲ್ಲ. ಇವೆಲ್ಲಾನು ಏನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್ಗಳು ಇರುತ್ತವೆ. ಈಗ ನೋಡ್ರಿ ಉದಾಹರಣೆ ರೈಬೋಸ್ ಅಂತ ಬಂತಂದ್ರೆ ಓಸ್ ಬಂತಿಲ್ಲರಿ, ಇಲ್ಲಿ OSC ಓಸ್ ಬಂತಿಲ್ಲರಿ. ಇದು ಏನಪ್ಪಾ ಅಂತಂದ್ರ ಕಾರ್ಬೋಹೈಡ್ರೇಟ್. ನೀವು ಇಷ್ಟು ಓದಿದ್ ಬಿಟ್ಟು ಬಂದು ಅಂತಂದ್ರ ಲಾಸ್ಟಕ್ ಏನೋ ಒಂದು OSC ಇತ್ತಂದ್ರ ಅದೇನಿರತ್ರಿ, ಕಾರ್ಬೋಹೈಡ್ರೇಟ್ ಇರ್ತತಿ. ಇದೇನಪ್ಪಾ ಅಂತಂದ್ರ ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪ್ರೋಟೀನ್ಗಳ ಬಗ್ಗೆ. ನೆಕ್ಸ್ಟ್ ಏನ್ ನೋಡೋಣ್ರಿ, ಪ್ರೋಟೀನ್ಗಳ ಬಗ್ಗೆ. ನೋಡ್ರಿ, ಪ್ರೋಟೀನ್ ಅಂತಂದ್ರೆ ಏನ್ರಿ, ಇವು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ. ಪ್ರೋಟೀನ್ಗಳು ಇದರಿಂದ ಮಾಡಲ್ಪಟ್ಟಿವೆ, ಅಮೈನೋ ಆಮ್ಲಗಳಿಂದ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರ ಪ್ರೋಟೀನ್ಗಳು ದೇಹ ನಿರ್ಮಾಣಕಾರಕಗಳು. ಏನಂತ ಕರಿತಾರಪ್ಪ ಇದಕ್ಕ, ದೇಹ ನಿರ್ಮಾಣಕಾರಕಗಳು.
ಪ್ರೋಟೀನ್ಗಳನ್ನ ದೇಹ ನಿರ್ಮಾಣಕಾರರು ಬಾಡಿ ಬಿಲ್ಡರ್ಸ್ ಅಂತ ಕರೀತಾರೆ ಇಂಗ್ಲಿಷ್ನಾಗ. ಬಾಡಿ ಬಿಲ್ಡರ್ಸ್. ಈಗ ಜಿಮ್ ಮಾಡುವಾಗ ಯಾವ್ದಂತ ಗೊತ್ತಾರ ಗೊತ್ತ್ರಿ? ಪ್ರೋಟೀನ್ ಶೇಕ್ ಕುಡಿತಿರ್ತಾರ ಗೊತ್ತಲ್ಲ, ಅದ್ ಎದಕ್ಕಪ್ಪ ಅಂತಂದ್ರ ಬಾಡಿ ಬಿಲ್ಡಿಂಗ್ ಮಾಡಕನ ಏನ್ ಮಾಡ್ತಿರ್ತಾರ ಅಂದ್ರ ಜಿಮ್ ಒಳಗ ಈ ಪ್ರೋಟೀನ್ ಶೇಕ್ ಅನ್ನ ಕೊಡ್ತಿರ್ತಾರ. ಪ್ರೋಟೀನ್ ಪೌಡರ್ ಆಗಿರ್ಬೋದು, ಪ್ರೋಟೀನ್ ಶೇಕ್ ಆಗಿರ್ಬೋದು. ಆಮೇಲೆ ಈ ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತೇಳಿ ಕ್ವಶನ್ ಸ್ಟೇಟ್ಮೆಂಟ್ ದಾಗ ಕೊಡ್ಬೋದು. ಎದರಿಂದಪ್ಪ ಅಂತಂದ್ರ ಅಮೈನೋ ಆಮ್ಲಗಳಿಂದ. ಅಂದ್ರ ಅಮೈನೋ ಆಮ್ಲಗಳು ಹಿಂಗ್ ಸರಪಳಿದಾಗ ಇದೊಂದು ಅಮೈನೋ ಆಮ್ಲ, ಇದೊಂದು ಅಮೈನೋ ಆಮ್ಲ, ಇದೊಂದು ಅಮೈನೋ ಆಮ್ಲ, ಇವೆಲ್ಲಾನು ಏನಪ್ಪಾ ಅಂತಂದ್ರೆ ಸರಪಳಿ ಆಕಾರದಲ್ಲಿ ಕೂಡಿ ಇವಷ್ಟು ಕೂಡಿದ ಭಾಗಕ್ಕೆ ಏನಂತ ಕರೀತಾರ ಅಂದ್ರ ಪ್ರೋಟೀನ್ ಅಂತ ಕರೀತಾರೆ. ಇದಕ್ಕೆ ಏನಂತಾರ್ರಿ? ಪ್ರೋಟೀನ್ ಅಂತ ಕರೀತಾರ. ಇವು ಒಂದೊಂದು ಅಮೈನೋ ಆಮ್ಲ ಯಾವ ಬಂಧದಿಂದ ಕೂಡಿರುತ್ತವೆ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಯಾವ ಬಂಧ ಅಂತಂದ್ರ ಪೆಪ್ಟೈಡ್. ಪೆಪ್ಟೈಡ್ ಬಂಧದಿಂದ ನೆನಪಿಟ್ಟುಕೋರಿ. ಯಾವ ಬಾಂಡ? ಪೆಪ್ಟೈಡ್ ಬಾಂಡ್ಗಳಿಂದ ರಚನೆಯಾಗಿರುತ್ತವೆ. ಆಮೇಲೆ ಮಾನವನ ದೇಹಕ್ಕೆ ಎಷ್ಟು ಪ್ರೋಟೀನ್ಗಳ ಅವಶ್ಯಕತೆ ಇದಾವಪ್ಪ ಅಂತಂತಂದ್ರ 20 ಪ್ರೋಟೀನ್ಗಳು ಮಾನವನ ದೇಹಕ್ಕೆ ಅವಶ್ಯಕವಾಗಿವೆ. ಆ 20ರಲ್ಲಿ ನಮ್ಮ ದೇಹನ ಆಲ್ರೆಡಿ ಪ್ರೊಡ್ಯೂಸ್ ಮಾಡುವಂತ, ಉತ್ಪತ್ತಿ ಮಾಡುವಂತವು ಎಷ್ಟಪ್ಪ ಅಂತಂತಂದ್ರ 11. 11 ಏನ್ ಬಿಡ್ತಾವಪ್ಪ ಅಂತಂದ್ರ ನಮ್ಮ ಬಾಡಿ ಏನಾಗಿರತ್ರಿ ಆಲ್ರೆಡಿ ಒಂದ್ ಏನ್ ಮಾಡ್ತಂದ್ರ ಪ್ರೊಡ್ಯೂಸ್ ಮಾಡ್ತತಿ. ಅಂದ್ರೆ ನಾವು ಎಕ್ಸ್ಟರ್ನಲಿ ಹೊರಗಿಂದ ಆಹಾರದಿಂದ ಪಡೆದುಕೊಳ್ಳಿಕ್ಕೂ ನಡೀತದ. ನಮ್ಮ ದೇಹದಾಗ ಆಲ್ರೆಡಿ ಇರ್ತಾವು. ಆಮೇಲೆ 9 ಏನದಾವಲ್ಲ ನಮ್ಮ ದೇಹದಾಗ ಪ್ರೊಡ್ಯೂಸ್ ಆಗಂಗಿಲ್ರಿ. ಅವು ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆಹಾರದ ಮೂಲಕ ಎಕ್ಸ್ಟರ್ನಲ್ ಏನ್ ಮಾಡ್ಬೇಕಂತಂದ್ರ ತೆಗೆದುಕೊಳ್ಬೇಕು. ಎಷ್ಟಾವ? 9. ಟೋಟಲ್ ಎಷ್ಟು ಬೇಕು? 20 ಬೇಕು. ಅದ್ರಾಗ 11 ಏನಿರ್ತಾವಪ್ಪ ಅಂದ್ರೆ ಅಮೈನೋ ಆಮ್ಲಗಳು. 11 ನಮ್ ದೇಹ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತತಿ. ಅದ್ರ 9 ನಾವ್ ಏನ್ ಮಾಡ್ಬೇಕು ಅಂದ್ರು ಆಹಾರದ ಮೂಲಕ ಪಡಿಬೇಕು. ನಮ್ಮ ದೇಹ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿರ್ತೈತಲ್ಲ ಅವಕ್ಕೆ ಏನ್ ಕರಿತಾರಪ್ಪ ಅಂತಂದ್ರ ಅಗತ್ಯವಲ್ಲದ ಅಮೈನೋ ಆಮ್ಲ ಅಂತ ಕರೀತಾರ. ಅಗತ್ಯವಲ್ಲ. ಯಾಕೆ ಇವಕ್ಕೆ ಅಗತ್ಯವಲ್ಲ ಅಂತ ಕರೀತಾರ ಅಂತಂದ್ರ ನಮ್ಗ ಎಕ್ಸ್ಟ್ರಾ ಆಹಾರದಿಂದ ನಾವು ಪಡೆದುಕೊಳ್ಬೇಕಂತ ಹೇಳಿ ಅವಶ್ಯಕತೆ ಇರಂಗಿಲ್ಲ ಇದ. ಯಾಕಂದ್ರೆ ನಮ್ ದೇಹ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿರ್ತತಿ. ಸೊ ಇದು ನಮ್ಗೆ ಅಗತ್ಯವಿಲ್ಲ. ನಾವು ನಮ್ ದೇಹಕ್ಕೆ ನೆಸೆಸಿಟಿ ಆಗಿ ಬೇಕ, ಆದ್ರೆ ನಮ್ ದೇಹದೊಳಗ ಇದು ಪ್ರೊಡ್ಯೂಸ್ ಆಗಿರುತ್ತೆ. ನಾವು ಎಕ್ಸ್ಟರ್ನಲಿ ತಗೊಂಗಿಲ್ಲ ಇದನ್ನ. ಅಂದ್ರೆ ಹೊರಗಿಂದ ನಾವು ತಗೊಂಗಿಲ್ಲ ಆಹಾರದಿಂದ. ಯಾಕಂದ್ರೆ ನಮ್ ದೇಹದೊಳಗೆ ಇರ್ತತಿ ಅದ. ಅದಕ್ಕೆ ಇದಕ್ಕೆ ಏನ್ ಕರೀತಾರೋ ಅಗತ್ಯವಲ್ಲ ಅಂತ ಕರೀತಾರ. ಈ 9ಗಳನ್ನ ಏನ್ ಮಾಡಲ್ಲ ನಮ್ಮ ದೇಹ ಪ್ರೊಡ್ಯೂಸ್ ಮಾಡಲ್ಲ. ಆದ್ರೆ ನಾವ್ ಏನ್ ಮಾಡ್ತೇವೆ ಇದನ್ನ ಎಕ್ಸ್ಟರ್ನಲಿ ಇದರಿಂದ ಏನ್ ಮಾಡ್ತೇವೆ ಅಂತಂದ್ರ ಆಹಾರಗಳಿಂದ ಪಡೆದುಕೊಳ್ತಾವ. ಇದಕ್ಕೆ ಏನಂತಾರ್ರಿ? ಅಗತ್ಯ ಅಮೈನೋ ಆಮ್ಲ. ನೆನಪಾದ್ರಿ? ಅಗತ್ಯ ಅಮೈನೋ ಆಮ್ಲ. ಇವು ಅಗತ್ಯವಲ್ಲ, ಇವು ಅಗತ್ಯ. ಅಗತ್ಯವಲ್ಲ ಅಂತ ಯಾಕೆ ಕರಿತಾವ? ನಮ್ಮ ದೇಹ ಪ್ರೊಡ್ಯೂಸ್ ಮಾಡ್ತವನ್ನ. ನಾವು ಎಕ್ಸ್ಟರ್ನಲಿ ಆಹಾರದಿಂದ ಪಡೆದುಕೊಳ್ಳಂಗಿಲ್ಲ. ಆದ್ರೆ ಈ 9ನ ನಮ್ಮ ದೇಹ ಪ್ರೊಡ್ಯೂಸ್ ಮಾಡೋಲ್ಲ. ನಾವೇನ್ ಮಾಡ್ತೀವಿ ಆಹಾರದಿಂದ ಪಡೆದುಕೊಳ್ಬೇಕು. ಟೋಟಲ್ ಎಷ್ಟು ಬೇಕು? 20 ಬೇಕು. ಆಮೇಲೆ ಪೆಪ್ಟೈಡ್ ಬಾಂಡ್ ಯಾವುದರಿಂದ ಯಾವಗಳ ನಡುವೆ ಇರತಿ? ಅಮೈನೋ ಆಮ್ಲಗಳ ನಡುವೆ ಇರತಿ. ಆಮೇಲೆ ಇವುಗಳ ದೇಹ ನಿರ್ಮಾಣಕಾರಕ ಎಂದು ಕರೀತಾರೆ. ಆಮೇಲೆ ಪ್ರಮುಖವಾದಂತಹ ಪ್ರೋಟೀನ್ಗಳು. ಪ್ರಮುಖವಾದಂತಹ ಪ್ರೋಟೀನ್ಗಳು ಯಾವಪ್ಪ ಅಂತಂದ್ರ ಒಂದೇದ್ ನೋಡ್ರಿ ಕೆರಾಟಿನ್. ಒಂದೇದ್ ಯಾವ್ದಪ್ಪ ಅಂತಂದ್ರ ಕೆರಾಟಿನ್. ಇದು ಎದಕ್ ಬೇಕಪ್ಪ ಅಂತಂದ್ರ ಕೂದಲು, ಆಮೇಲೆ ಉಗುರುಗಳು, ಕೂದಲು, ಉಗುರು ಮತ್ತು ಪ್ರಾಣಿಗಳ ಕೊಂಬು ಇವುಗಳಲ್ಲಿರುವಂತಹ ಪ್ರೋಟೀನ್ ಯಾವ್ದಂತ ಹೇಳ್ಬೇಕ್ರಿ? ಕೆರಾಟಿನ್. ಕೆರಾಟಿನ್ ಅಂದ್ರೆ ಕೂದಲು, ಉಗುರು, ಪ್ರಾಣಿಗಳ ಕೊಂಬು. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂತಂದ್ರೆ ಕೊಲಾಜಿನ್. ಕೊಲಾಜಿನ್ ಅನ್ನುವಂಥದ್ದು ಯಾವ್ದಪ್ಪ ಅಂದ್ರೆ ಪ್ರೋಟೀನ್. ನೋಡ್ರಿ, ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಯಾವಾಗ ಯಾವ ಸ್ಟೇಟ್ಮೆಂಟ್ ಕೊಡ್ತಾ ಹೇಳಕ್ ಬರಲ್ಲ. ಕೊಲಾಜಿನ್ ಏನಪ್ಪಾ ಅಂತಂದ್ರ ಇದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಇರುವಂತಹ ಕಂಡು ಬರುವಂತಹ ಪ್ರೋಟೀನ್ ಇರೋದು. ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದು, ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಪ್ರೋಟೀನ್ ಯಾವ್ದಂತ ಹೇಳಿ. ಅಥವಾ ಕೊಲಾಜಿನ್ ಎನ್ನುವುದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಪ್ರೋಟೀನ್. ಹಿಂಗು ಸ್ಟೇಟ್ಮೆಂಟ್ ಕೊಡ್ಬೋದು. ಆಮೇಲೆ ರುಬಿಸ್ಕೋ. ಇನ್ನೊಂದು ಯಾವ್ದು ಬರುತ್ತಪ್ಪ ಅಂತಂದ್ರ ರುಬಿಸ್ಕೋ. ಇದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡು ಬಂತಪ್ಪ ಅಂತಂದ್ರೆ ಇದು ಭೂಮಿಯ ಮೇಲೆ ಅತಿ ಹೆಚ್ಚು ಕಂಡು ಬರುವಂತಹ ಪ್ರೋಟೀನ್. ಭೂಮಿಯ ಮೇಲೆ ಅತಿ ಹೆಚ್ಚು ರುಬಿಸ್ಕೋ. ನೆನ್ಪಿಟ್ಕೋರಿ. ಕೊಲಾಜಿನ್ ಪ್ರಾಣಿ ಸಾಮ್ರಾಜ್ಯದಲ್ಲಿ ಪ್ರಾಣಿಗಳಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಯಾವಪ್ಪ ಅಂದ್ರೆ ಕೊಲಾಜಿನ್ ಅನ್ನುವಂತ ಪ್ರೋಟೀನ್. ಅದೇ ರೀತಿ ರುಬಿಸ್ಕೋ ಅಂತಂದ್ರೆ ಭೂಮಿಯ ಮೇಲೆ ಅತಿ ಹೆಚ್ಚು ಕಂಡು ಬರುವಂತದ್ದು. ಆಮೇಲೆ ಹಿಮೋಗ್ಲೋಬಿನ್, ಇದು ಏನಪ್ಪಾ ಅಂತಂದ್ರ ಪ್ರೋಟೀನ್ ಅನ್ನ. ಇದೆಲ್ಲಿರತಿ? ರಕ್ತದಲ್ಲಿ ಇರತ್ರಿ. ಅದು
ಎದಕ್ಕೆ ಯೂಸ್ ಇದ? ಹಿಮೋಗ್ಲೋಬಿನ್ ರಕ್ತದಲ್ಲಿ ಆಮ್ಲಜನಕ ಸಪ್ಲೈ ಮಾಡಕ್ ಯೂಸ್ ಆಗುತ್ತೆ. ಯಾವ್ದ? ಹಿಮೋಗ್ಲೋಬಿನ್. ನೆಕ್ಸ್ಟ್ 5ನೇದು ಯಾವ್ದಪ್ಪ ಅಂತಂದ್ರ ಇನ್ಸುಲಿನ್. ಆಗಲೇ ಹೇಳಿದ್ ನಿಮ್ಗೆ, ಇನ್ಸುಲಿನ್ ಅನ್ನುವಂಥದ್ದು ಒಂದು ಹಾರ್ಮೋನ್ ಇದ. ಇದು ಎದರಿಂದ, ಯಾವ ಪ್ರೋಟೀನ್ಗಳಿಂದ ಮಾಡಿದಪ್ಪ ಅಂತಂದ್ರ ಇದು ಇನ್ಸುಲಿನ್ ಒಳಗ ಪ್ರೋಟೀನ್ ಇರ್ತತಿ. ಇದಕ್ಕೆ ಹಾರ್ಮೋನ್ ಇರ್ತತಿ, ಆಮೇಲೆ ಇದು ಪ್ರೋಟೀನ್ ಇರ್ತತಿ. ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುತ್ತದೆ. ನಿಮಗೆ ಉದಾಹರಣೆ ಕೊಡಬಹುದು, ಈ ಇನ್ಸುಲಿನ್ ಅಂತಲೇ ಇದು ಹಾರ್ಮೋನ್ ಐತಿ, ಇದೇನು ಆಗಲ್ಲ ಅಂತ ಅನ್ಸ್ಬೋದು. ಆದ್ರೆ ಇನ್ಸುಲಿನ್ ಅನ್ನೋದೊಂದು ಹಾರ್ಮೋನ್ ಕೂಡ, ಆಮೇಲೆ ಒಂದು ಪ್ರೋಟೀನ್ ಕೂಡ ಆಗಿರ್ತದೆ. ಯಾವ್ದಾ? ಇನ್ಸುಲಿನ್. ಆಮೇಲೆ ಈ ಪ್ರೋಟೀನ್ಗಳ ಕೊರತೆಯಿಂದ ಬರುವಂತಹ ರೋಗಗಳು ಯಾವಪ್ಪ ಅಂದ್ರೆ 2. ಯಾವ್ಯಾವ್ರಿ? ಕ್ವಾಶಿಯೋರ್ಕರ್. ಆಮೇಲೆ ಯಾವಪ್ಪ ಅಂತಂದ್ರ ಮರಾಸ್ಮಸ್. ಕ್ವಾಶಿಯೋರ್ಕರ ಆಮೇಲೆ ಮರಾಸ್ಮಸ್. ಇವು 2 ನೆನಪಿಟ್ಕೋಬೇಕು. ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವಂತ ರೋಗಗಳು ಯಾವ್ರಿ? ಕ್ವಾಶಿಯೋರ್ಕರ ಮತ್ತು ಮರಾಸ್ಮಸ್. ಇವು ಏನಪ್ಪಾ ಅಂತಂದ್ರ ಪ್ರೋಟೀನ್ಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿ. ಇಷ್ಟೆಲ್ಲ ನಾವು ನಿನ್ನೆ ಕ್ಲಾಸ್ನಾಗ ನೋಡಿದ್ದು. ಅಂದ್ರೂ ಇದನ್ನ ಏನ್ ಮಾಡಿದ ನಂತರ ಒಳ್ಳೆ ರಿವಿಷನ್ ಮಾಡೀನಿ. ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರ ವಿಟಾಮಿನ್. ಇದನ್ನ ಏನ್ ಮಾಡ್ಬೇಕಾಗಿತ್ತಂದ್ರೆ ನಾವು ಇವತ್ತಿನ ಕ್ಲಾಸ್ ನೋಡ್ಬೇಕಾಗಿತ್ತು. ವಿಟಾಮಿನ್ ಏನಪ್ಪಾ ಅಂತಂದ್ರ ಇವು ನಮ್ಮ ದೇಹಕ್ಕೆ ಯಾವುದೇ ಶಕ್ತಿಯನ್ನ ಕೊಡಂಗಿಲ್ಲ. ವಿಟಾಮಿನ್ ಅನ್ನೋದು ಏನಪ್ಪಾ ಅಂತಂದ್ರೆ ಯಾವುದೇ ದೇಹಕ್ಕೆ ಶಕ್ತಿಯನ್ನ ಕೊಡಂಗಿಲ್ಲ. ಆದ್ರೆ ಇವು ಏನ್ ಮಾಡ್ತಾವಪ್ಪ ಅಂತಂದ್ರ ರಾಸಾಯನಿಕ ಕ್ರಿಯೆಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಂದ್ರೆ ಇಮ್ಯುನಿಟಿ ಪವರ್ನ ಹೆಚ್ಚಿಸುವಂಥದ್ದು ಯಾವ್ದ್ರಿ? ವಿಟಾಮಿನ್. ನೋಡ್ರಿ, ಈ ವಿಟಾಮಿನ್ ಒಳಗ 2 ಟೈಪ್ ಬರ್ತಾವ್ರಿ. ವಿಟಾಮಿನ್ ಒಳಗೆ ಏನ್ ಬರ್ತಾವು? 2 ಟೈಪ್ ಬರ್ತಾವ. ಯಾವ್ಯಾವಪ್ಪ ಅಂತಂದ್ರ ನೀರಿನಲ್ಲಿ ಕರಗುವಂತಹ ವಿಟಾಮಿನ್, ಆಮೇಲೆ ಕೊಬ್ಬಿನಲ್ಲಿ ಕರಗುವಂತಹ ವಿಟಾಮಿನ್. ನೀರಿನಲ್ಲಿ ಕರಗುವಂತಹ ವಿಟಾಮಿನ್, ಕೊಬ್ಬಿನಲ್ಲಿ ಕರಗುವಂತಹ ವಿಟಾಮಿನ್. ನೀರಿನಲ್ಲಿ ಕರಗುವಂತಹ ವಿಟಾಮಿನ್ ಯಾವಪ್ಪ ಅಂತಂದ್ರ ಬಿ ಮತ್ತು ಸಿ. ಇದು ನೆನಪಿಡುವ ಟ್ರಿಕ್ ಏನಂದ್ರೆ ಬಿಸಿ ನೀರು. ನೆನಪಿಟ್ಕೊಂಡ್ಬಿಡ್ರಿ, ಬಿಸಿ ನೀರು. ಬಿ ವಿಟಾಮಿನ್ ಮತ್ತು ಸಿ ವಿಟಾಮಿನ್ ಇದ್ರ ಕರಗ್ತಾವು, ನೀರಿನಲ್ಲಿ ಕರಗುತ್ತವೆ. ಆಮೇಲೆ ಕೊಬ್ಬಿನಲ್ಲಿ ಕರಗುವುದು ಉಳುಕಿದ್ದು ಯಾವ್ಯಾವಪ್ಪ ಅಂತಂದ್ರ ಎ, ಆಮೇಲೆ ಡಿ, ಇ, ಕೆ. ಇವೇನಪ್ಪಾ ಅಂತಂದ್ರ ಕೊಬ್ಬಿನಲ್ಲಿ ಕರಗುವಂತಹ ವಿಟಾಮಿನ್ಗಳು. ಬಿಸಿ ನೀರೊಳಗಂದ್ರ ಬಿ ಸಿ, ಆಮೇಲೆ ಕೊಬ್ಬಿನಲ್ಲಿ ಕರಗುವಂತವ ಎ, ಡಿ, ಇ, ಕೆ. ನೆನ್ಪಿಟ್ಕೊಂಡ್ಬಿಡ್ರಿ. ಇವು ವಿಟಾಮಿನ್ ನೀರಿನಲ್ಲಿ ಕರಗ್ತಿರ್ತಾವಲ್ರಿ, ಇವೇನಾಕಿರಪ್ಪ ಅಂದ್ರೆ ಕಂಟಿನ್ಯೂ ಮೂತ್ರದ ಮೂಲಕ ಹೊರ ಹೋಗಿರ್ತಾವ್ರಿ ಇವು. ಅದಕ್ಕೇನಪ್ಪಾ ಅಂತಂದ್ರೆ ಕಂಟಿನ್ಯೂ ನೀವು ಏನ್ ಮಾಡ್ಬೇಕಿರತ್ರಿ? ಇವನ್ನ ಈ ವಿಟಾಮಿನ್ ಅನ್ನ ಪಡಿಬೇಕಾಗಿರತ್ತೆ. ಆಹಾರದಲ್ಲಿ ಏನ್ ಮಾಡ್ಬೇಕಿರ್ತಿ? ವಿಟಾಮಿನ್ ಅನ್ನ ಪಡೆದುಕೊಳ್ಬೇಕಾಗಿರತ್ತೆ. ಯಾಕಂದ್ರೆ ಇವು ಕಂಟಿನ್ಯೂ ನೀರಿನ ಮೂಲಕ ಏನಾಕಿರ್ತಾವಪ್ಪ ಅಂತಂದ್ರ ದೇಹದಿಂದ ಹೊರ ಹೋಗಿರ್ತಾವ. ನೋಡ್ರಿ, ಬಿಸಿ ನೀರಿನಲ್ಲಿ ಕರಗುವಂತವ ಯಾವ? ಬಿಸಿ. ಕೊಬ್ಬಿನಲ್ಲಿ ಕರಗುವಂತದ್ದು ಯಾವ್ದ್ರಿ? ಎ, ಡಿ, ಇ, ಕೆ. ನೆನ್ಪಿಟ್ಕೋರಿ. ನೋಡ್ರಿ, ಈ ವಿಟಾಮಿನ್ಗಳ ಕೊರತೆಯಿಂದ ಬರುವಂತ ರೋಗಗಳ ಬಗ್ಗೆ ನೋಡೋಣ. ಯಾವ್ಯಾವ ಬರ್ತಾವಪ್ಪ ಅಂತಂದ್ರ ನೋಡ್ರಿ, ಪ್ರಮುಖವಾದ ರೋಗಗಳು ಯಾವ ಬರ್ತಾವ ಅಂತಂದ್ರ ನೋಡ್ರಿ ನೋಡ್ರಿ, ವಿಟಾಮಿನ್ ಎ, ವಿಟಾಮಿನ್ ಡಿ, ವಿಟಾಮಿನ್ ಇ, ವಿಟಾಮಿನ್ ಕೆ. ಇವು ಎತ್ತರಪ್ಪ ಅಂದ್ರೆ ಕೊಬ್ಬಿನಲ್ಲಿ ಕರಗುವಂತ ವಿಟಾಮಿನ್ಗಳು. ಅದೇ ರೀತಿ ನೀರಿನಲ್ಲಿ ನೀರಿನಲ್ಲಿ ಕರಗುವಂತ ವಿಟಾಮಿನ್ಗಳು ಯಾವಪ್ಪ ಅಂತಂದ್ರೆ ಬಿ ಮತ್ತು ಸಿ. ಈ ಸಿ ಇಲ್ಲಿ ಬರುತ್ತೆ. ಬಿ ಅಂತಂದ್ರೆ ಬಿ ಒಳಗ ಮತ್ತೆ ಬಾಳ ಟೈಪ್ ಬರ್ತಾವ್ರ. B1, B2, B3, ಆಮೇಲೆ B6, B9, B12 ಹಿಂಗ್ ಬರ್ತಾವು. ನೋಡ್ರಿ, ಈ ಕೊಬ್ಬಿನಲ್ಲಿ ಕರಗುವಂತ ವಿಟಾಮಿನ್ಗಳ ನೋಡೋಣ. ಒಂದೇದು ಯಾವ್ದು ಬರ್ತಾವಪ್ಪ ಅಂದ್ರೆ ಎ ವಿಟಾಮಿನ್ ನ ಕೊರತೆಯಿಂದ ಯಾವ್ದು ಬರುತ್ತೆ ಅಂದ್ರೆ ರೆಟಿನಾಲ್ ಅನ್ನುವಂತ ರೋಗ ಬರ್ತೈತ್ರಿ. ಇದು ನೋಡ್ರಿ, ರೆಟಿನಾಲ್. ನೋಡ್ರಿ, ನಿಮ್ಗೆ ರೆಟಿನಾಲ್ ಅಂತಂದ್ರೆ ಹೆಂಗ್ ನೆನಪಿಟ್ಕೋಬೇಕಂತಂದ್ರೆ ಎ ಕೊರತೆಯಿಂದ ಬರೋದು ರೆಟಿನಾ. ರೆಟಿನಾ ಎದ್ರೋಗಿರತ್ರಿ? ಕಣ್ಣೊಳಗಿರತ್ತೆ. ಸೊ ಇರುಳು ಗುರುಡುತನ, ಇದಕ್ಕೆ ಬರುವಂತ ರೋಗ ಯಾವ್ದ್ರಿ? ಇರುಳು ಗುರುಡುತನ. ಅಂದ್ರೆ ಕತ್ತಲಲ್ಲಿ ಏನಾಗಲ್ಲ, ಕಣ್ಣು ಕಾಣಂಗಿಲ್ಲ. ಆಮೇಲೆ ಇದಕ್ಕೆ ಇನ್ನೊಂದು ರೋಗ ಯಾವ್ದು ಬರುತ್ತಪ್ಪ ಅಂತಂದ್ರೆ ಜಿರಾಪ್ತಾಲ್ಮಿಯಾ. ಅಂತಂದ್ರೆ ಏನಪ್ಪಾ ಅಂದ್ರ ಝೀರಾ ಅಂತಂದ್ರೆ ಏನ್ರಿ? ಅಂದ್ರ ನೀರು ಇಲ್ಲದೆ ಇರುವಂತ ಸ್ಥಿತಿಯನ್ನ ಝೀರಾ ಅಂತ ಕರೀತಾರ. ಸೊ ಜಿರಾಪ್ತಾಲ್ಮಿಯಾ ಅಂತಂದ್ರ ಆ ಕಣ್ಣಿನಲ್ಲಿ ಏನಾಗಲ್ಲಪ್ಪ ಅಂತಂದ್ರ ನೀರಿನ ಅಂಶ ಇರಂಗಿಲ್ಲ.
ಕಣ್ಣಿನಲ್ಲಿ ನೀರಿನ ಅಂಶ ಇರಂಗಿಲ್ಲ, ಅದಕ್ಕೆ ಏನಂತಾರೆ ಜಿರಾಪ್ತಾಲ್ಮಿಯಾ ಅಂತ ಕರೀತಾರೆ. ಇವ್ ಯಾವ ರೋಗದ ಯಾವ ವಿಟಮಿನ್ ಕೊರತೆಯಿಂದ ಬರ್ತತಿ? ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ. ಈ ವಿಟಮಿನ್ ಕೊರತೆಯನ್ನ ಹೋಗಿಸ್ಬೇಕಂದ್ರೆ ಯಾವ್ಯಾವ ಆಹಾರ ತಿನ್ಬೇಕಪ್ಪ ಅಂತಂದ್ರೆ ಕ್ಯಾರೆಟ್ ಅಂದ್ರೆ ಗಜ್ಜರಿ, ಆಮೇಲೆ ಹಾಲು, ಆಮೇಲೆ ಪಪ್ಪಾಯ, ಇವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಪ್ರಮುಖವಾಗಿ ಆಹಾರವನ್ನ ಸೇವಿಸಬೇಕು ವಿಟಮಿನ್ ಎ ನ ಕೊರತೆಯನ್ನ ತಡೆಯಲು. ವಿಟಮಿನ್ ಎ ಅಂತಂದ್ರೆ ಏನ್ರಿ? ಕಣ್ಣು ನೆನ್ಪಿಟ್ಕೊಂಡ್ಬಿಡ್ಬೇಕು, ರೆಟಿನಾಲ್ ನೆನ್ಪಿಟ್ಕೊಂಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಡಿ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಪೆರಾಲ್. ನೋಡ್ರಿ ಕ್ಯಾಲ್ಸಿ ಅಂತಂದ್ರೆ ಏನ್ರಿ? ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಕೊರತೆಯಿಂದ ಬರುವುದು ಯಾವ್ದಪ್ಪ ಅಂತಂದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುವಂತದ್ದು ಯಾವ್ದ್ರಿ? ಕ್ಯಾಲ್ಸಿಪೆರಾಲ್. ಇದು ಚಿಕ್ಕ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರೆ ರಿಕೆಟ್ಸ್ ರೋಗ ಬರ್ತತಿ. ಇಲ್ಲಿ ನೋಡ್ರದ ಈ ಕಾಲ್ ಹೆಂಗಾಗಿರ್ತಾವ ನೋಡ್ರಿ, ಹಿಂಗ್ ಅಂದ್ರ ಪೂರ್ತಿ ಸ್ಟೇಟ್ ಇರಂಗಿಲ್ಲ, ಹಿಂಗ್ ಡೊಂಕಡಿಸಿ ಇರ್ತಾವ. ಅದಕ್ಕೆ ಏನಪ್ಪಾ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ರಿಕೆಟ್ಸ್ ರೋಗ ಬರ್ತತಿ. ಅದ ದೊಡ್ಡವರಲ್ಲಿ ಬರುವಂತ ರೋಗ ಯಾವ್ದಪ್ಪ ಅಂತಂದ್ರ ಅಸ್ಟಿಯೋಮಲೇಷಿಯಾ. ಯಾವ್ದ್ರಿ? ಅಸ್ಟಿಯೋಮಲೇಷಿಯಾ. ರಿಕೆಟ್ಸ್ ಯಾವ್ದ್ರಲ್ಲಿ ಬರ್ತತಿ? ಸಣ್ಣ ಮಕ್ಕಳಲ್ಲಿ ಬರ್ತತಿ. ಆಮೇಲೆ ದೊಡ್ಡವರಲ್ಲಿ ಬರುವಂತದ್ದು ಯಾವ್ದ್ರಿ? ಅಸ್ಟಿಯೋಮಲೇಷಿಯಾ. ನೆನಪಿಟ್ಕೋರಿ, ವಿಟಮಿನ್ ಡಿ ಕೊರತೆಯಿಂದ. ಆಮೇಲೆ ವಿಟಮಿನ್ ಇ ಕೊರತೆಯಿಂದ ಬರುವಂತದ್ದು ಯಾವ್ದು ರೋಗ? ಇದು ಕ್ಯಾಲ್ಸಿಪೆರಾಲ್ ಅನ್ನೋದು ರಾಸಾಯನಿಕ ಹೆಸರುಗಳು. ನಾ ರೋಗ ಅಂತ ಹೇಳೀನಿ. ಇವು ಕ್ಯಾಲ್ಸಿಪೆರಾಲ್, ರೆಟಿನಾಲ್ ಅನ್ನೋ ಏನಪ್ಪಾ ಅಂದ್ರ ಇವುಗಳ ರಾಸಾಯನಿಕ ಹೆಸರು. ನಿಮ್ಗೆ ಎಕ್ಸಾಮ್ದಾಗ ಕೇಳ್ತಾರೆ, ರೆಟಿನಾಲ್ ಅಂತಂದ್ರ ಯಾವ ವಿಟಮಿನ್ ನ ರಾಸಾಯನಿಕ ಹೆಸರು ಅಂತೀರ? ವಿಟಮಿನ್ ಎ. ಅದ ಡಿ ಅಂತಂದ್ರೆ ಏನ್ರಿ? ಕ್ಯಾಲ್ಸಿಪೆರಾಲ್. ಅಂದ್ರೆ ಡಿ ವಿಟಮಿನ್ ಅಂದ್ರೆ ಗೊತ್ತಾಗ್ಬಿಡತ್ತೆ ನಿಮ್ಗೆ, ಸೂರ್ಯನ ಬೆಳಕು ಅಂತೇಳಿ. ಸೊ ಬೋನ್ಗಳು ಗಟ್ಟಿ ಅಂತಂದ್ರೆ ಮೂಳೆಗಳು ಗಟ್ಟಿಯಾಗಲು ಬೇಕಾಗಿರುವಂತದ್ದು ಯಾವ್ದ್ರಿ? ವಿಟಮಿನ್ ಡಿ. ಅಂತಂದ್ರ ಗಟ್ಟಿ ಆಗ್ಬೇಕಂದ್ರೆ ಏನ್ರಿ? ಕ್ಯಾಲ್ಸಿಯಂ ಬೇಕು. ಸೊ ಇದಕ್ಕೆ ಏನ್ರಿ? ಕ್ಯಾಲ್ಸಿಪೆರಾಲ್. ಆಮೇಲೆ ವಿಟಮಿನ್ ಇ ದ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರೆ ಟೋಕೋಪೆರಾಲ್. ಏನ್ರಿ? ಟೋಕೋಪೆರಾಲ್. ಇಲ್ಲಿ ಟೋಕೋಫೆರಾಲ್. ಇದೇನಪ್ಪಾ ಅಂತಂದ್ರೆ ಇದರ ಕೊರತೆಯಿಂದ ಏನ್ ಉಂಟಾಕತ್ತಪ್ಪ ಅಂತಂದ್ರ ಸ್ನಾಯುವಿನ ದೌರ್ಜಲ್ಯ. ಅಂತಂದ್ರ ಇವೇನ್ ಮಸಲ್ ಇರ್ತಾವಲ್ರಿ, ಅವು ಏನಕ್ಕಪ್ಪ ಅಂದ್ರೆ ನರ ಅದು ವೀಕ್ ಆಗಿರ್ತಾವ ಅಂತ ಗೊತ್ತ್ರಿ. ಇವು ಸ್ನಾಯುವಿನ ದೌರ್ಬಲ್ಯ ಇದರಿಂದ ಆಕತಿ ವಿಟಮಿನ್ ಇ ಕೊರತೆಯಿಂದ ಉಂಟಾಗುತ್ತದೆ. ಆಮೇಲೆ ಇದರಿಂದ ಏನಾಕತಿ ಅಂದ್ರ ಸಂತಾನಹೀನತೆ ಅಂತ ಕರೀತಾರೆ. ಅಂದ್ರ ಈ ವಿಟಮಿನ್ ಕೊರತೆ ಆತ್ಪ ಅಂತಂದ್ರ ಮಕ್ಕಳದಾಗುವಂತ ಸಂಭವ ಕಡಿಮೆ ಆಗುತ್ತೆ. ಯಾವ್ದ್ರಿ? ವಿಟಮಿನ್ ಇ ಕೊರತೆಯಿಂದ. ಇದಕ್ಕೆ ಇನ್ನೊಂದು ಕರೀತಾರು ಏನಂತಂದ್ರ ಬ್ಯೂಟಿ ವಿಟಮಿನ್ ಅಂತ ಕರೀತಾರೆ. ಇದಕ್ಕೆ ಯಾವ್ದು ಕರೀತಾರ್ರಿ? ಬ್ಯೂಟಿ ವಿಟಮಿನ್. ಯಾಕಪ್ಪ ಅಂತಂತಂದ್ರ ಕೂದಲು ಹೆಚ್ಚಿಗೆ ಬರ್ಬೇಕು, ಮುಖದ ತ್ವಚೆ ಹೆಚ್ಚಿಗೆ ಬರ್ಬೇಕಂತಂದ್ರ ಈ ವಿಟಮಿನ್ ಗುಳಿಗೆ ಕೂತಿರ್ತಾರ ನೋಡ್ರಿ. ಈ ಲೇಡೀಸ್ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಹೆಚ್ಚಿಗೆ ವಿಟಮಿನ್ ಇ ಗುಳಿಗೆನ ತೆಗೆದುಕೊಳ್ತಿರ್ತಾರ. ಯಾಕಂದ್ರೆ ಅದು ಬ್ಯೂಟಿ ವಿಟಮಿನ್ ಅಂತ ಕರೀತಾರ ಅದಕ್ಕೆ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ವಿಟಮಿನ್ ಕೆ ಅಂತಂದ್ರೆ ಏನ್ರಿ? ಪಿಲೋಕ್ವಿನೈನ್. ಇದು ಪಿಲೋಕ್ವಿನಾಗ್ ಆಗೈತಿ, ಪಿಲೋಕ್ವಿನೈನ್. ಇದು ಪಿಲೋಕ್ವಿನೈನ್. ಇದರ ರಾಸಾಯನಿಕ ಹೆಸರು. ಏದ ರಾಸಾಯನಿಕ ಹೆಸರು ಪಿಲೋಕ್ವಿನೈನ್. ಇದೇನಪ್ಪಾ ಅಂತಂದ್ರ ರಕ್ತ ಏನಾಗಲ್ಲ ಅಂದ್ರೆ ಹೆಪ್ಪುಗಟ್ಟಂಗಿಲ್ಲ. ಈ ವಿಟಮಿನ್ ನ ಕೊರತೆ ಐತಂತಂದ್ರೆ ರಕ್ತ ಹೆಪ್ಪುಗಟ್ಟಂಗಿಲ್ಲ, ಅತಿಯಾದ ರಕ್ತಸ್ರಾವವಾಗುತ್ತದೆ. ವಿಟಮಿನ್ ಕೆ ಇಂದ ಏನ್ರಿ? ಅತಿಯಾದ ರಕ್ತಸ್ರಾವವಾಗುತ್ತದೆ. ಈಗ ಯಾವ ಕೊರತೆಯಿಂದ? ವಿಟಮಿನ್ ಕೆ ಕೊರತೆಯಿಂದ. ಇಲ್ಲಿ ನೋಡಿದ್ರೆ ಬ್ಲಡ್ ಅದು ಅಕಸ್ಮಾತ್ ಗಾಯ ಆಯ್ತಪ್ಪ ಅಂತಂದ್ರ ರಕ್ತ ಗಟ್ಟಂಗ ಇಲ್ಲ, ಅದು ಕಂಟಿನ್ಯೂ ಆಗಿರ್ತಂದ್ರ ಬ್ಲಡ್ ಫ್ಲೋ ಆಗಿರತ್ತೆ. ನೋಡ್ರಿ ನೀವು ಯಾವಪ್ಪ ಅಂತಂದ್ರ ಕೊಬ್ಬಿನಲ್ಲಿ ಕರಗುವಂತಾವ್ ಯಾವ್ರಿ? ADEK. ನೆನಪು ಮಾಡ್ಕೋರಿ. ನೀವು ಎಷ್ಟು ಮನನ ಮಾಡ್ಕೋತಿರಲ್ಲ, ಎಷ್ಟು ಅಂತಂದ್ರೆ ಅದನ್ನ ರಿವಿಷನ್ ಮಾಡ್ಕೋತಿರಲ್ಲ, ಅಷ್ಟು ನಿಮ್ಗೆ ನೆನಪು ಉಳಿತಾವ. ಇದು ಕೋಡ್ ಗಿ ನೆನಪುಕೋಕತ್ತಂದ್ರೆ ನಾವ್ ಏನಕ್ಕಪ್ಪ ಅಂದ್ರೆ ಕೋಡ್ ನಿಮ್ಗೆ ಲಾಸ್ಟಿಗೆ ನೆನಪು ಬರಂಗಿಲ್ಲ ಒಮ್ಮೊಮ್ಮೆ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೆಚ್ಚಿಗೆ ಬರ್ದ್ ಪ್ರಾಕ್ಟೀಸ್ ಮಾಡ್ರಿ. ಎ ಅಂತಂದ್ರೆ ಏನ್ರಿ? ರೆಟಿನಾಲ್ ಅಂತಂದ್ರೆ ಏನ? ಕಣ್ಣೊಳಗೆ ಏನಪ್ಪಾ ಅಂತಂದ್ರೆ ಇರುಳು ಗುರುಡ್ತನ ಬರ್ತತಿ. ಆಮೇಲೆ ಕಣ್ಣೊಳಗೆ ನೀರಿನ ಪ್ರಮಾಣ ಕಡಿಮೆ ಆಯ್ತಂದ್ರೆ ಜಿರಾಪ್ತಾಲ್ಮಿಯಾ ಅಂದ್ರೆ ಜಿರಾ ಅಂತಂದ್ರೆ ಏನ್ರಿ? ನೀರಿನ ಅಂಶ ಕಡಿಮೆ ಆಗೋದಕ್ಕೆ, ನೀರಿನ ಅಂಶ ಇಲ್ಲದೆ ಇರೋದಕ್ಕೆ. ಆಮೇಲೆ ಡಿ ಅಂತಂದ್ರೆ ಏನ್ರಿ? ನಮ್ ಬೋನುಗಳು ಗಟ್ಟಿ ಆಕಾವು. ಬೋನುಗಳು ಗಟ್ಟಿಪ್ಪ ಅಂತಂದ್ರೆ ಏನ? ಕ್ಯಾಲ್ಸಿಯಂ ಬೇಕು. ಸೊ ಅದ್ರ ರಾಸಾಯನಿಕ ಹೆಸರು ಏನಾಕತಿ? ಕ್ಯಾಲ್ಸಿಪೆರಾಲ್ ಆಕತಿ. ಆಮೇಲೆ ಅದ್ರ ಕೊರತೆಯಿಂದ ಬರುವಂತ ರೋಗ ಯಾವ್ದ್ರಿ? ರಿಕೆಟ್ಸ್. ಚಿಕ್ಕ ಮಕ್ಕಳಲ್ಲಿ ರಿಕೆಟ್ಸ್, ದೊಡ್ಡವರಲ್ಲಿ ಅಸ್ಟಿಯೋಮಲೇಷಿಯಾ. ಆಮೇಲೆ ಈ ವಿಟಮಿನ್ ಇ ಅಂತಂದ್ರೆ ನೆನಪಿರ್ಬೇಕು, ಗರ್ಲ್ಸ್ ಏನ್ ಮಾಡ್ತಾರ ಅಂದ್ರೆ ಹೆಚ್ಚಿಗೆ ಅದನ್ನ ಬ್ಯೂಟಿ ವಿಟಮಿನ್ ಆಗಿ ಯೂಸ್ ಮಾಡ್ತಾರ. ಅಂದ್ರ ಕೂದಲು ಹೆಚ್ಚಿಗೆ ಬರಾಕ, ಆಮೇಲೆ ಮುಖದ ತ್ವಚೆಯನ್ನ ಹೆಚ್ಚಿಗೆ ಬರಾಕ ಏನ್ ಮಾಡ್ತಾರ ಅಂದ್ರ ಈ ವಿಟಮಿನ್ ಇ ಗುಳಿಗೆ ತಗೋತಿರ್ತಾರಲ್ಲ, ಹಂಗ ನೆನಪಿಟ್ಕೋಬೇಕು ನೀವು. ಆಮೇಲೆ ಅದರಿಂದ ಕೊರತೆಯಿಂದ ಏನಾಗತ್ರಿ? ಸ್ನಾಯುವಿನ ದೌರ್ಜಲ್ಯ ಮತ್ತ ಸಂತಾನಹೀನತೆ ಆಕತಿ. ಅದ್ರ ಕೆಮಿಕಲ್ ಏನ್ರಿ? ಟೋಕೋಪೆರಾಲ್. ಟೋಕೋ ಅಂತ ಬಂತಂದ್ರ ವಿಟಮಿನ್ ಇ ನೆನಪಿಟ್ಕೋಬೇಕು. ಆಮೇಲೆ ವಿಟಮಿನ್ ಕೆ ಅಂತಂದ್ರೆ ಏನ್ರಿ?
ಇದಕ್ಕೆ ಪಿಲೋಕ್ವಿನೈನ್ ಅಂತ ಕರೀತಾರೆ. ಇದಕ್ಕೆ ಏನಂತಾರು ಪಿಲೋಕ್ವಿನೈನ್ ಅಂತ ಕರೀತಾರೆ. ಇದರಿಂದ ಏನಾಕತಿ ರಕ್ತ ಹೆಪ್ಪುಗಟ್ಟದಿರುವಂತ ಸ್ಥಿತಿಯನ್ನ ಏನಂತಾರು ವಿಟಮಿನ್ ಕೆ ದಿಂದ ಬರ್ತತಿ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಆಮೇಲೆ ನೀರಿನಲ್ಲಿ ಕರಗುವಂತ ವಿಟಮಿನ್ಗಳು ನೋಡ್ರಿ. ನೀರಿನಲ್ಲಿ ಕರಗುವಂತ ವಿಟಮಿನ್ಗಳು ಯಾವಪ್ಪ ಅಂತಂದ್ರೆ ನಾ ಹೇಳಿದ್ ನಿಮ್ಗೆ ಬಿಸಿ. ಆದ್ರೆ ಈ ಸಿ ಒಳಗೆ ಏನಕ್ಕಪ್ಪ ಅಂದ್ರೆ ಬಾಳ ಟೈಪ್ಸ್ ಬರ್ತಾವ್ರಿ ನೋಡ್ರಿ. ಸಿ ಅಂತಂದ್ರೆ ಏನ್ರಿ ಅಸ್ಕಾರ್ಬಿಕ್ ಆಮ್ಲ. ಸಿ ಅಂತಂದ್ರೆ ಏನ ಅಸ್ಕಾರ್ಬಿಕ್ ಆಮ್ಲ. ಅದರ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ಈ ನೋಡ್ರಿ ಹಲ್ಲಿನಲ್ಲಿ ಈ ಕೊರತೆಯಿಂದ ಬರುವಂತ ರೋಗ ಯಾವಪ್ಪ ಅಂದ್ರೆ ಸ್ಕರ್ವಿ. ಅದಕ್ಕೆ ಏನಂತಾರ ಅಂತಂದ್ರ ಒಸಡು ರೋಗ. ಸಿ ಅಂತ ಬಂತಂದ್ರೆ ಸ್ಕರ್ವಿ. ಸಿ ನೆನ್ಬಿಟ್ಕೊಂಡ್ಬಿಡ್ಬೇಕು. ಸಿ ಅಂತಂದ್ರೆ ಏನ್ರಿ ಸ್ಕರ್ವಿ. ಹಿಂಗ ನೀವು ಒಂದ್ 2-3 ಸಲ ರಿವಿಷನ್ ಮಾಡಿ ಅಂತಂದ್ರೆ ಕ್ವಶನ್ ಪೇಪರ್ದಾಗ ನೀವು ಆಪ್ಷನ್ ನೋಡಿ ಎಲಿಮಿನೇಷನ್ ಮಾಡಬಹುದು. ಇಲ್ಲಿ ನೋಡಿದ ಒಸಡುಗಳಲ್ಲಿ ಕಂಟಿನ್ಯೂ ರಕ್ತಸ್ರಾವ ಆಗಿರತ್ತೆ. ಇದ ಏನಪ್ಪಾ ಅಂತಂದ್ರ ಸ್ಕರ್ವಿ ರೋಗ. ಯಾವ್ದಾ ಸಿ. ಅದರ ರಾಸಾಯನಿಕ ಹೆಸರು ಏನ್ರಿ ಅಸ್ಕಾರ್ಬಿಕ್ ಆಸಿಡ್. ಅಸ್ಕಾರ್ಬಿಕ್ ಆಸಿಡ್. ಇವು ಎತ್ತರಾಗಿರ್ತದಪ್ಪ ಅಂದ್ರೆ ಅತಿ ಹೆಚ್ಚು ಈ ವಿಟಮಿನ್ ಎತ್ತರಾಗಿರ್ತಂದ್ರೆ ನೆಲ್ಲಿಕಾಯಿ. ಯಾವ ಹುಳಿ ಇರ್ತಾವಲ್ರಿ ಅದ್ರೊಳಗೆ ಏನಿರ್ತಪ್ಪ ಅಂತಂದ್ರ ಯಾವ ವಿಟಮಿನ್ ಇರತ್ತಿ ವಿಟಮಿನ್ ಸಿ ಇರ್ತತಿ. ವಿಟಮಿನ್ ಸಿ ಎತ್ತರಾಗಿರತಿ ನೆಲ್ಲಿಕಾಯಿ. ಆಮೇಲೆ ವಿಟಮಿನ್ ಡಿ ಅಂತಂದ್ರ ಸೂರ್ಯನ ಬೆಳಕು. ನೆನಪಿಟ್ಕೋರಿ ಸೂರ್ಯನ ಬೆಳಕು. ಆಮೇಲೆ ವಿಟಮಿನ್ ಇ ಅಂತಂದ್ರೆ ಮೊಳಕೆಯ ಧಾನ್ಯಗಳನ್ನ ತಿನ್ಬಹುದು. ಆಮೇಲೆ ವಿಟಮಿನ್ ಕೆ ಅಂತಂದ್ರೆ ಏನ್ರಿ ಪಾಲಕ್ ಸೊಪ್ಪು ಇರತ್ತಲ್ಲ ಇದು ಹೆಚ್ಚಿಗೆ ಯೂಸ್ ಆಕತಿ. ಯಾವ್ದ್ರಿ ವಿಟಮಿನ್ ಕೆಗೆ. ಅದ ವಿಟಮಿನ್ ಸಿ ಅಂತಂದ್ರೆ ನೆಲ್ಲಿಕಾಯಿ. ಆಮೇಲೆ ಲಿಂಬಿ ಹಣ್ಣ. ಇವೆಲ್ಲ ಏನ್ ಬರ್ತಾವಪ್ಪ ಅಂದ್ರೆ ಹುಳಿ ಯಾವ ಇರ್ತಾವಲ್ರಿ ಅವೆಲ್ಲ ಏನಂದ್ರ ವಿಟಮಿನ್ ಸಿ. ಆಮೇಲೆ ಬಿ ಒಳಗ ಬಾಳ ಬರ್ತಾವ್ರಿ. ಯಾವ್ಯಾವ ಬರ್ತಾವ ಅಂದ್ರ B1 B2 B3 B6 B5 ಇವೆಲ್ಲ ಬರ್ತಾವ. ಅದ್ರೊಳಗೆ ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರ ನೋಡ್ರಿ ವಿಟಮಿನ್ ಬಿ1 ಅಂತಂದ್ರೆ ಏನ್ರಿ ಅದ್ರ ರಾಸಾಯನಿಕ ಹೆಸರು ಥಯಾಮಿನ್. B1 ನ ರಾಸಾಯನಿಕ ಹೆಸರು ಥಯಾಮಿನ್. ಇದರ ಕೊರತೆಯಿಂದ ಬರುವಂತ ರೋಗ ಯಾವ್ದಪ್ಪ ಅಂತಂದ್ರೆ ಬೇರಿ. ಬಿ ಅಂತಂದ್ರೆ ಏನ್ರಿ ಬೇರಿ ನೆನ್ಪಿಟ್ಕೋಬೇಕು. ಬೇರಿ ಅಂತಂದ್ರೆ ಏನ ನರ ದೌರ್ಬಲ್ಯ. ಆಮೇಲೆ ವಿಟಮಿನ್ B2 ನೋಡ್ರಿ B1 ಥಯಾಮಿನ ಅದ್ರ ಬರುವಂತ ರೋಗ ಬೇರಿ. ಆಮೇಲೆ ನರ ದೌರ್ಬಲ್ಯ ಅಂತ ನೆನ್ಪಿಟ್ಕೋಬೇಕು. ವಿಟಮಿನ್ B2 ಅಂತಂದ್ರೆ ಏನ್ರಿ ರೈಬೋಪ್ಲಾವಿನ್. ಯಾವ್ದ್ರಿ ಇದ್ರ ರಾಸಾಯನಿಕ ಹೆಸರು B2 ದ ರೈಬೋಪ್ಲಾವಿನ್. B1 ದ ಥಯಾಮಿನ್, B2 ದ ರೈಬೋಪ್ಲಾವಿನ್. ಹಿಂಗ್ ನೀವು ಕಂಟಿನ್ಯೂ ಅದನ್ನ ಹೊಳ್ಳಿ ಮನನ ಮಾಡ್ಕೋದ್ರೆ ಅಷ್ಟೇ ನೆನಪುಳಿತಾವ. ಇಲ್ಲ ಅಂದ್ರೆ ನೆನಪುಳಿಯಂಗಿಲ್ಲ. ರೈಬೋಪ್ಲಾವಿನ್. ಇದರಿಂದ ಬರುವಂತಹ ರೋಗ ಯಾವ್ದಪ್ಪ ಅಂತಂದ್ರ ಚೀಲೋಸಿಸ್ ಅಂತ ಕರೀತಾರೆ. ಚೀಲೋಸಿಸ್ ಅಂತಂದ್ರೆ ಏನ ತುಟಿ ಒಡೆಯುವುದು ಅಥವಾ ಚರ್ಮ ರೋಗ. ಚೀಲೋಸಿಸ್ ಅಂದ್ರೆ ಏನ್ರಿ ತುಟಿ ಒಡೆಯುವುದು, ನಾಲಿಗೆ ಸೀಳುವುದು. ಇವೆಲ್ಲ ಏನಪ್ಪಾ ಅಂತಂದ್ರ ವಿಟಮಿನ್ B2 ದಿಂದ. ಆಮೇಲೆ B3 ದಿಂದ ವಿಟಮಿನ್ B3 ದಿಂದ ಬರುವಂತ ಇದರ ರಾಸಾಯನಿಕ ಹೆಸರು ಏನಪ್ಪಾ ಅಂತಂದ್ರ ನಿಯಾಸಿನ್. ರಾಸಾಯನಿಕ ಹೆಸರು ಏನ್ರಿ ನಿಯಾಸಿನ್. ನಿಮ್ಗೆ ಹೊಂದಿಸಿ ಬರೆಯದ ಕೊಟ್ಬಿಡ್ತಾರ. ಒಂದು ವಿಟಮಿನ್ ಕೊಡುದು ಬಾಜು ರಾಸಾಯನಿಕ ಹೆಸರು ಕೊಡುದು. ಇವನೊಂದ್ಸಲ ಬರೋದ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಹೊಳ್ಳಿ ಏನ್ ಮಾಡ್ಬೇಕಂದ್ರ ನೆನಪು ಮಾಡ್ಕೊಂತ ಇರ್ಬೇಕು. ವಿಟಮಿನ್ B3 ಯಾವ್ದ್ರಿ ನಿಯಾಸಿನ್. ಈ ಕೊರತೆಯಿಂದ ಬರುವಂತಹ ರೋಗ ಯಾವ್ದಪ್ಪ ಅಂತಂದ್ರ ಪೆಲಾಗ್ರಾ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪೆಲಾಗ್ರಾ. ಅತ್ ರೋಗ ಯಾವ್ದು ಬರ್ತಾವಪ್ಪ ಅಂದ್ರ 4D ರೋಗ ಅಂತ ಬರ್ತಾವ. ಅಂದ್ರ ಅವ್ 4 ರೋಗ ಡಿ ಹೆಸರಿಂದ ಸ್ಟಾರ್ಟ್ ಆಗಿರತ್ರಿ. ಯಾವ್ಯಾವಪ್ಪ ಅಂತಂದ್ರ ಇಲ್ಲಿ ನೋಡ್ದ ಡರ್ಮಟೈಟಿಸ್ ಅಂದ್ರೆ ಚರ್ಮ ರೋಗ. ಡಯೇರಿಯಾ ರೋಗ ಅಂದ್ರೆ ಅತಿಸಾರ ಅಂತ ಕರೀತಾರಲ್ಲ ಅದ. ಆಮೇಲೆ ಡೆತ್. ಇವೇನಪ್ಪಾ ಅಂತಂದ್ರ 4D ರೋಗ ಅಂತ ಕರೀತಾರೆ. ಇದಕ್ಕೆ ಏನಂತಾರ್ರಿ 4D ರೋಗ ಅಂತ ಕರೀತಾರೆ. ಒಂದು ಚರ್ಮ ರೋಗ, ಒಂದು ಅತಿಸಾರ, ಇನ್ನೊಂದ್ ಏನಪ್ಪಾ ಅಂತಂದ್ರ ಪೆಲಾಗ್ರಾ ಅಂದ್ರ ಬುದ್ಧಿಮಾಂದ್ಯತೆ. ಅದು ಡಿ ದಾಗ ಬರ್ತತಿ ಬುದ್ಧಿಮಾಂದ್ಯತೆ. ಆಮೇಲೆ ಡಯೇರಿಯಾ, ಆಮೇಲೆ ಡೆತ್. ಟೋಟಲ್ ಏನಪ್ಪಾ ಅಂದ್ರ 4D ರೋಗ ಅಂತ ಕರೀತಾರೆ. ಇದಕ್ಕೆ ನೆನಪಿಟ್ಕೋರಿ. 4D ರೋಗ ಎಂದು ಕರೆಯುವಂತ ವಿಟಮಿನ್ ಯಾವ್ದಪ್ಪ ಅಂದ್ರ B3. ಅದರ ರಾಸಾಯನಿಕ ಹೆಸರು ನಿಯಾಸಿನ್. ಆಮೇಲೆ ಏನಪ್ಪಾ ಅಂತಂದ್ರ B3 ಆದ್ಮೇಲೆ B6 ಒಂದ್ ಬರತ್ತಿ, B5 ಒಂದ್ ಬರತ್ತಿ, B6 ಒಂದ್ ಬರತ್ತಿ. P5 ಅಂತಂದ್ರ ಪೆಂಟಾಥೆನಿಕ್ ಆಸಿಡ್ ಅಂತ ಬರತ್ತಿ. ಅದ್ರ ರಾಸಾಯನಿಕ ಹೆಸರು ಅಂತ ನೆನಪಿಟ್ಕೋರಿ. 5 ಅಂತಂದ್ರೆ ಏನ್ರಿ ಪೆಂಟಾಥೆನಿಕ್ ಆಸಿಡ್ ಅಂತ ನೆನಪಿಟ್ಕೋಬೇಕು. ಪೆಂಟಾಥೆನಿಕ್ ಆಸಿಡ್ ಯಾವ್ದು 5 ಅಂತ ಬಂತಂದ್ರ 5 ಪೆಂಟಾ ನೆನಪಿಟ್ಕೋಬೇಕು. ಆಮೇಲೆ B6 ಒಂದ್ ಬರತ್ತಿ. B6 ಏನಪ್ಪಾ ಅಂತಂದ್ರ ಇತರ ರಾಸಾಯನಿಕ ಹೆಸರು ಏನಂತಂದ್ರ ಪಿರಿಡಾಕ್ಸಿನ್. ನಿಮ್ಗೆ ರಾಸಾಯನಿಕ ಹೆಸರು ಮೇಲೆ ಕೇಳ್ತಾರ ಪಿರಿಡಾಕ್ಸಿನ್. ಆಮೇಲೆ ಈ ಇದರಿಂದ ಯಾವ್ದು ಬರ್ತಂದ್ರೆ ರಕ್ತಹೀನತೆ. ನೋಡ್ರಿ ರಕ್ತಹೀನತೆ. ಇದರಿಂದ ಯಾವ್ದು ಬರತ್ತಿ ರಕ್ತಹೀನತೆ. ಯಾವ್ದ್ರಿ ಪಿರಿಡಾಕ್ಸಿನ್. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತಂದ್ರ B9 ಬರತ್ರಿ. B9 ಏನಪ್ಪಾ ಅಂತಂದ್ರ ಫೋಲಿಕ್ ಆಸಿಡ್. ಇದ್ರ ರಾಸಾಯನಿಕ ಹೆಸರು
ಫೋಲಿಕ್ ಆಸಿಡ್. ಆಮೇಲೆ ಇದರಿಂದ ಏನ್ ಬರತ್ತಪ್ಪ ಅಂತಂದ್ರೆ ಇದು ರಕ್ತಹೀನತೆ. ಆದ್ರ ಈ B6 ಒಳಗ ರಕ್ತಹೀನತೆ ಪ್ರಮಾಣ ಕಡಿಮೆ ಇರ್ತದ್ರಿ. ಇದು ಎತ್ರೊಳಗ B6 ಒಳಗ. ಆದ್ರ B9 ಒಳಗ ರಕ್ತಹೀನತೆ ಪ್ರಮಾಣ ಜಾಸ್ತಿ ಇರ್ತತಿ. B9 ಒಳಗ ಏನಿರ್ತತಿ ರಕ್ತಹೀನತೆ ಪ್ರಮಾಣ ಜಾಸ್ತಿ ಇರ್ತತಿ. ಅದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಅದಕ್ಕ ಮೆಗಾಲೋಬ್ಲಾಸ್ಟಿಕ್ ರಕ್ತಹೀನತೆ ಅಥವಾ ಮೆಗಾಲೋಬ್ಲಾಸ್ಟಿಕ್ ಎನಿಮಿಯಾ ಅಂತ ಕರೀತಾರ. ನೋಡ್ರಿ, B5 ಅಂದ್ರೆ ಏನ್ರಿ? ಪೆಂಟಾಥೆನಿಕ್ ಆಸಿಡ್. ನೆನಪಿಟ್ಕೋರಿ, ಇದರ ರಾಸಾಯನಿಕ ಹೆಸರು ಏನ್ರಿ? ಪೆಂಟಾಥೆನಿಕ್ ಆಸಿಡ್. ಇದೊಂದು ನೆನಪಿಟ್ಕೋರಿ. ಆಮೇಲೆ B6 ಅಂತಂದ್ರೆ ಏನ್ರಿ? ಪಿರಿಡಾಕ್ಸಿನ್. ಇದರ ರಾಸಾಯನಿಕ ಹೆಸರು ಇದು ಪಿರಿಡಾಕ್ಸಿನ್. ಇದರ ಕೊರತೆಯಿಂದ ಬರುವಂತಹ ರೋಗ ಯಾವಪ್ಪ ಅಂದ್ರೆ ರಕ್ತಹೀನತೆ. ಇದರ ರಕ್ತಹೀನತೆ ಯಾವ ಪ್ರಮಾಣದಾಗಿರತ್ತೆ? ಕಡಿಮೆ ಪ್ರಮಾಣದಾಗಿರತ್ತೆ. ರಕ್ತಹೀನತೆ ಅಂದ್ರೆ ಏನ್ರಿ? ರಕ್ತ ಕಡಿಮೆ ಆಗುವುದು ಅಂದ್ರೆ RBC ಪ್ರಮಾಣ ಕಡಿಮೆ ಆಗುವುದಕ್ಕೆ ಏನಂತಾರ? ರಕ್ತಹೀನತೆ ಅಂತ ಕರೀತಾರ. ಆದ್ರೆ B6 ವಿಟಮಿನ್ ಕೊರತೆ ಯಾಕಪ್ಪ ಅಂತಂದ್ರೆ ಸ್ವಲ್ಪ ರಕ್ತಹೀನತೆ ಆಗುತ್ತೆ. ಅದ B9 ಅಂತಂದ್ರೆ ಏನ್ರಿ? ಫೋಲಿಕ್ ಆಸಿಡ್. ಫೋಲಿಕ್ ಆಸಿಡ್ ಇದರ ರಾಸಾಯನಿಕ ಹೆಸರು ಫೋಲಿಕ್ ಆಸಿಡ್. ಇದರ ಕೊರತೆಯಿಂದ ಬರುವಂತಹ ರೋಗ ಯಾವಪ್ಪ ಅಂತಂದ್ರೆ ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ ಅಥವಾ ರಕ್ತಹೀನತೆ. ಅಂದ್ರ ಇಲ್ಲಿ ಏನಾಕತ್ತಪ್ಪ ಅಂತಂದ್ರ RBC ಪ್ರಮಾಣ ಬಹಳ ಏನಾಕತ್ರಿ? ಕಡಿಮೆ ಆಕತಿ. ಇಲ್ಲಿ RBC ಪ್ರಮಾಣ ಏನಾಕತಿ? ಸ್ವಲ್ಪ ಕಡಿಮೆ ಆಕಿರತಿ. ಇಲ್ಲಿ ರಕ್ತದ ಪ್ರಮಾಣ ಏನಾಗತಿ? ಅಥವಾ RBC ಪ್ರಮಾಣ ಬಹಳ. ಮೆಗಾಲೋಬ್ಲಾಸ್ಟಿಕ್ ಅಂದ್ರೆ ಮೆಗಾ ಅಂತಂದ್ರ ಬಹಳ. ನೆನಪಿಟ್ಕೋರಿ, ಫೋಲಿಕ್ ಆಸಿಡ್ ಇದರ ರಾಸಾಯನಿಕ ಹೆಸರು. ಅದೇ ರೀತಿ B12 ಅಂತಂದ್ರೆ ಏನ್ರಿ? ಸೈನೋಕೋಬೋಲೋಮಿನ್. ಇದರ ರಾಸಾಯನಿಕ ಹೆಸರು. ಆಮೇಲೆ ಇದರಿಂದ ಬರುವಂತ ರೋಗ ಯಾವಪ್ಪ ಅಂತಂದ್ರೆ ಇದು ರಕ್ತಹೀನತೆನ. ಇವೆಲ್ಲ ಏನಕ್ಕಪ್ಪ ಅಂದ್ರೆ ರಕ್ತಹೀನತೆ. ನೋಡ್ರಿ, B6, B9, B12 ಇವೆಲ್ಲ ಏನಪ್ಪಾ ಅಂದ್ರ ರಕ್ತಹೀನತೆನ. ಒಂದ್ ಸ್ವಲ್ಪ ಪ್ರಮಾಣ ರಕ್ತಹೀನತೆ ಕೊಟ್ಟಿದಂದ್ರ B6. B9 ಅಂತಂದ್ರ ಫೋಲಿಕ್ ಆಸಿಡ್. ಇದು ಮೆಗಾಲೋ ಬಾಳ ಏನಾಕತಿ? ರಕ್ತಹೀನತೆ ಆಕತಿ. ಆಮೇಲೆ ಇದೇನಪ್ಪಾ ಅಂತಂದ್ರೆ ಮೀಡಿಯಂ ಏನಂದ್ರ ಸೈನೋಕೋಬೋಲೋಮಿಯಾ ಅಂದ್ರೆ ಇದು ರಕ್ತಹೀನತೆ. ನಿಮ್ ಎಕ್ಸಾಮ್ದಾಗ ಏನ್ ಕೊಡ್ತಾರಪ್ಪ ಅಂತಂದ್ರ ಅವುಗಳ ರಾಸಾಯನಿಕ ಹೆಸರನ್ನ ಕೊಡ್ತಾರ. ರೋಗಕ್ಕೆ ಕೊಡೋಕ್ಕಿಂತ ಏನ್ ಮಾಡ್ತಾರಪ್ಪ ಅಂದ್ರ ರಾಸಾಯನಿಕ ಹೆಸರು ಕೊಡ್ತಾರ. ಇಲ್ಲ ಅಂತಂದ್ರೆ ರಕ್ತಹೀನತೆಗೆ ಕಾರಣವಾಗುವಂತ ಇದನ್ನ ಕೊಟ್ಟು ಏನ್ ಮಾಡ್ತಾರ? B12 ಅಷ್ಟ ಕೊಡ್ತಾರ. ಇವೆಲ್ಲ ಏನ್ ಮಾಡಲ್ಪ B6, B9 ಅಂತ ಕೊಡಂಗಿಲ್ಲ. ನೆನ್ಪಿಟ್ಕೋರಿ, B12 ಏನಕತ್ರಿ? ರಕ್ತಹೀನತೆ ಅಥವಾ ಸೈನೋಕೋಬೋಲೋಮಿನ್. ಇವಾಗ ರಾಸಾಯನಿಕ ಹೆಸರುಗಳು ನೆನ್ಪಿಟ್ಕೊಂತ ಬರ್ರಿ. ನೆನಪು ಮಾಡ್ರಿ. ಹಂಗ ಈಗ ಒಂದ್ ಸ್ವಲ್ಪ ಕಣ್ ಮುಚ್ಚಿನ ಮಾಡ್ರಿ ಅಂದ್ರ ಹಂಗ ಒಂದ್ ಮನನ ಮಾಡ್ಕೋರಿ. A ಅಂತಂದ್ರೆ ಏನ? ರೆಟಿನಾಲ್. B1 ಅಂತಂದ್ರೆ ಆಮೇಲೆ ಮೊದಲು ಏನ್ ಮಾಡೋನು? ಕೊಬ್ಬಿನಲ್ಲಿ ಕರಗುವಂತ ನೋಡ್ಕೊಂತ ಬರ್ನು. A ಅಂತಂದ್ರೆ ಏನ? ರೆಟಿನಾಲ್. D ಅಂತಂದ್ರೆ ಏನ್ ನೆನ್ಪಿಟ್ಕೋಬೇಕು? ಡಿ ಅಂತಂದ್ರೆ ಏನ? ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಅಂತಂದ್ರೆ ಕ್ಯಾಲ್ಸಿಯಂ ಬರ್ಬೇಕಂದ್ರೆ ಕ್ಯಾಲ್ಸಿಪೆರಾಲ್. ಆಮೇಲೆ E ಅಂತಂದ್ರೆ ಏನ? ಟೋಕೋಪೆರಾಲ್. ಆಮೇಲೆ K ಅಂತಂದ್ರೆ ಏನ? ಪಿಲೋಕ್ವಿನೈನ್. K ಅಂತಂದ್ರೆ ಕ್ವಿನೈನ್, ಪಿಲೋಕ್ವಿನೈನ್ ಅಂತ ಬರ್ಬೇಕು. ಆಮೇಲೆ B ಒಳಗ BC, ನೀರಿನಲ್ಲಿ ಕರಗುವಂತದ BC. ಅಥವಾ B1 ಅಂತಂದ್ರೆ ಏನ? ಥಯಾಮಿನ್. B2 ಅಂತಂದ್ರೆ ಏನ? ರೈಬೋಫ್ಲೋವಿನ್. ಆಮೇಲೆ B3 ಅಂತಂದ್ರೆ ಏನ? ನಿಯಾಸಿನ್. ಆಮೇಲೆ B6 ಆಮೇಲೆ B5 ಅಂದ್ರೆ ಏನ? ಬರುತ್ತೆ ನಿಮ್ಗೆ ಪೆಂಟಾಥೆನಿಕ್ ಆಸಿಡ್ ಅಂತ ಹೇಳಿ. B6 ಅಂದ್ರೆ ಏನ? ಪಿರಿಡಾಕ್ಸಿನ್. B9 ಅಂದ್ರೆ ಏನ? ಫೋಲಿಕ್ ಆಸಿಡ್. B12 ಅಂದ್ರೆ ಏನ? ಸೈನೋಕೋಬೋಲೋಮಿನ್. ನೆನಪು ಮಾಡ್ಕೋರಿ, ಸೈನೋಕೋಬೋಲೋಮಿನ್. ಇಲ್ಲಿ ನೋಡೋದ B9 B12 ಏನಪ್ಪಾ ಅಂದ್ರೆ ಸೈನೋಕೋಬೋಲೋಮಿನ್. ಇವು ರಕ್ತಹೀನತೆನೇ. ಇವು B9 ಆಗಿರ್ಬೋದು, B12 ಆಗಿರ್ಬೋದು, B6 ಆಗಿರ್ಬೋದು. ಇವೆಲ್ಲ ಏನಪ್ಪಾ ಅಂತಂದ್ರ ವಿಟಾಮಿನ್ ಗೆ ಸಂಬಂಧಪಟ್ಟಂತಹ ಪೂರ್ತಿ ಏನಾಗಿತ್ತಂದ್ರ ಕಾನ್ಸೆಪ್ಟ್ ಆಗಿದ್ರಿ. ಇವೇನಪ್ಪಾ ಅಂದ್ರೆ ಕಾರ್ಬೋಹೈಡ್ರೇಟ್ ಅದು, ಪ್ರೋಟೀನ್ ಅದು, ವಿಟಾಮಿನ್ ಅದು. ಈಗ ಏನಪ್ಪಾ ಅಂದ್ರೆ ಕ್ವಶನ್ ಹೋಗುನು. ನೋಡ್ರಿ, ಇಲ್ಲಿ ನೋಡ್ರಿ.
ಒಂದನೇದು ಕೊಟ್ಟನಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್. ನೋಡ್ರಿ, ನಾ ಕಾರ್ಬೋಹೈಡ್ರೇಟ್ ಬಂತಪ್ಪ ಅಂತಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರು ಓಸ್ ನೆನಪಿಟ್ಕೋರಿ. OSC ಓಸ್ ನೋಡ್ರಿ ಇಲ್ಲ ಯಾವ್ದಾವು ಗ್ಲೂಕೋಸ್, ಫ್ರಕ್ಟೋಸ್, ಕೆಲಾಕ್ಟೋಸ್, ಓಸ್ ನೆನಪಿರ್ಬೇಕು. ರೈಬೋಸ್ ಇಲ್ಲಿ ಬಂತಿಲ್ಲವ್ರಿ ಇದು ನಿಮ್ಗೆ ರೈಬೋಸ್ ಅನ್ನೋದು ಕಾರ್ಬೋಹೈಡ್ರೇಟ್ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಆ ಟೆಕ್ನಿಕ್ಲೇ ನೆನಪಿಟ್ಕೋಬಹುದು. ಓಸ್ ಬಂತಂತಂದ್ರೆ ನೆನಪಿಟ್ಕೋಬೇಕು ಕಾರ್ಬೋಹೈಡ್ರೇಟ್. ಓಸ್ ಬಂತಂದ್ರೆ ಏನ ಕಾರ್ಬೋಹೈಡ್ರೇಟ್, ರೈಬೋಸ್ ಆತ. ಆಮೇಲೆ ಪ್ರೋಟೀನ್ಗಳ ಬಗ್ಗೆ ನೋಡಿದ್ವಿ ನಾವು. ಕೆರಾಟಿನ್ ಇಲ್ಲಿ ನೋಡದ ಉಗುರುಗಳಲ್ಲಿ ಇರುವಂತಹ, ಆಮೇಲೆ ಪ್ರಾಣಿಗಳ ಕೊಂಬಿನಲ್ಲಿ ಇರುವಂತಹದ್ದು, ಕೂದಲಿನಲ್ಲಿರುವಂತಹ ಪ್ರೋಟೀನ್ ಏನಪ್ಪ ಅಂದ್ರೆ ಕೆರಾಟಿನ್. ಹಾರ್ಮೋನ್ ಅಂತಂದ್ರೆ ಏನ ಇಲ್ಲಿ ನೋಡಿದ ನಿನ್ನೆ ಕ್ಲಾಸ್ ನಾವು ಲಾಸ್ಟ್ ಕ್ಲಾಸ್ ಏನ್ ಮಾಡಿದ್ವಿ ಡಿಸ್ಕಸ್ ಮಾಡಿದ್ವಿ ನಾವು. ಅದಕ್ಕಿಂತ ಲಾಸ್ಟ್ ಕ್ಲಾಸ್ 2 ಕ್ಲಾಸ್ ಹಿಂದೆ ಏನ್ ಮಾಡಿದ್ವಿ ಅಂದ್ರೆ ಹಾರ್ಮೋನ್ಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ಯವು. ಆ ಹಾರ್ಮೋನ್ಗಳಲ್ಲಿ ಯಾವ್ದು ಬರ್ತಪ್ಪ ಅಂದ್ರೆ ಈ ಪ್ರೊಜೆಸ್ಟಿರಾನ ಮತ್ತು ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಬರ್ತದೆ. ಇದು ಮಹಿಳೆಯರಲ್ಲಿ ಏನಾಗತ್ತೆ ಪ್ರೊಡ್ಯೂಸ್ ಆಗುತ್ತೆ ಹಾರ್ಮೋನ್. ನೆಕ್ಸ್ಟ್ ಇದು ನಿಮ್ಗೆ ಏನಾರು ಇದು ಗೊತ್ತಿರ್ಲಿಕ್ಕಂದ್ರೆ ವಿಟಾಮಿನ್ ನೋಡ್ರಿ. ವಿಟಾಮಿನ್ ಒಳಗೆ ಏನ್ ಮಾಡ್ಯಾರಪ್ಪ ಅಂತಂದ್ರ ರಾಸಾಯನಿಕ ಹೆಸರು ಕೊಟ್ಟಾರ. ಎದ್ರದ್ದು ಕೊಟ್ಟಾರ್ರಿ? ಇಲ್ಲಿ ಕೊಟ್ಟಾರ ನೋಡ್ದ ರೈಬೋಫ್ಲೇವಿನ್. ಯಾವ ರಾಸಾಯನಿಕ ಹೆಸರಪ್ಪ ಅಂದ್ರೆ ಇದು B2 ವಿಟಾಮಿನ್ ರಾಸಾಯನಿಕ ಹೆಸರು. ನಿಮ್ಗೆ ಇದ್ರೊಳಗೆ ಒಂದ್ 2 ಗೊತ್ತಿದ್ರು ಏನ್ ಮಾಡ್ಬೋದು ನೀವು ಆನ್ಸರ್ ಹಾಕ್ಬೋದು. ಇಲ್ಲಿ ನೋಡ್ರಿ, ಪ್ರೋಟೀನ್ ಕೆರಾಟಿನ್ ಗೊತ್ತಿರತ್ರ ನಿಮಗ. ಕೆರಾಟಿನ್ ಗೊತ್ತಿತ್ತಪ್ಪ ಅಂತಂದ್ರ B3 ಯಾವ ಆನ್ಸರ್ ಐತಿ? B3 ನೋಡ್ಕೊಂಡ್ ಬರ್ಬೇಕು. ಇಲ್ಲೂ B3 ಐತಿ, ಆಮೇಲೆ ಇಲ್ಲೂ B3 ಐತಿ. ಇವೆರಡು ಎಲಿಮಿನೇಷನ್ ಹೋದ್ವು. ಇವೆರಡು ಏನದಪ್ಪ ಅಂದ್ರೆ ಎಲಿಮೆಂಟ್ ಅದು. ಆಮೇಲೆ ನಿಮಗ ಈ ಹಾರ್ಮೋನ್ಗಳ ಬಗ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ಪ್ರೊಜೆಸ್ಟಿರಾನ್ C4 ನೋಡ್ರಿ. ಇಲ್ಲೂ C4 ಐತಿ, ಇಲ್ಲಿ C4 ಐತಿ ಅದಾತ. ಆಮೇಲೆ ಕಾರ್ಬೋಹೈಡ್ರೇಟ್ ನೋಡ್ರಿ, ಓಸ್ ಬಂದು ಅಂದ್ರೆ ಕಾರ್ಬೋಹೈಡ್ರೇಟ್, ರೈಬೋಸ್ ಇಲ್ಲಿ ನೋಡ್ದ. ಏನಪ್ಪಾ ಅಂದ್ರೆ A2. ನೀವು ಬರೀ ಕಾರ್ಬೋಹೈಡ್ರೇಟ್ ಬಗ್ಗೆ ಅಷ್ಟೇ ಗೊತ್ತಿದ್ರು ನೀವು ಆನ್ಸರ್ ಮಾಡ್ಬೋದಾಗಿತ್ತು. ಸೊ OSC ಬಂತಂತಂದ್ರ ಕಾರ್ಬೋಹೈಡ್ರೇಟ್ ನೆನಪಿಟ್ಕೊಂಡ್ಬಿಡ್ರಿ. ಗ್ಲೂಕೋಸ್, ಫ್ರಕ್ಟೋಸ್, ಕೆಲಾಕ್ಟೋಸ್ ಇವೆಲ್ಲಾನು ಏನಪ್ಪಾ ಅಂತಂದ್ರ ಕಾರ್ಬೋಹೈಡ್ರೇಟ್. ಓಸ್ ಬಂದಂದ್ರ ಇಲ್ಲಿ ನೋಡ್ರಿ ರೈಬೋಸ್ ಬಂತಿಲ್ಲ. ಇಲ್ಲಿ ರೈಬೋಸ್ ಬಂತಂದ್ರೆ ಏನ್ರಿ ಕಾರ್ಬೋಹೈಡ್ರೇಟ್. ಅದೊಂದೇ ಗೊತ್ತಿದ್ರು ಏನ್ ಮಾಡ್ಬೋದ್ರ ನೀವು ಆನ್ಸರ್ ಹಾಕ್ಬೋದಾಗಿತ್ತು. ಆನ್ಸರ್ ಏನಪ್ಪಾ ಅಂದ್ರೆ ಇದ್ರದ 3. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ ಕ್ವಶನ್ ಇತ್ತಪ್ಪ ಅಂದ್ರೆ ಈ ಕ್ವಶನ್ ಸಾಲ್ವ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಣ್ಣಿನ ಬಗ್ಗೆ ಕೊಟ್ಟಾರ. ಕಣ್ಣನ್ನು ಪ್ರವೇಶಿಸುವಂತಹ ಬೆಳಕಿನ ಕಿರಣಗಳ ವಕ್ರೀಭವನವು ಕಾರ್ನಿಯಾದ ಹೊರ ಮೇಲ್ಮೈಯಲ್ಲಿ ಉಂಟಾಗುತ್ತದೆ. ಕಣ್ಣಿನೊಳಗೆ ಪ್ರವೇಶಿಸುವಂತಹ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ಅಥವಾ ಪಪಿಲ್ ನಿಯಂತ್ರಿಸುತ್ತದೆ. ಕಣ್ಣಿನ ಮಸೂರವು ವಸ್ತುವಿನ ಮಿಥ್ಯ ಪ್ರತಿಬಿಂಬವನ್ನ ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ. ನೋಡ್ರಿ, ಈ ಕ್ವಶನ್ ಸಾಲ್ವ್ ಮಾಡಬೇಕಪ್ಪ ಅಂತ ನಿಮ್ ಕಣ್ಣಿನ ಕಾರ್ಯಗಳ ಬಗ್ಗೆ ಗೊತ್ತಿರಬೇಕು. ಕಣ್ಣೊಳಗೆ ಯಾವ ಭಾಗಗಳದಾವ ಅವುಗಳ ಕಂಪ್ಲೀಟ್ ಕಾರ್ಯ ಗೊತ್ತಿರ್ಬೇಕು. ನೋಡ್ರಿ, ಕಣ್ಣಿನ ಬಗ್ಗೆ ಏನ್ ಮಾಡಪ್ಪ ಅಂದ್ರೆ ಡಿಸ್ಕಸ್ ಮಾಡೋಣ. ಇದೆ ನೋಡ್ರಿ ಕಣ್ಣು. ನೋಡ್ರಿ ಕಣ್ಣೊಳಗೆ ಮೇನ್ ಯಾವ್ಯಾವ ಭಾಗ ಇರ್ತಾವಪ್ಪ ಅಂತಂದ್ರ ನೆನ್ಬಿಟ್ಕೋರಿ. ಇಲ್ಲಿ ನೋಡ್ರಿ, ಇದಂತ್ರಿ ಐಲಿಡ್ ಅಂತಂದ್ರೆ ಇದೇನಿರುತ್ತಲ್ಲ ಇದು ಐಲಿಡ್ ಅಂತ ಕರೀತಾರೆ. ಇದಕ್ಕೆ ಇವೆಲ್ಲ ಕನ್ನಡದಾಗ ಹಿಂಗೆ ಇರ್ತಾವ. ಪಪ್ಪಿಲ್ ಅಂತೇಳಿ ಕೊಟ್ಟಿರ್ತಾರು, ಅವ್ನ ನೆನ್ಪಿಟ್ಕೋರಿ. ಇವೇನಪ್ಪಾ ಅಂದ್ರೆ ಇದು ಪಪ್ಪಿಲ್. ಇದೇನು ಸಣ್ಣ ಕರ್ರನ್ ಭಾಗ ಇತ್ತ ಇದಕ್ಕೆ ಪಪ್ಪಿಲ್ ಅಂತ ಕರೀತಾರ. ಆಮೇಲೆ ಇದಾಗ ಸ್ಕ್ಲೀರಾ ಅಂತ ಕರೀತಾರ. ಇದೇನ್ ಬೆಳಗ್ಗೆ ಇದಿರತ್ತಲ್ರಿ ಸ್ಕ್ಲೀರಾ ಅಂತ ಕರೀತಾರ. ಈ ಕರ್ರನ್ ಸುತ್ತಲೂ ಒಂದ್ ಭಾಗ ಇರತ್ತಲ್ರಿ ಇದಕ್ಕೆ ಏನಂತಾರಪ್ಪ ಅಂದ್ರ ಐರಿಸ್ ಅಂತ ಕರೀತಾರ. ನೋಡ್ರಿ ನೋಡಿದ ಐರಿಸ್, ಲೆನ್ಸ್, ಅಕ್ವೇಶಿಯಸ್. ಆಮೇಲೆ ಏನ್ ಮಾಡಪ್ಪ ಅಂದ್ರೆ ಪ್ರತಿಯೊಂದು ಕಾರ್ಯಗಳು ನೋಡ್ಕೊಂತ ತಗೋನು. ಒಂದನೇ ಕಾರ್ಯ ಒಂದೇದ್ ಯಾವ್ದಪ್ಪ ಅಂತಂದ್ರೆ ಕಾರ್ನಿಯಾ. ಒಂದೇದ್ ಯಾವ್ದ್ರಿ ಕಾರ್ನಿಯಲ್ ಬರತಿ. ಇಲ್ಲಿ ನೋಡದ ಕಣ್ಣಿನ ಏನಪ್ಪಾ ಅಂದ್ರ ಅತ್ಯಂತ ಹೊರಭಾಗ ಕಾರ್ನಿಯಾ. ಈ ಕಾರ್ನಿಯಾದ ಕೆಲಸ ಏನಪ್ಪಾ ಅಂತಂದ್ರ ಇದೇನ್ ಮಾಡ್ತತಿ, ಹೊರಗಿನಿಂದ ಬರುವಂತ ಬೆಳಕಿನ ಕಿರಣಗಳ ಏನ್ ಮಾಡ್ತತಿ ಅಂತಂದ್ರ ವಕ್ರೀಭವನ ಮಾಡಿ. ಈಗ ನೋಡ್ರಿ, ಸೂರ್ಯನ ಬೆಳಕಿನಿಂದ ಕಿರಣ ಬರ್ತೈತೆ ಅಂತ ಹೇಳಿ ತಿಳ್ಕೊರಿ. ಅದ್ ಹಿಂಗ್ ಸ್ಟೇಟ್ ಬಂದಿರ್ತಾವ. ಸೂರ್ಯನ ಬೆಳಕಿನಿಂದ ಕಿರಣಗಳು ಹಿಂಗ್ ಸ್ಟೇಟ್ ಬರ್ತಿರ್ತಾವ. ಅವುಗಳನ್ನ ಏನ್ ಮಾಡ್ತಪ್ಪ ಅಂತಂದ್ರ ಸ್ಟ್ರೆಂತ್ ಕಡಿಮೆ ಮಾಡಿ ಕಣ್ಣೊಳಗ್ ಪಾಸ್ ಮಾಡ್ಸತ್ರಿ. ಅದು ಯಾವ್ದ ಕಾರ್ನಿಯಾ. ಕಣ್ಣೊಳಗೆ ಏನ್ ಮಾಡತ್ರಿ ಅಂದ್ರ ಆ ವಕ್ರೀಭವನ ನಡೆಯುವುದು ಎಲ್ಲಿಪಾ ಅಂತಂದ್ರ ಕಾರ್ನಿಯಾ ಭಾಗದಾಗ. ಅರ್ಥ ಮಾಡ್ಕೋರಿ. ವಕ್ರೀಭವನ ಅಂದ್ರೆ ಏನ್ರಿ, ನಾನ್ ನಿಮಗ ಬೆಳಕು ಚಾಪ್ಟರ್ದಾಗ ಹೇಳಿದೀನಿ. ವಕ್ರೀಭವನ ಅಂತಂದ್ರೆ ಏನ ಬೆಂಡ್ ಆಗುವಂತ ಸ್ಥಿತಿ. ಈಗ ನೋಡ್ರಿ, ಬೆಳಕಿನ ಕಿರಣ ಏನಾಕತ್ರಿ ಈ ಕಾರ್ನಿಯಾಗೆ ಬಡಿತಪ್ಪ ಅಂತಂದ್ರ ಅಲ್ಲಿ ಏನಾಕತ್ತಂದ್ರ ಮೀಡಿಯಂ ಚೇಂಜ್ ಆಗಿ ಬೆಳಕಿನ ಕಿರಣ ಬೆಂಡ್ ಆಕತಿ. ಬೆಂಡ್ ಆಗಿ ಏನಾಕತ್ತಪ್ಪ ಅಂತಂದ್ರ ಒಳಗ್ ಹೋಗತಿ. ಎಲ್ಲಿಂದ ಹೋಗತಿ? ಕಾರ್ನಿಯಾ ಭಾಗದಾಗ. ನಿಮ್ಗೆ ಇಲ್ಲಿ ಏನೇನ್ ಇಟ್ಕೋಬೇಕಪ್ಪ ಅಂತಂದ್ರ ಎಲ್ಲಿ ಬೆಂಡ್ ಆಕತಿ ಅಥವಾ ಎಲ್ಲಿ ವಕ್ರೀಭವನ ಹೊಂದತಪ್ಪ ಅಂತ ಕೇಳಿದಂತಂದ್ರೆ ಇಲ್ಲಿ ಹೇಳ್ಬೇಕು ಕಾರ್ನಿಯಾ.
ಆಮೇಲೆ ಈ ಕಾರ್ನಿಯದ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕಣ್ಣಿನ ದಾನದ ಮಾಡ್ತಿರ್ತಾರ ಗೊತ್ತ್ರಿ, ಕಣ್ಣಿನ ದಾನ ಮಾಡ್ತಿರ್ತಾರಲ್ಲ ಅವಾಗ ಕಣ್ಣಿನ ಯಾವ ಭಾಗವನ್ನು ಎಲ್ಲಾ ಕಣ್ಣನ್ನು ದಾನ ಮಾಡಂಗಿಲ್ಲ, ಅವಾಗ ಕಣ್ಣಿನ ಬರೀ ಈ ಕಾರ್ನಿಯ ಭಾಗವನ್ನು ಅಷ್ಟೇ ಏನ್ ಮಾಡ್ತಾರಪ್ಪ ಅಂತಂದ್ರ ದಾನವನ್ನ ಮಾಡ್ತಾರು. ನೆನ್ಪಿಟ್ಕೋರಿ, ಈ ಕಾರ್ನಿಯ ಭಾಗವನ್ನು ಅಷ್ಟೇ ಏನ್ ಮಾಡ್ತಾರಂದ್ರ ದಾನ ಮಾಡ್ತಾರು. ಆಮೇಲೆ ಯಾವಪ್ಪ ಅಂತಂದ್ರ ಐರಿಶ್ ಬರತ್. ಈ ಕಣ್ಣಿನ ಈ ಕಾರ್ನಿಯ ಈ ಭಾಗ ಆದ್ಮೇಲೆ ಒಳಗಿನ ಭಾಗ ಯಾವ್ದಪ್ಪ ಅಂತಂದ್ರ ಐರಿಸ್. ಇದು ಇಲ್ಲಿ ನೋಡ್ರಿ, ಐರಿಸ್ ಅಂತಂದ್ರೆ ಇದೇನಪ್ಪಾ ಅಂತಂದ್ರೆ ಐರಿಸ್. ಇಲ್ಲಿ ನೋಡ್ರಿ, ಇದು ಐರಿಸ್. ಇದೇನ್ ಮಾಡ್ತದಪ್ಪ, ಇದ್ರ ಕೆಲಸ ಏನಪ್ಪಾ ಅಂತಂದ್ರ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ. ಕಣ್ಣಿನ ಬಣ್ಣ ಅಂದ್ರ ಒಬ್ಬೊಬ್ರು ಕಣ್ಣಿನ ಇರ್ತಾವಪ್ಪ ಅಂತಂದ್ರ ಒಬ್ಬೊಬ್ರು ಕಣ್ಣ ಬಿಳಿ ಇರ್ತಾವ, ಒಬ್ಬೊಬ್ರು ಕಣ್ಣ ನೀಲಿ ಇರ್ತಾವ, ಒಬ್ಬೊಬ್ರು ಕಣ್ ಬೆಕ್ಕಿನ ಕಣ್ ಅಂತ ಇರ್ತಾರ ಗೊತ್ತ್ರಿ. ಆ ಕಣ್ಣಿನ ಆಕಾರ ಇದು ಕಲರ್ ಅನ್ನ ನಿರ್ಧರಿಸುವುದು ಯಾರಪ್ಪ ಅಂತಂದ್ರ ಈ ಐರಿಸ್ ಭಾಗ. ಯಾವ್ದ್ರಿ? ಐರಿಸ್. ನೋಡ್ರಿ ಇಲ್ಲಿ ಬರ್ಕೊಂತ ಬರ್ತೇನೆ ನಿಮಗ. ಕಾರ್ನಿಯಾ ಅಂತಂದ್ರ ಏನ? ಕಾರ್ನಿಯಾ ಅಂತಂತಂದ್ರ ಬೆಳಕಿನ ವಕ್ರೀಭವನ. ಬೆಂಡ್ ಆಗುವುದು ಎಲ್ಲಿಪ್ಪ ಅಂತಂದ್ರ ಕಾರ್ನಿಯಾ ಭಾಗದಲ್ಲಿ. ಆಮೇಲೆ ಕಣ್ಣಿನ ದಾನ ಸಂದರ್ಭದಲ್ಲಿ, ಕಣ್ಣಿನ ದಾನ ಮಾಡ್ತಿರ್ತಾರಲ್ಲ ಅದ್ರ ಸಂದರ್ಭದಲ್ಲಿ ಯಾವ್ದು ಏನ್ ಮಾಡ್ಬೇಕು, ಕಾರ್ನಿಯಾನ ಏನ್ ಮಾಡ್ತಾರ ಅಂತ ತೆಗೆದುಕೊಳ್ತಾರ. ಆಮೇಲೆ ಯಾವಪ್ಪ ಅಂತಂದ್ರ ಐರಿಸ್. ಐರಿಸ್ ಭಾಗ ಏನ್ ಮಾಡ್ತತಿ, ಬಣ್ಣ, ಕಣ್ಣಿನ ಯಾವ ರೀತಿ ಬಣ್ಣ ಹೊಂದೈತಿ ಅಂತ ಹೇಳೋದು ಯಾವಪ್ಪ ಅಂತಂದ್ರ ಐರಿಸ್ ಭಾಗನ. ಆಮೇಲೆ ಯಾವಪ್ಪ ಅಂತಂದ್ರ ಪಪಿಲ್. ಇಲ್ಲಿ ಬರತ್ ನೋಡ್ರಿದ, ಇದು ಸರಿ ಗುಡ್ಡ ಐತಿ ಗೊತ್ತಿದ, ಇದಕ್ಕೆ ಏನಂತಾರಪ್ಪ ಅಂದ್ರ ಪಪಿಲ್ ಅಂತ ಕರೀತಾರೆ. ಕನ್ನಡದಾಗೂ ಪಪಿಲ್ ಅನ್ನ. ಇದೇನ್ ಮಾಡ್ತಪ್ಪ ಅಂತಂದ್ರ ಐರಿಸ್ ನ ಮಧ್ಯ ಭಾಗದಲ್ಲಿ ಐತದ. ಇದು ಐರಿಸ್ ಅಂತಂದ್ರ ಇದರ ಮಧ್ಯ ಭಾಗದಲ್ಲಿ ಇರುವುದು ಯಾವ್ದ್ರಿ? ಪಪಿಲ್ ಅನ್ನುವಂತ ಭಾಗ. ಇದೇನ್ ಮಾಡ್ತಪ್ಪ ಅಂದ್ರ ಕಣ್ಣಿನೊಳಗೆ ಪ್ರವೇಶಿಸಂತ, ಕಣ್ಣೊಳಗೆ ಬೆಳಕು ಬಂದಿರತ್ತಲ್ರಿ, ಆ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುತ್ತದೆ. ಯಾವ ಭಾಗ? ಪಪಿಲ್ ಭಾಗ. ಪಪಿಲ್ ಭಾಗ ಏನ್ ನಿಯಂತ್ರಿಸುತ್ತದೆ? ಬೆಳಕಿನ ಪ್ರಮಾಣ. ಅಂದ್ರ ಎಷ್ಟು ಪ್ರಮಾಣದಾಗ ಬೆಳಕು ನಮ್ಮ ಕಣ್ಣೊಳಗೆ ಹೋಗ್ಬೇಕು ಅನ್ನೋದು ಡಿಸೈಡ್ ಮಾಡೋದು ಯಾವ್ದ? ಪಪಿಲ್. ಪಪಿಲ್ ಅನ್ನುವಂತ ಭಾಗ. ನೋಡ್ರಿ, ಅಕಸ್ಮಾತ್ ಈಗ ನೀವು ರಾತ್ರಿ ಅದು ಏನೋ ಒಂದು ವಸ್ತು ನೋಡ್ತಿರ್ತೀರಿ ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತೀರಪ್ಪ ಅಂತಂದ್ರ ಕಣ್ಣನ್ನ ಏನ್ ಮಾಡ್ತೀರಿ ಅಂತಂದ್ರೆ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡ್ತೀರಿ, ಹಿಂಗ್ ನೋಡ್ತಿರ್ತೀರಿ. ಯಾಕಂದ್ರ ಅವಾಗ ನಿಮಗೆ ಬೆಳಕ್ ಇರಂಗಿಲ್ಲ. ನಿಮ್ ಕಣ್ಣೊಳಗ ಅವಾಗ ಏನಾಗ್ತಿರ್ಬೇಕು, ಬೆಳಕ ಹೆಚ್ಚಿಗೆ ಹೋಗ್ಬೇಕಾಗಿರತ್ತೆ. ಹೆಚ್ಚಿಗೆ ಹೋಗ್ಬೇಕಂದಾಗ ಏನ್ ಮಾಡ್ತೀರಿ ಅಂದ್ರೆ ನೀವು ಕಣ್ಣನ್ನ ಒಂದ್ ಸ್ವಲ್ಪ ಅಗಲಿಸ್ತೀರಿ. ಕಣ್ಣನ್ನ ಏನ್ ಮಾಡ್ತೀರಪ್ಪ ಅಂದ್ರ ಅಗಲಿಸ್ತೀರಿ. ಅದನ್ನ ಹಂಗ ಅಗಲಾಗೋಂಗ್ ಮಾಡುವಂತ ಯಾವ್ದಪ್ಪ ಅಂತಂದ್ರ ಪಪಿಲ್ ಅನ್ನುವಂತ ಭಾಗ. ಅದರಿಂದ ಏನಾಕತ್ರಿ, ಹೆಚ್ಚಿನ ಬೆಳಕು ಹೋಗಿ ಏನಾಕತಿ ನಿಮ್ಗ ನೋಡಾಕ ಏನ್ ಮಾಡ್ತೀರಿ ಅಂದ್ರ ಸಹಾಯ ಆಕತಿ. ಅದ ನಿಮಗ ಈಗ ಬೆಳಕ್ ಇರ್ತೈತಲ್ರಿ, ಅವಾಗ ಏನ್ ಮಾಡ್ತೀರಪ್ಪ ಅಂದ್ರ ವಸ್ತುವನ್ನ ನೋಡುವಾಗ ಒಂದ್ ಸ್ವಲ್ಪ ಕಣ್ಣು ಹಿಂಗ್ ಸಣ್ಣ ಮಾಡ್ತೀರಿ. ಸಣ್ಣ ಯಾಕೆ ಮಾಡ್ತೀರಪ್ಪ ಅಂತಂದ್ರ ಆ ಪಪಿಲ್ ಭಾಗ ಏನಾಕತಿ, ಸಣ್ಣ ಹೋಗತಿ. ಯಾಕಂದ್ರ ಅವಾಗ ಆಲ್ರೆಡಿ ಸೂರ್ಯನ ಬೆಳಕ ಇರ್ತದ ಹೆಚ್ಚಿಗೆ, ನಿಮಗ ಅವಶ್ಯಕತೆಗಿಂತ ಹೆಚ್ಚಿಗೆ ಇರತ್ತೆ. ಆ ಅವಶ್ಯಕತೆಗಿಂತ ಹೆಚ್ಚಿಗೆ ಬೆಳಕಿನ ಕಿರಣ ಕಣ್ಣೊಳಗೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಏನಾಕತ್ತಪ್ಪ ಅಂದ್ರ ಕಣ್ಣನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಸಣ್ಣಗ ಮಾಡ್ತೀರಿ. ಯಾಕಂದ್ರ ಆ ಪಪಿಲ್ನ ಭಾಗ ಏನ್ ಮಾಡ್ತೀರಿ ಅಂದ್ರ ಚಿಕ್ಕದಾಗಿ ಮಾಡ್ತೀರಿ. ಅವಾಗ ಏನಾಕತಿ, ಬೆಳಕಿನ ಪ್ರಮಾಣ ಕಡಿಮೆ ಒಳಗೆ ಹೋಗತಿ. ನೋಡ್ರಿ, ಬೆಳಕಿದ್ದಾಗ ಬೆಳಕಿನ ಪ್ರಮಾಣ ಕಡಿಮೆ ಹೋಗತಿ. ಕತ್ತಲಿದ್ದಾಗ ಏನ್ ಮಾಡ್ತೀರಿ, ಕಣ್ಣನ್ನು ನೀವು ಜಾಸ್ತಿ ವೈಡ್ ದೊಡ್ಡದಾಗಿ ಮಾಡ್ತೀರಿ. ಯಾಕಂದ್ರೆ ಅವಾಗ ಬೆಳಕಿನ ಪ್ರಮಾಣ ಕಡಿಮೆ ಇರ್ತತಿ. ಇದು ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸೋದು ಯಾವ್ದ? ಪಪಿಲ್ ಅನ್ನುವಂತ ಭಾಗ. ನೆನ್ಪಿಟ್ಕೋರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಲೆನ್ಸ್. ಇದು ಇಂಪಾರ್ಟೆಂಟ್. ಯಾವ ಲೆನ್ಸ್ ಇರ್ತದಪ್ಪ ಅಂತಂದ್ರೆ ಕಣ್ಣೊಳಗೆ ಇರುವಂತಹ ಲೆನ್ಸ್ ಯಾವ್ದ? ನೆನ್ಪಿಟ್ಕೋರಿ, ಕಾನ್ವೆಕ್ಸ್ ಲೆನ್ಸ್. ಕಣ್ಣಿನಲ್ಲಿರುವಂತಹ ಲೆನ್ಸ್ ಯಾವ್ದಪ್ಪ ಅಂತಂದ್ರ ಕಾನ್ವೆಕ್ಸ್ ಲೆನ್ಸ್. ನೆನ್ಪಿಟ್ಕೋರಿ, ಕಾನ್ವೆಕ್ಸ್ ಲೆನ್ಸ್. ಆಮೇಲೆ ಯಾವಪ್ಪ ಅಂತಂದ್ರ ಅಂದ್ರೆ ಕಾನ್ವೆಕ್ಸ್ ಅಂದ್ರೆ ಏನ್ರಿ? ಪೀನ. ನೆನ್ಪಿಟ್ಕೋರಿ, ಕಾನ್ವೆಕ್ಸ್ ಅಂದ್ರೆ ಏನ್ರಿ? ಪೀನ. ಪೀನ ಪೀನ ಮಸೂರ. ಯಾವ್ದ? ಪೀನ ಮಸೂರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕಾರ್ನಿಯಾದಿಂದ, ಈಗ ನೋಡ್ರಿ, ಕಾರ್ನಿಯಾದಿಂದ ವಕ್ರೀಭವನ ಹೊಂದಿ ಬೆಳಕ್ ಬಂತ. ಬೆಳಕ್ ಬಂದ್ ಏನ್ ಮಾಡ್ತದಪ್ಪ ಅಂತಂದ್ರ ರೆಟಿನಾದ ಮೇಲೆ, ಇಲ್ಲಿ ನೋಡದ, ಇಲ್ಲಿ ರೆಟಿನಾ ಇಲ್ಲಿ ನೋಡ್ರಿ, ಈ ರೆಟಿನಾದ ಮೇಲೆ ಇದೊಂದು ಸ್ಕ್ರೀನ್ ಟೈಪ್ ಇದ್ದಂಗ್ರಿ. ಇದು ಈ ಸ್ಕ್ರೀನ್ ಮೇಲೆ ಬೆಳಕು ಬಿತ್ತಪ್ಪ ಅಂದ್ರ ಅಷ್ಟ ಏನಂತಂದ್ರ ನಿಮ್ಗೆ ಯಾವ ವಸ್ತು ನೋಡ್ತಿರ್ತಿರಲ್ಲ ಆ ವಸ್ತು ಕಾಣ್ತತಿ. ಈಗ ಸೂರ್ಯನ ಬೆಳಕ ಒಣ್ಣೆಗೆ ಕಾರ್ನಿಯಾನ್ ದಾಟಿತ. ಕಾರ್ನಿಯಾನ ದಾಟಿ ಏನಾಕತಿ, ಐರಿಸಿಗೆ ಬರತ್ತಿ. ಐರಿಸಿನ ದಾಟಿ ಎಲ್ಲಿ ಬರತ್ತಿ? ಲೆನ್ಸಿಗೆ ಬರತ್ತಿ. ಆ ಲೆನ್ಸಿಗೆ ಬಂದ್ ಏನಾಗತ್ತಪ್ಪ ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬೀಳ್ಬೇಕಿರೋದು. ಆ ವಸ್ತುವಿನ ಮೇಲೆ ಈಗ ನೋಡ್ರಿ, ವಸ್ತುವಿನ ಬಿದ್ದಂತ ಬೆಳಕ ಇಲ್ಲಿ ವಾಪಸ್ ಬಂದ ಕಾರ್ನಿಯಾದ ಮೇಲೆ ಬಿದ್ದ ಐರಿಸ್ ಹೋಗಿ ಲೆನ್ಸ್ ಮೂಲಕ ಏನಾಕತ್ತಪ್ಪ ಅಂದ್ರೆ ಈ ಸ್ಕ್ರೀನ್ ಮೇಲೆ, ರೆಟಿನಾ ಅನ್ನೋದು ಏನ್ರಿ ಸ್ಕ್ರೀನ್ ಮೇಲೆ ಬಿತ್ತಪ್ಪ ಅಂತಂದ್ರ ಅಷ್ಟ ನಿಮ್ಗೆ ಏನಾಕತಿ, ಇಮೇಜ್ ನಿಮ್ ಕಣ್ಣಿಗೆ ಕಾಣ್ತತಿ. ನೆನ್ಪಿಟ್ಕೋರಿ. ಆಮೇಲೆ ಏನಪ್ಪಾ ಅಂತಂದ್ರ ಇವೆಲ್ಲ ನೋಡ್ರದ ಸೀಲಿಯರಿ ಮಸಲ್. ಮಸಲ್ ಅಂದ್ರೆ ಏನ್ರಿ? ಸ್ನಾಯುಗಳು.
ಇವು ಕನ್ನಡದವು ಹಿಂಗ ಅಂತಾರ, ಸೀಲಿಯರಿ ಸ್ನಾಯುವನ್ನ ಅಂತ ಕರೀತಾರ, ಸ್ನಾಯು. ಇವೇನ್ ಮಾಡ್ತಾವಪ್ಪ ಅಂತಂದ್ರ ಕಣ್ಣಿನ ಮೊಸರವನ್ನ, ಈ ಲೆನ್ಸ್ ಏನ್ ಮಾಡಿರ್ತಾವ ಅಂತಂದ್ರ ಗಟ್ಟಿ ಹಿಡ್ಕೊಂಡ್ ಮುಂದಿರ್ತಾವ ಇವ್ದ. ಇಲ್ಲ ಅಂದ್ರೆ ಲೆನ್ಸ್ ಏನಾಕತ್ರಿ, ಇದ ನೋಡದ ಮಸಲ್ ಇವು. ಇಲ್ಲ ಅಂದ್ರೆ ಲೆನ್ಸ್ ಏನಾಕತಿ ಬೀಳ್ದತಿ, ಲೆನ್ಸ್ ಗಟ್ಟಿ ಹಿಡ್ಕೊಂಡ್ ಮುಂದಿರುವಂತ ಮಸಲ್ಗಳು ಯಾವ, ಸೀಲಿಯರಿ ಮಸಲ್ಗಳು. ಇವೇನ್ ಮಾಡ್ತಾವಪ್ಪ ಅಂತಂದ್ರ ನಾವು ಹತ್ತಿರದ, ಈಗ ನೋಡ್ರಿ ಸಮೀಪದ ವಸ್ತುಗಳನ್ನ ನೋಡುವಾಗ ಏನ್ ಮಾಡ್ತೇವ್ರಿ, ಇದನ್ನ ಮಸೂರವನ್ನ ಒಂದ್ ಸ್ವಲ್ಪ ದಪ್ಪ ಹಿಂಗ್ ಕಣ್ಣ ಹಿಂಗ್ ಮಾಡ್ತೇವೆ, ಅಗಲಿಸ್ ಮಾಡ್ತೇವಲ್ಲ, ಅವಾಗ ಏನಾಕತ್ತಪ್ಪ ಅಂದ್ರೆ ಈ ಮಸಲುಗಳು ಒಂದ್ ಸ್ವಲ್ಪ ಹಿಗ್ಗುದು ಕುಗ್ಗುದು ಮಾಡ್ತಿರ್ತಾರ. ಇವೇನ್ ಮಾಡ್ತಾವಪ್ಪ ಅಂದ್ರೆ ಆ ಲೆನ್ಸ್ ನ ಅಡ್ಜಸ್ಟ್ ಮಾಡ್ತಿರ್ತಾವ, ಯಾವ, ಸೀಲಿಯರಿ ಸ್ನಾಯುಗಳು. ಆಮೇಲೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರೆಟಿನಾ. ರೆಟಿನಾ ಅಂದ್ರೆ ಏನ್ರಿ, ಸ್ಕ್ರೀನ್. ಈ ಸ್ಕ್ರೀನ್ ಮ್ಯಾಗ ಯಾವ ರೀತಿ ಇಮೇಜ್ ಮೂಡಿರಪ್ಪ ಅಂತಂದ್ರ ತಲೆ ಕೆಳಗಾದ ಇಮೇಜ್, ತಲೆ ಕೆಳಗಾದ ಇಮೇಜ್ ಅಂತಂದ್ರೆ ಏನ್ರಿ, ಇದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಸತ್ಯ ಪ್ರತಿಬಿಂಬ. ನೆನಪಿಟ್ಕೋರಿ, ಯಾವಾಗಿದ್ರು ಒಂದು ಪ್ರತಿಬಿಂಬ, ಈಗ ನೋಡ್ರಿ ಒಂದು ವಸ್ತುವಿನ ಮೇಲೆ ಬೆಳಕಿನ ಕಿರಣ ಬಿತ್ತ, ಆ ವಸ್ತುವನ್ನ ನಾವು ನೋಡ್ತಿರ್ತೇವೆ ಅಂತ ಹೇಳಿ ತಿಳ್ಕೋರಿ. ಅವನ ಮೇಲೆ ಬಿದ್ದಂತ ಬೆಳಕಿನ ಕಿರಣ ವಾಪಸ್ ವಕ್ರೀಭವನವಾಗಿ ಬಂತಿಲ್ಲಿ, ಅದ್ ನಮ್ ಕಣ್ಣಿನ ಮೇಲೆ ಬಿದ್ದ ಒಳಗ ರೆಟಿನಾದ ಮೇಲೆ ಸ್ಕ್ರೀನ್ ಮೇಲೆ ಬಿದ್ದಾಗ ಅವನ ಪ್ರತಿಬಿಂಬ ಹೆಂಗ್ ಉಳಿದಪ್ಪ ಅಂತಂದ್ರೆ ಉಲ್ಟಾ ಇರ್ತತ್ರಿ. ಈ ಉಲ್ಟಾ ಪ್ರತಿಬಿಂಬ ಇರ್ತತಿ, ನೆನಪಿಟ್ಕೋರಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಇನ್ವರ್ಟೆಡ್ ಅಂಡ್ ರಿಯಲ್ ಇಮೇಜ್. ಯಾವ ಇಮೇಜ್ ಅಂತ ಕರೀತಾರ ಇದಕ್ಕ, ರಿಯಲ್ ಇಮೇಜ್. ತಲೆ ಕೆಳಗಾಗಿತ್ತಂದ್ರ ರಿಯಲ್ ಇಮೇಜ್. ಅಕಸ್ಮಾತ್ ತಲೆ ಹಿಂಗ ನೇರವಾಗಿತ್ತಪ್ಪ ಅಂತದಕ್ಕೆ ಏನಂತಾರ್ರಿ, ಮಿಥ್ಯ ಪ್ರತಿಬಿಂಬ ಅಂತ ಕರೀತಾರ. ಅದಕ್ಕೆ ಮಿಥ್ಯ ಪ್ರತಿಬಿಂಬ ಇರ್ತಾವ. ಆಮೇಲೆ ರೆಟಿನಾದಾಗ 2 ಕೋಶಗಳು ಇರ್ತಾವ್ರಿ. ಯಾವಪ್ಪ ಅಂತಂದ್ರ ರಾಡ್ಸ್ ಮತ್ ಕೋನ್ಸ್ ಅಂತ ಹೇಳಿ. ಎತ್ರೊಳಗ ರೆಟಿನಾದಲ್ಲಿ 2 ಇರ್ತಾವ. ಏನಪ್ಪಾ ಅಂತಂದ್ರ ರಾಡ ಮತ್ತು ಕೋನ್ ಅಂತ ಹೇಳಿ. ಇವೇನ್ ಮಾಡ್ತಾವಪ್ಪ ಅಂತಂದ್ರ ಕಡಿಮೆ ಬೆಳಕಿತ್ತು ಅಂತ ಹೇಳ್ತಿಕೋರಿ, ಕಡಿಮೆ ಬೆಳಕಿನಲ್ಲಿ ನೋಡಲು ಸಹಾಯ ಮಾಡುತ್ತವೆ. ಅಂದ್ರೆ ಕತ್ತಲೊಳಗೆ ನೋಡುವಂತ ಸಹಾಯ ಮಾಡುವಂತ ಭಾಗ ಯಾವ್ದಪ್ಪ ಅಂತಂದ್ರ ರೆಟಿನಾದ ರಾಡ್ ಭಾಗಗಳು ಹೆಲ್ಪ್ ಮಾಡುವಂತ ಯಾವ್ದ್ರಿ, ರಾಡ್. ಆಮೇಲೆ ಈ ಕೋನ್ ಏನಪ್ಪಾ ಅಂತಂದ್ರ ಬಣ್ಣಗಳನ್ನ ಗುರುತಿಸಲು, ಯಾವ ಕಲರ್ ಐತಿ ಅಂದ್ರೆ ವಸ್ತು ಯಾವ ಕಲರ್ ಐತಿ ಅನ್ನುವಂಥದ್ದು ನಿರ್ಧರಿಸುವಂತದ್ದು ಯಾವ್ದ್ರಿ, ಈ ಕೋನ್ಗಳು. ನೆನಪಿಟ್ಕೋರಿ, ಎಕ್ಸಾಮ್ದಾಗ ಕೇಳಿದಾರು. ಕೋನ್ ಅಂತಂದ್ರೆ ಏನ, ಬಣ್ಣಗಳನ್ನ ಗುರುತಿಸಲು ಸಹಾಯ ಮಾಡುತ್ತವೆ ಈ ಜೀವಕೋಶಗಳು. ಯಾವ ಜೀವಕೋಶಗಳು, ಕೋನ್ ಜೀವಕೋಶಗಳು. ಇವೆಲ್ಲಿರ್ತಾವು, ರೆಟಿನಾದಲ್ಲಿ ಇರುತ್ತವೆ. ಆಮೇಲೆ ರಾಡ್ ಅಂದ್ರೆ ಏನ್ರಿ, ಕಡಿಮೆ ಬೆಳಕಿತ್ತಪ್ಪ ಅಂದ್ರ ನೋಡಾಕ್ ಸಹಾಯ ಮಾಡ್ತಾವು. ಈ ರೆಟಿನಾ ಮೇಲೆ ಬಿದ್ದಂತಹ ಏನ ಪ್ರತಿಬಿಂಬ ಇರುತ್ತಲ್ರಿ, ಆ ಪ್ರತಿಬಿಂಬ ಏನಾಕತ್ತಪ್ಪ ಅಂತಂದ್ರೆ ಈ ಆಪ್ಟಿಕ್ ನರ್ವ್ ಇರತ್ರಿ. ಇದು ಏನ್ರಿದ ಆಪ್ಟಿಕ್ ನರ್ವ್. ಇದೇನ್ ಮಾಡ್ತದಪ್ಪ ಅಂತಂದ್ರ ಕಣ್ಣಿನ ಹಿಂಭಾಗದಿಂದ ಇದೇನ ಪ್ರತಿಬಿಂಬ ಬಿದ್ದಿರ್ತಲ್ರಿ, ಇದನ್ನ ಏನ್ ಮಾಡತ್ತಂದ್ರ ಮೆದುಳಿಗೆ ಕಳ್ಸತ್ತದ. ಇದು ಉಲ್ಟಾ ಪ್ರತಿಬಿಂಬ ಇರುತ್ತಲ್ಲ, ಇದನ್ನ ಮೆದುಳಿಗೆ ಕಳ್ಸತ್ತೆ. ಹೆಂಗ್ ಕಳ್ಸತ್ತಪ್ಪ ಅಂತಂದ್ರ ಈ ರೆಟಿನಾದ ಮೇಲೆ ಮೂಡಿದಂತ ಚಿತ್ರವನ್ನ ವಿದ್ಯುತ್ ಸಂಕೇತಗಳಾಗಿ, ಯಾವ ಸಂಕೇತಗಳಾಗಿ, ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಏನ್ ಮಾಡತ್ತಂದ್ರ ಮೆದುಳಿಗೆ ಕಳಿಸ್ತದ. ಅವಾಗ ಏನಾಕತ್ತಪ್ಪ ಅಂದ್ರ ನಮ್ಮ ಮೆದುಳಾಗ ಸ್ಪಷ್ಟವಾಗಿ ಒಂದ್ ನೇರ ಚಿತ್ರ ಮೂಡತ್ತದ. ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಗಿ ನಡೆಯುವಂತ ಕೆಲಸ ಇವು. ಆಕ್ಚುಲಿ ರೆಟಿನಾದ ಮೇಲೆ ಬಿದ್ದಿದ್ದ ಉಲ್ಟಾ ಪ್ರತಿಬಿಂಬ. ಆದ್ರೆ ಈ ಉಲ್ಟಾ ಪ್ರತಿಬಿಂಬ ಈ ಆಪ್ಟಿಕ್ ನರ್ವದ ಮೂಲಕ ಅದೇನಾಕತ್ರಿ, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಪರಿವರ್ತನೆ ಆಕತ್ತೆ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ ನಮ್ ಬ್ರೈನಿಗೆ ಹೋಗತಿ. ನಮ್ ಬ್ರೈನಿಗೆ ಎದ್ರ ಮೂಲಕ ಹೋಗತಿ, ಈ ಆಪ್ಟಿಕ್ ನರ್ವದ ಮೂಲಕ ಹೋಗತಿ. ಈ ಆಪ್ಟಿಕ್ ನರ್ವ್ ಮೂಲಕ ಹೋಗಿ ಬ್ರೈನ್ ಒಳಗೆ ಏನಾಕತಿ, ಸ್ಟೇಟ್ ಇಮೇಜ್ ಮೂಡ್ತತಿ. ನೆನಪಿಟ್ಕೋರಿ, ಸ್ಟೇಟ್ ಇಮೇಜ್ ಮೂಡ್ತತಿ. ಇದೆಲ್ಲ ಏನಪ್ಪಾ ಅಂದ್ರೆ ಕಣ್ಣಿಗೆ ಸಂಬಂಧಿಸಿದ. ಏನೇನ್ ನೆನಪಿಟ್ಕೋಬೇಕು, ಕಾರ್ನಿಯಾ ಏನ್ ಮಾಡ್ತತಿ, ಬೆಳಕಿನ ವಕ್ರೀಭವನ ಮಾಡ್ತತಿ. ಆಮೇಲೆ ಕಣ್ಣಿನ ದಾನ ಮಾಡೋಕ್ ಏನ್ ಮಾಡ್ತಪ್ಪ ಅಂದ್ರೆ ಈ ಭಾಗವನ್ನ ಯೂಸ್ ಮಾಡ್ತಾರ. ಐರಿಸ್ ಅಂದ್ರೆ ಏನ್ರಿ, ಬಣ್ಣ. ನಿಮ್ದೇನ್ ಬೆಕ್ಕಿನ ಕಣ್ಣೈತೋ, ಏನ ಕರಿ ಕಣ್ಣೈತೋ, ಬಿಳಿ ಕಣ್ಣು ಇರುತ್ತಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿರತಿ, ಐರಿಸ್ ಮೇಲೆ ಡಿಪೆಂಡ್ ಆಗಿರತಿ. ಆಮೇಲೆ ಯಾವ್ದಪ್ಪ ಅಂತಂದ್ರ ಪಪಿಲ್ ಅಂತಂದ್ರ ಏನ್ರಿ, ಬೆಳಕಿನ ಪ್ರಮಾಣವನ್ನ ನಿರ್ಧರಿಸುತ್ತದೆ. ಅಂದ್ರೆ ಬೆಳಕು ಹೆಚ್ಚಿಗೆ ಬೀಳಬೇಕು, ನಿಮ್ ಕಣ್ಣೊಳಗ ಕಡಿಮೆ ಬೀಳ್ಬೇಕು, ಹಂಗ ಅಡ್ಜಸ್ಟ್ ಮಾಡುವಂತದ್ದು ಯಾವ್ದ, ಪಪಿಲ್. ಆಮೇಲೆ ಲೆನ್ಸ್, ಯಾವ ಲೆನ್ಸ್ ಯೂಸ್ ಮಾಡಿರ್ತಾರ, ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿರ್ತಾರ. ಆಮೇಲೆ ರೆಟಿನಾದ ಮೇಲೆ ಪ್ರತಿಬಿಂಬ ಏನಾಕತ್ತಿ, ಸ್ಕ್ರೀನ್ ಇದ್ದಂಗ ಅದ. ಅದ್ರ ಮೇಲೆ ಬೀಳುವಂತದ್ದು ಯಾವ್ದ, ನೇರ ಪ್ರತಿಬಿಂಬ ಇರುತ್ತೋ, ಉಲ್ಟಾ ತಲೆ ಕೆಳಗಾದ ಪ್ರತಿಬಿಂಬ ಇರುತ್ತೋ. ಇನ್ವರ್ಟೆಡ್, ತಲೆ ಕೆಳಗಾದ ಅಂದ್ರೆ ಏನ್ರಿ, ಇನ್ವರ್ಟೆಡ್. ಅದಕ್ಕೆ ಸತ್ಯ ಅಂತಾರೋ ಮಿಥ್ಯ ಅಂತಾರೋ, ಅದಕ್ಕೆ ಸತ್ಯ ಅಂತಾರ. ಸತ್ಯ ಅಂದ್ರೆ ಏನ್ರಿ, ರಿಯಲ್ ಇಮೇಜ್. ಆ ರಿಯಲ್ ಇಮೇಜ್ ಎತ್ರ ಕನ್ವರ್ಟ್ ಆಗುತ್ತಾ, ಎಲೆಕ್ಟ್ರಿಕಲ್ ಸಿಗ್ನಲ್ ಕನ್ವರ್ಟ್ ಆಗುತ್ತಾ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಎತ್ರ ಮೂಲಕ ಬ್ರೈನಿಗೆ ಹೋಗುತ್ತಾ, ಆಪ್ಟಿಕ್ ನರ್ವ್ ಮೂಲಕ ಬ್ರೈನಿಗೆ ಹೋಗುತ್ತಾ. ಅಲ್ಲಿ ಏನಾಗುತ್ತಾ, ನಮ್ಗ ನೇರವಾದಂತ ಪ್ರತಿಬಿಂಬ ಮೂಡ್ತತಿ. ಕಣ್ಣೊಳಗೆ ಏನಾರ ಬಂತಪ್ಪ ಅಂದ್ರೆ ಇಷ್ಟ್ರ ಮೇಲೆ ಕ್ವಶನ್ಗಳು ಕೇಳ್ತಾರು ನೋಡ್ರಿ. ಆಮೇಲೆ ಈ ಕಣ್ಣಿಗೆ ಸಂಬಂಧಪಟ್ಟಂತ ರೋಗಗಳು ಬರ್ತಾವ್ರಿ. ಯಾವಪ್ಪ ಅಂದ್ರ ಕಣ್ಣಿಗೆ ಸಂಬಂಧಪಟ್ಟಂತ ರೋಗಗಳು ಒಂದೇದ್ ಯಾವಪ್ಪ ಅಂತಂದ್ರ ಸಮೀಪ ದೃಷ್ಟಿ ದೋಷ.
ಸಮೀಪ ದೃಷ್ಟಿ ದೋಷ. ಏನಪ್ಪಾ ಹಿಂಗಂದ್ರ ನಿಯರ್ ಸೈಟೆಡ್ನೆಸ್ ಅಥವಾ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ಮಯೋಪಿಯಾ. ಮಯೋಪಿಯಾ ನೆನ್ಪಿಟ್ಕೋರಿ, ಮಯೋಪಿಯಾ. ಇದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಕರೆಕ್ಟ್ ಆಗಿ ಓದಾಕ ಅದು ಅಕ್ಷರಗಳು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕಾಣ್ಬೇಕಪ್ಪ ಅಂತಂದ್ರೆ ಎಷ್ಟು ಡಿಸ್ಟೆನ್ಸ್ ದಾಗ ಇರ್ಬೇಕಪ್ಪ ಅಂತಂದ್ರೆ ಅದು 25 ಸೆಂಟಿಮೀಟರ್. ಇದನ್ನ ಎಕ್ಸಾಮ್ದಾಗ ಕೇಳಿದಾರೆ. ಏನೋ ಒಂದು ನೀವು ಓದಬೇಕು ಅಥವಾ ಏನೋ ಒಂದು ನೀವು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ನಿಮ್ಗೆ ಕಾಣಬೇಕಂತಂದ್ರೆ ಅಂದ್ರೆ ಅವ್ನಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಇರಬಾರ್ದು. ಅಂತಹ ವ್ಯಕ್ತಿಗೆ ಕರೆಕ್ಟ್ ಆಗಿ ಕಾಣ್ಬೇಕಪ್ಪ ಅಂತಂದ್ರೆ ಆ ವಸ್ತು ಎಷ್ಟು ಕಣ್ಣಿನಿಂದ ಎಷ್ಟು ಡಿಸ್ಟೆನ್ಸ್ ಆಗಿರ್ಬೇಕ್ರಿ, 25 ಸೆಂಟಿಮೀಟರ್ ದೂರದಾಗಿರ್ಬೇಕು. ಆಮೇಲೆ ಇಲ್ಲಿ ಬರುವಂತ ರೋಗಗಳು ಯಾವ್ರಿ? ಒಂದೇದ್ ಯಾವ್ದ? ಸಮೀಪ ದೃಷ್ಟಿ ದೋಷ. ಅದಕ್ಕೆ ಇಂಗ್ಲಿಷ್ ನೆನ್ಪಿಟ್ಕೋರಿ, ಮಯೋಪಿಯಾ ಅಂತ ಕೊಡ್ತಾರ ಅವ್ರು, ಸಮೀಪ ದೃಷ್ಟಿ ದೋಷ ಕೊಡಂಗಿಲ್ಲ. ಮಯೋಪಿಯಾ ಅಂತಂದ್ರೆ ಏನ್ರಿ? ಈಗ ನೋಡ್ರಿ, ಸಮೀಪ ದೃಷ್ಟಿ ದೋಷ ಅಂತಂದ್ರೆ ನಿಮ್ಗೆ ಏನ್ ಅನ್ಸತಿ? ಸಮೀಪದ ಕಾಣಂಗಿಲ್ಲ ಅನ್ಸತಿ. ತಪ್ಪು. ಸಮೀಪ ದೃಷ್ಟಿ ದೋಷ ಒಳಗೆ ಏನಾಕತ್ತಪ್ಪ ಅಂತಂದ್ರ ಹತ್ತಿರದ ಸಮೀಪದ ಕಾಣ್ತತಿ, ಹತ್ತಿರ ಇದ್ದದ ಏನಾಕತ್ರಿ? ಕಾಣುತ್ತದೆ. ದೂರ ಇದ್ದದ್ ಕಾಣಂಗಿಲ್ಲ. ದೂರ ಇದ್ದದ್ ಏನಾಗಲ್ಲಪ್ಪ ಅಂದ್ರ ಕಾಣುವುದಿಲ್ಲ. ಈ ದೂರದಲ್ಲಿರುವಂತ ವಸ್ತು ಏನಾಗಲ್ರಿ? ಕಾಣಂಗಿಲ್ಲ. ಅದಕ್ಕೇನಪ್ಪಾ ಅಂದ್ರೆ ಇದರ ನಿವಾರಣೆಗೆ ಬಳಸುವಂತ ಲೆನ್ಸ್ ಯಾವ್ದಪ್ಪ ಅಂದ್ರ ಈ ದೃಷ್ಟಿ ದೋಷ ಹೋಗ್ಬೇಕು ಅಂತ ಬಳಸುವಂತದ್ದು ಯಾವ್ದಂದ್ರೆ ಕಾನ್ಕೇವ್ ಲೆನ್ಸ್ ಅನ್ನ ಬಳಸ್ತಾರು. ನೆನಪಿಟ್ಕೋರಿ, ಕಾನ್ಕೇವ್ ಲೆನ್ಸ್ ಅನ್ನ ಬಳಸ್ತಾರ. ಇದೇನಾಕತ್ತಪ್ಪ ಅಂತಂದ್ರ ಇಲ್ಲಿ ದೂರದಲ್ಲಿರುವಂತ ವಸ್ತು ಇರುತ್ತೆ ಅಂತ ಹೇಳಿ ತಿಳ್ಕೋರಿ. ದೂರದಲ್ಲಿರುವಂತ ವಸ್ತು ಇರುತ್ತೆ, ಇದ್ರ ಮೇಲೆ ಬೆಳಕಿನ ಕಿರಣ ಬೀಳ್ತತಿ. ಆದ್ರೆ ಏನಾಕತ್ತಪ್ಪ ಅಂದ್ರೆ ಕಣ್ಣಿನ ಮೇಲೆ ಬೆಳಕಿನ ಕಿರಣ ಇಲ್ಲಿ ಪ್ರತಿಫಲನ ಹೊಂದಿ ಕಣ್ಣಿನ ಮೇಲೆ ಬೀಳ್ತತ್ರಿ ಇದು. ಆದ್ರ ಇದೇನಾಗಲ್ಲಪ್ಪ ಅಂತಂದ್ರ ರೆಟಿನಾದ ಮೇಲೆ ಬೀಳಂಗಿಲ್ಲ. ನೆನಪಿಟ್ಕೋರಿ, ರೆಟಿನಾದ ಮೇಲೆ ಬೀಳಂಗಿಲ್ಲ. ಇದೆಲ್ಲಿ ಬೀಳ್ತತಿ? ರೆಟಿನಾದ ಮುಂಭಾಗದಲ್ಲಿ ಬೀಳ್ತತ್ರಿ ಅದು. ರೆಟಿನಾದ ಸಮೀಪ ದೃಷ್ಟಿ ದೋಷ ಏನಾಕತ್ರಿ? ರೆಟಿನಾದ ಮುಂಭಾಗದಲ್ಲಿ ಬೀಳ್ತದ. ಅವಾಗ ಏನಾಕತ್ತಪ್ಪ ಅಂತಂದ್ರ ಬೆಳಕಿನ ಕಿರಣವನ್ನ ನೀವು ಏನ್ ಮಾಡ್ಬೇಕ್ರಿ? ಅದನ್ನ ಹಿಂದೆ ಒಯ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀರಿ? ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡ್ತೀರಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ? ಸಮೀಪ ದೃಷ್ಟಿ ದೋಷ ಆದ್ಮೇಲೆ ದೂರ ದೃಷ್ಟಿ ದೋಷ. ನೆನಪಿಟ್ಕೋ, ಸಮೀಪ ದೃಷ್ಟಿ ದೋಷ ಬಳಸುವಂತ ಲೆನ್ಸ್ ಯಾವ್ದ್ರಿ? ಕಾನ್ಕೇವ್ ಲೆನ್ಸ್ ಅಥವಾ ದೂರ ದೃಷ್ಟಿ ದೋಷ. ಇದಕ್ಕೇನಂತಾರಪ್ಪ ಅಂತಂದ್ರ ದೂರದೃಷ್ಟಿ ದೋಷ. ಇದಕ್ಕೇನಂತಾರೆ ಇಂಗ್ಲಿಷ್ನಾಗ? ಹೈಪರ್ಮೆಟ್ರೋಪಿಯಾ. ಇಲ್ಲಿ ಏನಾಕತ್ತಪ್ಪ ಅಂತಂದ್ರ ನೋಡ್ರಿ, ದೂರದೃಷ್ಟಿ ಏನಂತ ದೂರಿಂದ ಕಾಣಂಗಿಲ್ಲ ಅಂತಲ್ಲ, ದೂರಿಂದ ಕಾಣ್ತತಿ ಆದ್ರೆ ಸಮೀಪದ ಕಾಣಂಗಿಲ್ಲ. ಇಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಇಲ್ಲಿ ಸಮೀಪ ವಸ್ತು ಇರೋದು ತಿಳ್ಕೋರಿ, ಅವನ ಮೇಲೆ ಬೆಳಕಿನ ಕಿರಣ ಬೀಳ್ತದೆ. ನಮ್ಗೆ ಯಾವ್ದೋ ಒಂದು ವಸ್ತು ಕಾಣ್ಬೇಕಪ್ಪ ಅಂತಂದ್ರೆ ಬೆಳಕಿನ ಕಿರಣ ಅವನ ಮೇಲೆ ಬಿದ್ದು ಅದು ಪ್ರತಿಫಲನ ಹೊಂದಿ ನಮ್ ಕಣ್ಣಿಗೆ ಬರ್ಬೇಕದ. ಇಲ್ಲಿ ಬೆಳಕಿನ ಕಿರಣ ಮೇಲೆ ಬಿದ್ದು ಏನಾಕತಿ? ಪ್ರತಿಫಲನ ಹೊಂದಿ ನಮ್ ಕಣ್ಣೊಳಗ್ ಬರತ್ತೆ. ಕಣ್ಣೊಳಗ್ ಬಂದ ಮೇಲೆ ಇಲ್ಲಿ ಏನಾಕತ್ತಪ್ಪ ಅಂತಂದ್ರ ಬೆಳಕಿನ ಫಾರ್ಮೇಶನ್, ಇದು ಪ್ರತಿಬಿಂಬದ ಫಾರ್ಮೇಶನ್ ಏನಾಕತ್ತಪ್ಪ ಅಂತಂದ್ರ ರೆಟಿನಾದ ಮೇಲೆ ಬೀಳಂಗಿಲ್ರಿ, ರೆಟಿನಾದ ಹಿಂಭಾಗದ ಮೇಲೆ ಬೀಳ್ತತ್ರಿ. ಹಿಂಭಾಗದಲ್ಲಿ ದೂರ ಹೋಗಿ ಬಿದ್ದು ಬಿಡತ್ರಿ. ಅದು ದೂರ ಹೋಗಿ ಬೀಳಂತ ಏನಾಕತ್ತಪ್ಪ ಅಂತಂದ್ರ ದೂರ ಆಗಿರತ್ರಿ. ಇದನ್ನ ಏನ್ ಮಾಡ್ಬೇಕು ನೀವು? ಸ್ಕ್ರೀನ್ ಮೇಲೆ ರೆಟಿನಾದ ಮೇಲೆ ಬೀಳೋಂಗ್ ಮಾಡ್ಬೇಕು. ಅಂದ್ರೆ ಅದನ್ನ ಕಡಿಮೆ ತಗೊಂಡ್ಬರ್ಬೇಕು ನೀವು. ಅವಾಗ ಏನ್ ಮಾಡ್ಬೇಕಂದ್ರ ಕನ್ವರ್ಜೆನ್ಸ್. ಅದಕ್ಕೆ ಏನ್ ಮಾಡ್ಬೇಕ್ರಿ? ಕನ್ವರ್ಜ್ ಆಗುವಂತ ಲೆನ್ಸ್ ಯೂಸ್ ಮಾಡ್ಬೇಕು. ಆ ಲೆನ್ಸ್ ಯಾವ್ದಪ್ಪ ಅಂತಂದ್ರೆ ಕನ್ವರ್ಜ್ ಅಂತಂದ್ರೆ ಏನ್ರಿ? ಕೇಂದ್ರೀಕೃತ ಗೊಳ್ಳುವಂತ ಲೆನ್ಸ್ ಯೂಸ್ ಮಾಡಕ್. ಅದು ಯಾವ್ದು ಬರುತ್ತಪ್ಪ ಅಂತಂದ್ರ ಕಾನ್ವೆಕ್ಸ್. ನೆನಪಿಟ್ಕೋರಿ, ಕಾನ್ವೆಕ್ಸ್ ಲೆನ್ಸ್. ನಿಮ್ಗೆ ಲೆನ್ಸ್ಗಳ ಬಗ್ಗೆ ನಾ ಚಾಪ್ಟರ್ ಹೇಳಿನಿ, ಅದ್ ಬೇಕಾದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ ಹೇಳಿನಿ ನೋಡ್ರಿ. ಕಾನ್ವೆಕ್ಸ್ ಲೆನ್ಸ್ ಅದು ಸಮೀಪ ದೃಷ್ಟಿ ದೋಷ ಅಂದ್ರೆ ಏನ್ರಿ? ಕಾನ್ಕೇವ್. ಇನ್ನೊಂದು ಕೇಳ್ತಾರ ಅವ್ರು, ಸಮೀಪ ದೃಷ್ಟಿ ದೋಷದಲ್ಲಿ ಇದು ಪ್ರತಿಬಿಂಬ ಎಲ್ಲಿ ಮುಟ್ತದಪ್ಪ ಅಂದ್ರ ರೆಟಿನಾದ ಮುಂಭಾಗ. ನೆನಪಿಟ್ಕೋರಿ, ಸಮೀಪ ದೃಷ್ಟಿ ದೋಷದಲ್ಲಿ ರೆಟಿನಾದ ಮುಂಭಾಗ. ಅದ ದೂರದೃಷ್ಟಿ ದೋಷದಲ್ಲಿ ರೆಟಿನಾದ ಹಿಂಭಾಗ. ದೂರದೃಷ್ಟಿ ದೋಷದಲ್ಲಿ ರೆಟಿನಾದ ಹಿಂಭಾಗ.
ಹಿಂಭಾಗ. ಹಿಂಭಾಗ ಅಂದ್ರೆ ಇಲ್ಲಿ ಲೆನ್ಸ್ ಯೂಸ್ ಮಾಡ್ಕೋರಿ. ಇನ್ನೊಂದು ಏನ್ ನೋಡ್ಕೋಬೇಕಪ್ಪ ಅಂತಂದ್ರ ನಿಮಗ ಸನಿ ದಪ್ಪ ಅಂತ ಹೇಳಿ ನೆನಪಿಟ್ಕೋಬಹುದು. ನೋಡ್ರಿ ಸನಿ ಅಂತಂದ್ರ ಸಮೀಪ ದೃಷ್ಟಿ ದೋಷ. ನೀ ಅಂತಂದ್ರೆ ಏನ್ರಿ ನಿಮ್ನ. ನಿಮ್ನ ಮಸೂರ ಅಂದ್ರೆ ಈ ನಿಮ್ನ ಮಸೂರ ನಿಮ್ಗೆ ಕನ್ನಡದಾಗ ಅಕಸ್ಮಾತ್ ಆಪ್ಷನ್ ದಾಗ ಕೊಟ್ಟಂದ್ರೆ ಚಲೋ. ಇಲ್ಲಪ್ಪ ನಿಮಗೆ ಏನಾರ ಹಿಂಗ ಏನ್ರ ಕಾನ್ಕೇವ್ ಲೆನ್ಸ್ ಕೊಟ್ಟಂದ್ರೆ ನಿಮ್ಗೆ ಅದು ಗೊತ್ತಾಗಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಟ್ರಿಕ್ ಒಮ್ಮೊಮ್ಮೆ ಕನ್ನಡದಾಗ ಕರೆಕ್ಟ್ ಆಗಿ ನಿಮ್ನ ಕೊಟ್ಟಂದ್ರೆ ಯೂಸ್ ಆಗುತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ. ನಿಮ್ನ ಅಂದ್ರೆ ಇಂಗ್ಲಿಷ್ನಾಗ ಗೊತ್ತಿರ್ಬೇಕತ್ರದ. ಇಲ್ಲಿ ನೋಡ್ರಿ ಅದ್ರ ಬದ್ಲಿ ಏನ್ ನೆನ್ಪಿಟ್ಕೋರಿ ಕಾನ್ಕೇವ್. ಕೇವ್ ಬಂತಂದ್ರೆ ಗುಹೆ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಕಾನ್ಕೇವ್ ಅನ್ನೋದು ಎತ್ತರ ಯೂಸ್ ಮಾಡ್ತಾರೆ ಸಮೀಪ ದೃಷ್ಟಿ ದೋಷ. ದೂರದೃಷ್ಟಿ ದೋಷ ಒಳಗ ಕಾನ್ವೆಕ್ಸ್. ದೂರದೃಷ್ಟಿ ದೋಷ ಒಳಗೆ ಏನ್ರಿ ಕಾನ್ವೆಕ್ಸ್. ಇಲ್ಲೇ ರೆಟಿನಾದ ಮುಂಭಾಗ ಸಮೀಪ ದೃಷ್ಟಿ ದೋಷ ಒಳಗ. ಆಮೇಲೆ ಇದ್ರ ಏನ್ರಿ ದೂರದೃಷ್ಟಿ ದೋಷ ಒಳಗ ರೆಟಿನಾದ ಹಿಂಭಾಗ. ನೆನ್ಪಿಟ್ಕೋರಿ. ಇವ್ಯಾವಪ್ಪ ಅಂದ್ರೆ ಕಣ್ಣಿಗೆ ಸಂಬಂಧಿಸಿದಂತಹ ರೋಗಗಳು. ಆಮೇಲೆ ಇನ್ನೊಂದು ಬರತ್ ಯಾವ್ದಪ್ಪ ಅಂತಂದ್ರ ಕೆಟರಾಕ್ಟ್ ಅನ್ನೋದು. ಕೆಟರಾಕ್ಟ್ ಅನ್ನೋದು ಏನ್ರಿ ಅದೊಂದು ಪೊರೆ ಬರ್ತೈತಿ. ವಯಸ್ಸಾದವ್ರಿಗೆ ಏನಾಕತಿ ಪೊರೆ ಉಂಟಾಕತಿ. ಅದ್ಲ ಏನಾಕತಿ ಅಂದ್ರೆ ಅದ್ ಆಪರೇಷನ್ ಮೂಲಕ ರೆಡಿ ಮಾಡ್ತಾರ. ಅದನ್ನ ನೆನ್ಪಿಟ್ಕೋರಿ. ಕಣ್ಣಿನ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಗೊತ್ತಾತು. ಇನ್ನೇನ್ ಮಾಡೋಣಪ್ಪ ಅಂದ್ರೆ ಕ್ವಶನ್ ಹೋಗೋಣ. ನೋಡ್ರಿ ಒಂದೇದು ಕೊಟ್ಟಾರಪ್ಪ ಅಂದ್ರೆ ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ವಕ್ರೀಭವನು ಕಾರ್ನಿಯಾದ ಹೊರ ಮೇಲ್ಮೈಲಿ ಉಂಟಾಗುತ್ತದೆ. ಸೊ ಇದೇನಾಕತ್ರಿ ಆಗಲೇ ನೋಡಿದ್ವಿ ನಾವು. ಸ್ಟಾರ್ಟಿಂಗ್ ವಕ್ರೀಭವನ ಹೊಂದುದಲ್ಲೇ ಕಾರ್ನಿಯಾದಲ್ಲಿನ. ಇದೇನಾಕತಿ ಒಂದನೇ ಹೇಳಿಕೆ ಸರಿ ಆಕತಿ. ಎರಡನೇ ಹೇಳಿಕೆ ಏನೈತ್ರಿ ಕಣ್ಣಿನೊಳಗೆ ಪ್ರವೇಶಿಸುವಂತ ಬೆಳಕಿನ ಪ್ರಮಾಣವನ್ನು ಎಷ್ಟು ನಮ್ ಕಣ್ಣೊಳಗೆ ಬೆಳಕಿನ ಪ್ರಮಾಣ ಬರ್ಬೇಕನ್ನೋ ಡಿಸೈಡ್ ಮಾಡೋದು ಯಾವ್ದ ಪಪಿಲ್. ಕರೆಕ್ಟ್, ಇದು ಕರೆಕ್ಟ್ ಐತಿ. ಆಮೇಲೆ ಕಣ್ಣಿನ ಮಸೂರವು ಲೆನ್ಸ್ ವಸ್ತುವಿನ ಮಿಥ್ಯ ಪ್ರತಿಬಿಂಬವನ್ನ. ನೋಡ್ರಿ ಮಿಥ್ಯ ಪ್ರತಿಬಿಂಬ ಅಲ್ಲ ಸತ್ಯ ಪ್ರತಿಬಿಂಬ ಅಂದ್ರ ತಲೆ ಕೆಳಗಾದ ಪ್ರತಿಬಿಂಬವನ್ನ ಏನಾಕತ್ರಿ ಉಂಟು ಮಾಡುತ್ತದೆ. ನೋಡ್ರಿ ಆಪ್ಷನ್ ನೋಡ್ರಿ ಇದು. ಇವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ನಿಮ್ಗೆ ಗೊತ್ತಾತು. ಸಿ ಅಂತ್ರಿ ಸರಿ ಇಲ್ಲ ಅಂತ ಹೇಳಿ. ನೋಡ್ರಿ ಸಿ ಸರಿ ಇಲ್ಲ ಅಂತಂದ್ರೆ ಗೊತ್ತಿತ್ತಂದ್ರೆ ನೀವು ಆನ್ಸರ್ ಮಾಡ್ಬೋದು. ಇದು ತಪ್ಪಾಕತಿ, ಇದು ತಪ್ಪಾಕತಿ, ಇದು ತಪ್ಪಾಕತಿ. ಸೊ ಎ ಬಿ ಮಾತ್ರ ಸರಿ ಆಗುತ್ತದೆ. ಎ ಬಿ ಅಷ್ಟೇನಾಕತ್ರಿ ಸರಿ ಆಕತಿ. ಯಾಕಂದ್ರ ಮಿಥ್ಯ ಪ್ರತಿಬಿಂಬ ಅಲ್ಲ. ನೋಡ್ರಿ ನಿಮಗೆ ಇವು ಎರಡೂ ಗೊತ್ತಿರ್ಲಿಲ್ಲ ಅಂತಂದ್ರು ಮೊದಲು ಏನ್ ಮಾಡ್ರಿ ಆಪ್ಷನ್ ದಾಗ ಹುಡುಕುವಾಗ ನಿಮಗೆ ಯಾವ್ದು ಪರ್ಫೆಕ್ಟ್ ಗೊತ್ತಿಲ್ಲ ಅದನ್ನ ಹುಡ್ಕೊಂತ ಬರ್ರಿ. ಅದ್ರ ಮೇಲೆ ಆಪ್ಷನ್ ಎಲಿಮಿನೇಷನ್ ಮಾಡ್ರಿ. ಅಕಸ್ಮಾತ್ ಅದು ಆಪ್ಷನ್ ಎಲಿಮಿನೇಷನ್ ಆಗ್ಲಿಲ್ಲಪ್ಪ ಅಂತಂದ್ರ ನೆಕ್ಸ್ಟ್ ಏನ್ ಮಾಡ್ರಿ ಆಪ್ಷನ್ಗಳು ಇನ್ನೊಮ್ಮೆ ಓದ್ಕೊಂತ ಬರ್ರಿ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಕತಿ. ಇಲ್ಲಿ ನೋಡ್ರಿ ಇದೇ ಒಂದು ಆಪ್ಷನ್ ಮೇಲೆ ಏನ್ ಮಾಡ್ಬೋದು ಅಂದ್ರೆ ನೀವು ಮೂರನ್ನು ಎಲಿಮಿನೇಟ್ ಮಾಡ್ಬೋದು. ಇದನ್ನು ಎಲಿಮಿನೇಟ್ ಮಾಡ್ಬೋದು, ಇದು ಮಾಡ್ಬೋದು, ಇದು ಮಾಡ್ಬೋದು. ಆದ್ರೆ ಯಾವಾಗ ಯಾವ ಕ್ವಶನ್ ಕೇಳ್ತ ಅಂತ ಹೇಳಕ್ ಬರಲ್ಲ. ಸೊ ಕಣ್ಣಿನ ಚಾಪ್ಟರ್ ಕಂಪ್ಲೀಟ್ ಆಗಿ ಓದ್ಕೋರಿ, ಈಸಿ ಆಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ದೇಹದ ವಿದ್ಯುದಾವೇಶವನ್ನು ಪರೀಕ್ಷಿಸಲು ಬಳಸುವ ಸಾಧನ. ಅಂದ್ರ ಬಾಡಿ ಒಳಗೆ ಇರುವಂತಹ ಎಲೆಕ್ಟ್ರಿಕ್ ಚಾರ್ಜ್. ನಮ್ ದೇಹದೊಳಗೆ ಯಾವ್ದೋ ಒಂದು ಬಾಡಿ ಒಳಗೆ ಏನಪ್ಪಾ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಐತು ಅನ್ನುವಂತ ಕಂಡುಹಿಡಿಯುವಂತ ಸಾಧನ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರಂದ್ರ ಇಲ್ಲಿ ಐತಿ ನೋಡ್ದ ಎಲೆಕ್ಟ್ರೋಸ್ಕೋಪ್. ಇಲ್ಲಿ ನೋಡ್ರಿ ಹೆಂಗ್ ಎಲಿಮಿನೇಷನ್ ಮಾಡ್ಬೇಕಂತಂದ್ರ ಇಲ್ಲಿ ನೋಡ್ರಿ ಮೈಕ್ರೋಸ್ಕೋಪ್ ಅಂತ ಐತಿ. ಮೈಕ್ರೋಸ್ಕೋಪ್ ಅಂದ್ರೆ ಸೂಕ್ಷ್ಮ ದರ್ಶಕ ಯಂತ್ರ. ಇದೇನ್ ಮಾಡ್ತತಿ ಚಿಕ್ಕ ವಸ್ತುಗಳನ್ನ ದೊಡ್ಡದಾಗಿ ನೋಡಲು ಏನಾಕತ್ರಿ ಯೂಸ್ ಆಗತ್ರಿ. ಇದು ನಿಮ್ಗೆ ಗೊತ್ತಾಕತಿ. ಮೈಕ್ರೋಸ್ಕೋಪ್ ಅಂದ್ರೆ ಚಿಕ್ಕ ವಸ್ತುಗಳನ್ನ ದೊಡ್ಡದಾಗಿ ನೋಡ್ಬೇಕಂದ್ರ. ಈ ಪೆರಿಸ್ಕೋಪ್ ಅಂತಂದ್ರೆ ಏನ್ರಿ ಈ ಸಮುದ್ರದಲ್ಲಿ ಅಥವಾ ಏನ್ ಮಾಡ್ತಾರ ಗಡಿಯಾಚೆಗಿರುವಂತ ವಸ್ತುಗಳನ್ನ ನೋಡಲು ಏನ್ ಮಾಡ್ತಾರಪ್ಪ ಅಂದ್ರೆ ಪೆರಿಸ್ಕೋಪ್ ಅನ್ನ ಯೂಸ್ ಮಾಡ್ತಾರ. ಆಮೇಲೆ ಎಲೆಕ್ಟ್ರೋಸ್ಕೋಪ್, ಆಮೇಲೆ ಕ್ಯಾಲಿಡೋಸ್ಕೋಪ್. ಇಲ್ಲಿ ನೋಡ್ರಿ ಎಲೆಕ್ಟ್ರೋ ಅಂತ ಹೇಳಿ ಬಂತಲ್ಲ. ಎಲೆಕ್ಟ್ರೋ ಅಂತಂದ್ರೆ ಏನ್ರಿ ಚಾರ್ಜ್. ಸೊ ಇದ್ರ ಆನ್ಸರ್ ಏನಾಗುತ್ತೆ ಎಲೆಕ್ಟ್ರೋಸ್ಕೋಪ್ ಆಗುತ್ತೆ. ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಇವು ಮೂರದ್ರ ಬಗ್ಗೆ ನೋಡ್ಕೊಂತ ತಗೊಂಡ್ ಪೆರಿಸ್ಕೋಪ ಆಮೇಲೆ ಮೈಕ್ರೋಸ್ಕೋಪ್ ಅಂತಂದ್ರೆ ಏನಂತ ಹೇಳಿ ಇಲ್ಲಿ ನೋಡ್ರಿ ಇದೇನಪ್ಪಾ ಅಂದ್ರ ಮೈಕ್ರೋಸ್ಕೋಪ್ ಇದು. ಇಲ್ಲಿ ನೋಡ್ರಿ ಸೂಕ್ಷ್ಮ ದರ್ಶಕ ಯಂತ್ರ ಇದು. ಇದು ಹೆಂಗಿರತ್ತಪ್ಪ ಅಂತಂದ್ರ ಇಲ್ಲೇ ವಸ್ತುವನ್ನು ಇಡ್ತಾರೆ. ಯಾವ ವಸ್ತು ನೋಡ್ಬೇಕಿರತ್ತಲ್ಲ ಅದನ್ನ ಇಡ್ತಾರು. ಈ ಲೆನ್ಸ್ ಗಳ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ನೋಡ್ತಾರ. ಚಿಕ್ಕ ವಸ್ತುಗಳನ್ನ ದೊಡ್ಡದಾಗಿ ನೋಡ್ಬೇಕಂತ ಯೂಸ್ ಮಾಡೋದು ಯಾವ್ದಪ್ಪ ಅಂತಂದ್ರ ಯಾವ್ದ್ರಿ ಮೈಕ್ರೋಸ್ಕೋಪ್. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಇದು ಪೆರಿಸ್ಕೋಪ್. ನೋಡ್ರಿ ಪೆರಿಸ್ಕೋಪ್ ಮೇಲೆ ನಿಮ್ಗೆ ಕ್ವಶನ್ ರೈಸ್ ಆಗ್ಬೋದು. ಪೆರಿಸ್ಕೋಪ್ ದಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಪ್ಲೇನ್ ಮಿರರ್ ಗಳನ್ನ ಯೂಸ್ ಮಾಡ್ತಾರ. ಇಲ್ಲಿ ನೋಡ್ರಿ
ಪ್ಲೇನ್ ಮಿರರ್ಗಳನ್ನ ಯೂಸ್ ಮಾಡ್ತಾರೆ. ಈ ಪ್ಲೇನ್ ಮಿರರ್ ಯಾವ ಆಂಗಲ್ನಾಗ ಇರ್ತಾವಪ್ಪ ಅಂದ್ರೆ 45 ಡಿಗ್ರಿ ಕೋನದಲ್ಲಿ ಇರುತ್ತವೆ ಮಿರರ್ಗಳು. ಇಲ್ಲಿ ಬೆಳಕಿನ ಕಿರಣ ಈ ಇದ್ರ ಏನಪ್ಪಾ ಇಲ್ಲೊಂದು ವಸ್ತು ಇರುತ್ತೆ ಅಂತ ಹೇಳಿ ತಿಳ್ಕೊರಿ. ನೀವು ಇಲ್ಲಿ ನೀರ್ ತೆಳಗೆ ಇರ್ತೀರಿ, ಅಲ್ಲಿಂದ ನೋಡ್ಬೇಕಾಗಿರತ್ತೆ ನೀವು ಮ್ಯಾಗಿನ ವಸ್ತುವನ್ನ. ಸಮುದ್ರದ ಮೇಲೆ ವಸ್ತುಗಳನ್ನ ನೀವು ಸಬ್ಮರೀನ್ದಾಗ ಅದು ಕುಂತಿರ್ತೀರಿ ಅಂತ ಹೇಳಿ, ಅಥವಾ ತೆಳಗಿರ್ತಾರೆ, ನೀರು ತೆಳಗಿರ್ತಾರೆ, ನೀರಿನ ಮೇಗಿರುವಂತ ವಸ್ತುಗಳನ್ನ ನೋಡ್ಬೇಕಾಗಿರತ್ತೆ ನೀವು. ಅವಾಗ ಈ ಪೆರಿಸ್ಕೋಪ್ ನ ಯೂಸ್ ಮಾಡ್ತಾರ. ಆ ಏನಾಗತ್ತೆ, ಆ ವಸ್ತುವಿನ ಮೇಲೆ ಬಿದ್ದಂತ ಬೆಳಕು ಈ ಮಿರರ್ ಮೇಲೆ ಬೀಳ್ತದೆ. ಇದು ಪ್ಲೇನ್ ಮಿರರ್. ಇದು ಇಲ್ಲಿ ಬಳಸುವಂತ ಮಿರರ್ ಯಾವ್ದ? ಪ್ಲೇನ್ ಮಿರರ್. ಯಾವ ಆಂಗಲ್ ಸೆಟ್ ಮಾಡಿರ್ತಾರೋ 45 ಡಿಗ್ರಿ ಕೋನದಾಗ ಸೆಟ್ ಮಾಡಿರ್ತಾರ. ಇಲ್ಲಿ ಬೆಳಕಿನ ಕಿರಣ ಬಿದ್ದ ಮೇಲೆ ರಿಫ್ಲೆಕ್ಟ್ ಆಗತ್ತ, ಅಂದ್ರ ಏನಾಕತ್ರಿ ಅಂದ್ರ ರಿಫ್ಲೆಕ್ಷನ್ ಆಗತ್ತ. ರಿಫ್ಲೆಕ್ಷನ್ ಆಗಿ ಏನಾಕತ್ರಿ, ಇಲ್ಲೊಂದು ಮಿರರ್ ಇಟ್ಟಿರ್ತಾರ, ಅದು ಪ್ಲೇನ್ ಮಿರರ್. ಅದು ಯಾವ ಆಂಗಲ್ ನಾಗ ಇಟ್ಟಿರ್ತಾರೋ 45 ಡಿಗ್ರಿ ಆಂಗಲ್ ನಾಗ ಇಟ್ಟಿರ್ತಾರ. ಇದು ಇಲ್ಲಿ ಬಿದ್ದು ಏನಾಕತ್ತಪ್ಪ ಅಂತಂದ್ರೆ ಕರೆಕ್ಟ್ ಡೈರೆಕ್ಟ್ ಏನಾಕತ್ರಿ ಇಲ್ಲಿರುವಂತ ಕಣ್ಣಿನ ಮೇಲೆ ಬೀಳ್ತದ್ರಿ. ಅದು ನೆನಪು ಇಲ್ಲಿರುವಂತ ವಸ್ತು ಏನಾಕತ್ರಿ ಡೈರೆಕ್ಟ್ ಆಗಿ ಕಾಣುತ್ತೆ. ಇದ್ರ ನೀವು ಏನ್ ನೆನಪಿಡ್ಬೇಕಪ್ಪ ಅಂದ್ರೆ ಪೆರಿಸ್ಕೋಪ್ ನಲ್ಲಿ ಬಳಸುವಂತ ಮಿರರ್ಗಳನ್ನ ಯಾವ ಆಂಗಲ್ ನಾಗ, ಮಿರರ್ ಮತ್ತಿದೆ ಲೆನ್ಸ್ ಅಲ್ಲ, ಮಿರರ್ಗಳನ್ನ ಯಾವ ಆಂಗಲ್ ಸೆಟ್ ಮಾಡಿರ್ತಾರೋ 45 ಡಿಗ್ರಿ ಆಂಗಲ್ ನ ಸೆಟ್ ಮಾಡಿರ್ತಾರ. ಈಗ ನೋಡದ ಪೆರಿಸ್ಕೋಪ್ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನ ಅಂತ ಹೇಳಿ ತಿಳ್ಕೊರಿ. ಈ ವಸ್ತುವನ್ನು ನೋಡ್ಬೇಕಾಗಿರತ್ ನೀವು. ಅವಾಗ ಏನಕತಿ ಲೈಟ್ ಈ ಮಿರರ್ ಮೇಲೆ ಬೀಳ್ತೈತಿ 45 ಡಿಗ್ರಿ ಕೋನದಾಗ. ಆಮೇಲೆ ಇಲ್ಲಿ ಬಿದ್ದ ಸ್ಟೇಟ್ 90 ಡಿಗ್ರಿ ಒಳಗೆ ಬಂದ್ ಮತ್ತೆ ಈ 45 ಡಿಗ್ರಿ ಮೇಲೆ ಏನ್ ಮಿರರ್ ಇಟ್ಟಿರ್ತಾರ ಅದ್ರ ಮೇಲೆ ಬೀಳತ್ತೆ. ಆಮೇಲೆ ಏನ್ ಮಾಡ್ತಪ್ಪ ಅಂದ್ರ ಈ ಕಣ್ಣೊಳಗೆ ಇದು ಕಾಣತ್ತೆ. ಇಲ್ಲಿ ಸಮುದ್ರ ಇದ್ರೊಳಗೆ ಏನ್ ಮಾಡ್ತಾರಪ್ಪ ಯೂಸ್ ಮಾಡ್ತಾರ, ಗಡಿ ಒಳಗೂ ಯೂಸ್ ಮಾಡ್ತಿರ್ತಾರ. ಗಡಿ ಆಚೆಗಿರುವಂತ ವಸ್ತುವನ್ನು ನೋಡಲು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಈ ಪೆರಿಸ್ಕೋಪ್ ನ ಯೂಸ್ ಮಾಡ್ತಿರ್ತಾರ. ನೆಕ್ಸ್ಟ್ ಅಥವಾ ಮೈಕ್ರೋಸ್ಕೋಪ್ ನೋಡಿದ್ವು, ಪೆರಿಸ್ಕೋಪ್ ನೋಡಿದ್ವು. ಆಮೇಲೆ ಇದ್ ನೋಡ್ರಿ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಕ್ಯಾಲಿಡೋಸ್ಕೋಪ್ ಅನ್ನುವಂತ ವಸ್ತು ರೀ. ಇದು ಯಾವ್ದ್ರಿ? ಕ್ಯಾಲಿಡೋಸ್ಕೋಪ್ ಅನ್ನುವಂತ ವಸ್ತು. ಇದು ಹೆಂಗಿರತ್ತಪ್ಪ ಅಂತಂದ್ರ ಬಣ್ಣ ಬಣ್ಣದಂತ ಒಂದು ಇಮೇಜ್ ಅನ್ನ ಫಾರ್ಮೇಶನ್ ಮಾಡ್ತತ್ರಿ. ಇದು ಇದೇನ್ ಮಾಡ್ತತಿ ಬಿಲ್ ನೋಡಿದ ಬಣ್ಣ ಬಣ್ಣವಾದಂತ ಏನ್ ಮಾಡ್ತತಿ ಸ್ಮಾಲ್ ಪೀಸಸ್ ಆಫ್ ಕಲರ್ಡ್ ಗ್ಲಾಸಸ್. ಅಂದ್ರ ಇಲ್ಲಿ ಏನಿರ್ತದಪ್ಪ ಅಂದ್ರೆ ಬೆಳಕಿನ ಕಿರಣ ಮೇಲೆ ಬಿತ್ತಂತಂದ್ರ ನೀವು ಯಾವಾಗಾರ ಕಂಟಿನ್ಯೂ ಏನ್ ಮಾಡ್ತದಪ್ಪ ಅಂದ್ರೆ ಬೇರೆ ಬೇರೆ ಇಮೇಜ್ ಫಾರ್ಮೇಶನ್ ಮಾಡ್ತಿರ್ತತ್ರ. ಅದು ಯಾವುದು? ಇದು ಕ್ಯಾಲಿಡೋಸ್ಕೋಪ್. ಈಗ ನೋಡಿದ ಕ್ಯಾಲಿಡೋಸ್ಕೋಪ್ ಅನ್ನುವಂತ ಕಂಟಿನ್ಯೂ ಆಗಿ ಏನ್ ಮಾಡ್ತದಪ್ಪ ಅಂದ್ರೆ ಬೇರೆ ಬೇರೆ ಕಲರ್ದು ಇಮೇಜ್ ನ ಫಾರ್ಮೇಶನ್ ಮಾಡ್ತಿರ್ತದ. ಇದ್ರ ಆಕಾರ ಏನಿರತ್ತಪ್ಪ ಅಂದ್ರೆ ಈ ರೀತಿಯಾಗಿ ಆಕಾರ ಇರುತ್ತೆ. ಇದ್ರ ಬಗ್ಗೆ ನೀವು ಒಟ್ಟು ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಕ್ಯಾಲಿಡೋಸ್ಕೋಪ್ ಅಂದ್ರೆ ಏನ್ರಿ? ಬಣ್ಣ ಬಣ್ಣವಾದಂತ ಆಟಿಕೆಯಂತ ರೂಪದ ವಸ್ತುಗಳನ್ನ ನಿರ್ಮಾಣ ಮಾಡ್ತಿರ್ತದೆ. ಯಾವ್ದ್ರಿ? ಕ್ಯಾಲಿಡೋಸ್ಕೋಪ್. ಈಗ ನೋಡ್ರಿ ಮೈಕ್ರೋಸ್ಕೋಪ್ ನೋಡಿದ್ವು, ಪೆರಿಸ್ಕೋಪ್ ನೋಡಿದ್ವು, ಕ್ಯಾಲಿಡೋಸ್ಕೋಪ್ ನೋಡಿದ್ವು. ಇದು ನೋಡ್ರಿ ಕ್ಯಾಲಿಡೋಸ್ಕೋಪ್. ನೋಡ್ದ ಸ್ಮಾಲ್ ಪೀಸಸ್ ಆಫ್ ಕಲರ್ ಗ್ಲಾಸಸ್ ಇರುತ್ತೆ. ಇಲ್ಲಿ ಕಲರ್ ಚಿತ್ರವನ್ನ ಮೂಡಿಸ್ತತಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಕ್ಯಾಲಿಡೋಸ್ಕೋಪ್. ಇದು ಅರ್ಥ ಆತ್ರಿ ಕ್ವಶನ್? ಇದ್ರ ಆನ್ಸರ್ ಏನ್ರಿ? ಎಲೆಕ್ಟ್ರೋಸ್ಕೋಪ್. ನೆನ್ಪಿಟ್ಕೊಂಡ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಇಲ್ಲೊಂದೈತೆ ನೋಡ್ರಿ. ಏನ್ ಮಾಡ್ಯಾರಪ್ಪ ಅಂತಂದ್ರ ಮ್ಯಾಚ್ ದಿ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ ಕೊಟ್ಟಾರ. ಆ ಇನ್ಸ್ಟ್ರೂಮೆಂಟ್ ಯಾವ್ಯಾವ ಕೆಲಸ ಮಾಡ್ತದೆ ಅಂತ ಹೇಳಿ ಕೇಳಿದಾರೆ. ಇಲ್ಲಿ ನೋಡ್ರಿ ಬ್ಯಾರೋಮೀಟರ್. ಬ್ಯಾರೋಮೀಟರ್ ಅನ್ನೋದೇನ್ರಿ? ಎದ್ರ ಏನಕ್ಕಪ್ಪ ಅಂದ್ರ ಪ್ರೆಷರ್ ಕಂಡು ಹಾಕಿದ್ದು, ಅಟ್ಮಾಸ್ಫರಿಕ್ ಪ್ರೆಷರ್. ನೆನಪಿಟ್ಕೋರಿ. ಪ್ರೆಷರ್ ನ ಕಂಡು ಹಿಡಿದಪ್ಪ ಅಂದ್ರೆ ಬ್ಯಾರೋಮೀಟರ್. ಈ ತರ ನಿಮ್ಗ ಥರ್ಮೋಮೀಟರ್ ಗೊತ್ತಿರತ್ತೆ. ಇದು ನಿಮ್ಗೆ ಬ್ಯಾರೋಮೀಟರ್ ಬಿಟ್ರಿ ಮೊದಲು ಏನ್ ಮಾಡ್ಬೇಕು ಗೊತ್ತಿದ್ದು ನೋಡ್ಬೇಕು ನಾವು. ಥರ್ಮೋಮೀಟರ್ ಬಗ್ಗೆ ಗೊತ್ತೈತಿ. ಥರ್ಮೋಮೀಟರ್ ಅಂದ್ರೆ ಏನಪ್ಪಾ? ಟೆಂಪರೇಚರ್. ಥರ್ಮೋ ಅಂತ ಏನ್ರಿ? ಟೆಂಪರೇಚರ್. ಸೊ D1 ಇದು ಯಾವ್ದೈತಿ ನೋಡ್ಬೇಕು. ಈಗ D1 ಇದೈತಿ, ಇದೈತಿ, ಆಮೇಲೆ ಇದೈತಿ. ಅರ್ಥ ಆತ್ರಿ? ಈಗ ಎರಡು ಎಲಿಮೆಂಟ್ ಅದು. ಈಗ ನೋಡ್ರಿ ಬ್ಯಾರೋಮೀಟರ್ ಅಂತಂದ್ರೆ ಏನ? ಅಟ್ಮಾಸ್ಫರಿಕ್ ಪ್ರೆಷರ್. ಇದು ಗೊತ್ತಾಕತಿ. ಸೊ ಎ ಇದ್ದದ್ದು ಯಾವ್ದ? 3. ನೋಡ್ರಿ ಎ ಇದ್ದದ್ದು 3 ಅಂತಂದ್ರೆ ಆಪ್ಷನ್ ಏನಾಗತ್ತ? ಇದಾಗತ್ತ. ನಿಮ್ಗೆ ಎರಡು ಆಪ್ಷನ್ ಏನ್ ನೋಡೋದ್ರೆ ಗೊತ್ತಾಗಕತಿ. ಇದೇನಾಕತಿ? ಹೈಗ್ರೋಮೀಟರ್. ಹೈಗ್ರೋಮೀಟರ್ ಅಂದ್ರೆ ಏನ್ರಿ? ಹ್ಯೂಮಿಡಿಟಿ. ಎಷ್ಟು ಹ್ಯೂಮಿಡ್ ಐತಿ ಅಂದ್ರೆ ನೀರಿನ ಪ್ರಮಾಣ, ವಾತಾವರಣದಲ್ಲಿ ನೀರಿನ ಪ್ರಮಾಣ ಎಷ್ಟೈತಿ ಅನ್ನೋದು ಕಂಡಿಡಿಯಾಕ ಏನ್ ಮಾಡ್ತಾರ್ರಿ? ಹೈಗ್ರೋಮೀಟರ್ ಯೂಸ್ ಮಾಡ್ತಾರ. ಈ ಎನಿಮೋಮೀಟರ್ ಅಂತಂದ್ರೆ ಏನ್ರಿ? ಗಾಳಿಯ ವೇಗ. ಎನಿಮೋಮೀಟರ್ ಅಂದ್ರೆ ಏನ? ಗಾಳಿಯ ವೇಗ. ನೆನ್ಪಿಟ್ಕೋರಿ. ಇದು ಆನ್ಸರ್ ಏನಾಗತ್ರಿ? ಸಿ ಆಗತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಕನ್ನಡದಾಗ ಬ್ಯಾರೋಮೀಟರ್, ಹೈಗ್ರೋಮೀಟರ್, ಎನಿಮೋಮೀಟರ್. ಆಮೇಲೆ
ಇದು ಲಾಸ್ಟ್ ಕ್ವಶನ್ ಇದೆ ಈ ಥ್ರೋ ಕ್ವಶನ್ ಪೇಪರ್ ಸೈನ್ಸ್ ಮ್ಯಾಗಿಂದ. ಇಲ್ಲಿ ನೋಡ್ರಿ, ಅರೇಂಜ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಗ್ಲೋಬಲ್ ವಾರ್ಮಿಂಗ್ ಫ್ರಮ್ ದಿ ಲೀಸ್ಟ್ ಟು ದಿ ಮೋಸ್ಟ್ ಪೊಟೆಂಟ್ ಅಂತ ಹೇಳಿದಾರೆ. ಏನಪ್ಪಾ ಹಿಂಗಂದ್ರ ಈ ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣವಾಗುವಂತಹ ಅನಿಲಗಳು, ಆ ಅನಿಲಗಳನ್ನ ಅವುಗಳು ಹೊಂದಿರುವಂತಹ ಎಷ್ಟು ಎಫೆಕ್ಟ್ ಕೊಡ್ತಾವು ಗ್ಲೋಬಲ್ ವಾರ್ಮಿಂಗಿಗೆ ಅನ್ನೋದ್ರ ಮೇಲೆ ಏನ್ ಮಾಡಂದಾರ ಅವರ ಲೀಸ್ಟ್ ಟು ಮೋಸ್ಟ್ ಅಂತ ಕೊಟ್ಟಾರ. ಅಂದ್ರ ಏರಿಕೆ ಕ್ರಮ ಅಂತ ಕೊಟ್ಟಾರ ಅವ್ರು. ಏರಿಕೆ ಕ್ರಮ ಅಂದ್ರ ಮೊದಲು ಕಡಿಮೆ ಯಾವ್ದ, ಕಡಿಮೆದಿಂದ ಏನ್ ಮಾಡ್ಬೇಕ್ರಿ ಹೆಚ್ಚಿಗೆ ಹಾಕೊಂತ ಹೋಗ್ಬೇಕು. ಈಗ ನೋಡ್ರಿ ನಿಮಗ್ ಗೊತ್ತೈತಿ ಇದ್ರೊಳಗ ಮೇನ್ ಇಂಪಾರ್ಟೆಂಟ್ ಏನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರ ನೋಡ್ರಿ ಈ ಚಾರ್ಟ್ ನೆನ್ಪಿಟ್ಕೋಬೇಕು ನೀವು. ವಾತಾವರಣಕ್ಕೆ ಅತಿ ಹೆಚ್ಚು ನೋಡ್ರಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದು ಯಾವಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ಯಾವ್ದು ಬರತ್ರಿ ಮೀಥೇನ್ ಬರತ್ತಿ, ಆಮೇಲೆ ಯಾವ್ದ್ರಿ ನೈಟ್ರಸ್ ಆಕ್ಸೈಡ್, ಆಮೇಲೆ ಹೈಡ್ರೋಫ್ಲೋರೋ ಕಾರ್ಬನ್ಸ್, ಆಮೇಲೆ ಪರ್ಫ್ಲೋರೋ ಕಾರ್ಬನ್ಸ್, ಆಮೇಲೆ ಸಲ್ಫರ್ ಹೆಕ್ಸಾಫ್ಲೋರೈಡ್. ಇವೇನಪ್ಪಾ ಅಂತಂದ್ರೆ ಸೀರಿಯಲ್ ವೈಸ್ ಇರು. ಆದ್ರ ನೋಡ್ರಿ ಇನ್ನೊಂದು ನೆನಪಿಟ್ಕೋಬೇಕು ನೀವು, ಅತಿ ಹೆಚ್ಚು ಹೀಟನ್ನ ಹಿಡಿದುಕೊಳ್ಳುವಂತ ಕೆಪಾಸಿಟಿ ಹೊಂದಿರುವಂತದ್ದು ಯಾವ್ದಪ್ಪ ಅಂತಂದ್ರ ಇಲ್ಲಿ ನೋಡೋದ ಸಲ್ಫರ್ ಹೆಕ್ಸಾಫ್ಲೋರೈಡ್. ನೋಡ್ರಿ ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂದ್ರ ಈಗ ನೋಡ್ರಿ ಹಸಿರು ಮನೆ ಪರಿಣಾಮ ಅಂತಂದ್ರೆ ಏನ, ಭೂಮಿ ಒಳಗ ಏನ್ ಸೂರ್ಯನ ಶಾಖ ಬರ್ತದಲ್ಲ ಅದು ಮರಳಿ ಹೋಗದೆ ತಡೆಯುವಂತ ಇವು ಏನಪ್ಪಾ ಅಂತಂದ್ರ ಹೋಗದೆ ಇರುವಂತ ಸ್ಥಿತಿಯನ್ನು ಏನ್ ಕರೀತಾರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ನಿಮ್ಗೆ ಲಾಸ್ಟ್ ಕ್ಲಾಸ್ನಾಗ ಅದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೀನಿ. ಹಸಿರು ಮನೆ ಪರಿಣಾಮ, ಬೆಳಕಿನ ಕಿರಣ ಏನಾಕತ್ರಿ ಅದು ಶಾಖ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡಿ ಭೂಮಿಯ ಎವರೇಜ್ ಟೆಂಪರೇಚರ್ಗಿಂತ ಟೆಂಪರೇಚರ್ ಏನಾಕತ್ರಿ ಜಾಸ್ತಿ ಆಕತಿ, ಸರಾಸರಿ ಉಷ್ಣತೆಗಿಂತ ಜಾಸ್ತಿ ಆಕತಿ. ಯಾಕಪ್ಪ ಅಂತಂದ್ರೆ ಇವು ಹಸಿರು ಮನೆ ಪರಿಣಾಮವನ್ನು ಉಂಟು ಮಾಡುವಂತ ಇವೆಲ್ಲ ಅನಿಲಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸೂರ್ಯನಿಂದ ಬಂದಿರುವಂತ ಬೆಳಕಿನ ಕಿರಣಗಳನ್ನ ಹಿಡಿದಿಟ್ಕೊಂಡ್ಬಿಡ್ತಾವ, ಅಂದ್ರೆ ಶಾಖವನ್ನ ಹಿಡಿದುಕೊಳ್ತಿರ್ತಾವ. ಮರಳಿ ಏನ್ ಮಾಡಂಗಿಲ್ಲ, ಸ್ಪೇಸಿಗೆ ಕಳ್ಸಂಗಿಲ್ಲ ಅವನು. ಅದಕ್ಕೆ ಏನಾಕತಿ ಭೂಮಿಯ ತಾಪಮಾನ ಹೆಚ್ಚಿಗೆ ಆಕತಿ. ಅದಕ್ಕೆ ಏನ್ ಕರೀತಾರೋ ಹಸಿರು ಮನೆ ಪರಿಣಾಮ ಅಂತ ಕರೀತಾರ. ಆದ್ರ ಅತಿ ಹೆಚ್ಚು ಶಾಖವನ್ನು ಹಿಡಿದಿಟ್ಟುಕೊಳ್ಳುವುದು ಯಾವ್ದ್ರಿ ಸಲ್ಫರ್ ಹೆಕ್ಸಾಫ್ಲೋರೈಡ್. ಎಷ್ಟು ವರ್ಷ ತನ ಅಂತಂದ್ರ ಈಗ ನೋಡ್ರಿ 3200 ವರ್ಷ ತನ್ನ ಹಿಡ್ಕೋತಂತ ಯಾವ್ದ ಸಲ್ಫರ್ ಹೆಕ್ಸಾಫ್ಲೋರೈಡ್. ನೋಡ್ರಿ ಅದ ಎಷ್ಟು ಪ್ರಮಾಣದಾಗ ಇರತ್ತಪ್ಪ ಅಂತಂದ್ರ ಕಾರ್ಬನ್ ಎಷ್ಟು ಪ್ರಮಾಣದಾಗ ಹಿಡ್ಕೋತಲ್ರಿ ಅದಕ್ಕಿಂತ 23,900 ಪಟ್ಟು ತನ್ನಲ್ಲಿ ಹಿಡಿದುಕೊಳ್ಳುವಂತ ಸಾಮರ್ಥ್ಯವನ್ನ ಹೊಂದೈತಿ. ಆದ್ರ ಇದು ವಾತಾವರಣದಲ್ಲಿ ಈ ತರ ಪ್ರಮಾಣ ಬಹಳ ಕಡಿಮೆ ಐತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನಿಗೆ ಇದು ಕಡಿಮೆ ಏನಕತಿ ಕಾಂಟ್ರಿಬ್ಯೂಟ್ ಮಾಡ್ತತಿ. ಯಾಕ ವಾತಾವರಣದಲ್ಲಿ ಅತಿ ಹೆಚ್ಚಾಗಿರತ್ರಿ ಕಾರ್ಬನ್ ಡೈಆಕ್ಸೈಡ್ ಇರತೈತಿ. ಇದು ಹಿಡಿದಿಟ್ಟುಕೊಳ್ಳುವಂತ ಪ್ರಮಾಣ, ಶಾಖವನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಮಾಣ ಇದ್ರ ಪೊಟೆನ್ಶಿಯಲ್ ಎಷ್ಟೈತಿ ಒಂದ ಪ್ರಮಾಣ ಐತಿ ಅಂತಂದ್ರು ಇದು ವಾತಾವರಣದಾಗ ಜಾಸ್ತಿ ಐತಿ ಅನ್ನುವಂತ ಕಾರಣಕ್ಕಾಗಿ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನಿಗೆ ಅತಿ ಹೆಚ್ಚು ಕಾರಣವಾದದ್ದು ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್. ಅದಕ್ಕಿಂತ ಕಡಿಮೆ ಕಾರಣವಾದದ್ದು ಮೀಥೇನ್, ಅದಕ್ಕಿಂತ ಕಡಿಮೆ ಕಾರಣ ಆಗಿದ್ದು ನೈಟ್ರಸ್ ಆಕ್ಸೈಡ್, ಅದಕ್ಕಿಂತ ಕಡಿಮೆ ಕಾರಣ ಆಗಿದ್ದು ಹೈಡ್ರೋಫ್ಲೋರೋ ಕಾರ್ಬನ್. ನೀವು ಏನೇನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರ ಸ್ಟಾರ್ಟಿಂಗ್ 4 ನೆನ್ಪಿಟ್ಕೋಬೇಕು. ಅತಿ ಹೆಚ್ಚು ಕಾರಣವಾದದ್ದು ಯಾವ್ದ, ಉಳುಕಿದ ನೆನಪಿರ್ಲಿಕ್ಕಂದ್ರೆ ಅತಿ ಹೆಚ್ಚು ಕಾರಣವಾದದ್ದು ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಆದ್ಮೇಲೆ ಮೀಥೇನ್, ನೈಟ್ರಸ್ ಆಕ್ಸೈಡ್ ಇದಕ್ಕೆ ನಗಿಸುವ ಅನಿಲ ಅಂತ ಕರೀತಾರ ನೈಟ್ರಸ್ ಆಕ್ಸೈಡ್, ಆಮೇಲೆ ಹೈಡ್ರೋಫ್ಲೋರೋ ಕಾರ್ಬನ್ಸ್. ಇವು 4 ಏನ್ ಮಾಡ್ಬೇಕು ಅಂದ್ರೆ ನೆನಪಿಟ್ಕೋಬೇಕು. ಇವ್ರು ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ದಾಗ ಟ್ವಿಸ್ಟ್ ಮಾಡಿ ಕೇಳಬಹುದು. ಅತಿ ಹೆಚ್ಚು ಶಾಖವನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತ ಹಸಿರು ಮನೆ ಅನಿಲ ಯಾವ್ದಪ್ಪ ಅಂತಂದ್ರ ಸಲ್ಫರ್ ಹೆಕ್ಸಾಫ್ಲೋರೈಡ್. ಅತಿ ಕಡಿಮೆ ಅಂತಂದ್ರೆ ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್. ಶಾಖವನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಹೊಂದಿರೋದು ಕಡಿಮೆ ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್. ಆದ್ರ ಸಲ್ಫರ್ ಹೆಕ್ಸಾಫ್ಲೋರೈಡ್ ಜಾಸ್ತಿ ಹಿಡ್ಕೋತಿ. ವಾತಾವರಣದಾಗ ಇದರ ಪ್ರಮಾಣ ಜಾಸ್ತಿ ಇರೋದ್ರಿಂದ ಏನಾಕೈತಪ್ಪ ಅಂತಂದ್ರ ಜಾಗತಿಕ ತಾಪಮಾನ ಏನಾಕತ್ರಿ ಇದು ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡ್ತತಿ. ಅರ್ಥ ಆತ್ರಿ? ಈಗ ನೀವು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋದು ಯಾವ್ದ ಕಾರ್ಬನ್ ಡೈಆಕ್ಸೈಡ್. ಯಾಕಾದ್ರೆ ವಾತಾವರಣದಲ್ಲಿ ಅದರ ಪ್ರಮಾಣ ಸಲ್ಫರ್ ಡೈಆಕ್ಸೈಡ್ ಗಿಂತ ಜಾಸ್ತಿ ಇರತ್ತೆ. ಆಮೇಲೆ ನೆಕ್ಸ್ಟ್ ಯಾವ್ದ್ರಿ ಮೀಥೇನ್, ನೈಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರೋ ಕಾರ್ಬನ್ ಆಕ್ಸೈಡ್. ಇವೇನ್ ಮಾಡಪ್ಪ ಅಂದ್ರ 4 ನೆನಪಿಟ್ಕೋಬೇಕು ನೀವು ಸೀರಿಯಲ್ ವೈಸ್. ಈಗ ಏನ್ ಮಾಡಪ್ಪ ಅಂದ್ರೆ ಕ್ವಶನ್ ನೋಡೋಣ. ನೋಡ್ರಿ ನೋಡ್ರಿ ಅರೇಂಜ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಗ್ಲೋಬಲ್ ವಾರ್ಮಿಂಗ್ ಫ್ರಮ್ ದಿ ಲೀಸ್ಟ್ ಅಂತ ಕೇಳ. ಲೀಸ್ಟ್ ಟು ಮೋಸ್ಟ್ ನಿಮಗೆ ಏನ್ ಗೊತ್ತೈತಿ, ಮೋಸ್ಟ್ ಗೊತ್ತೈತಿ, ಬಹಳ ಹೆಚ್ಚಿಗೆ ಗೊತ್ತೈತಿ. ಅತಿ ಹೆಚ್ಚಿಗೆ ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್. ಅಂದ್ರ ಇದೇನಾಗಬೇಕು ಲಾಸ್ಟ್ನ್ಯಾಗ ಬರ್ಬೇಕ್ರಿ. ಇದು ಕಾರ್ಬನ್ ಡೈಆಕ್ಸೈಡ್ ಲಾಸ್ಟ್ನ್ಯಾಗ ಬರ್ಬೇಕು. ಲಾಸ್ಟ್ನಾಗ ಇರುವಂತ ಆಪ್ಷನ್ ಯಾವ್ದೈತಿ ನೋಡ್ರಿ, ಇಲ್ಲೂ ಐತಿ, ಆಮೇಲೆ ಇಲ್ಲೂ ಐತಿ, ಇಲ್ಲೂ ಐತಿ. ನಿಮಗೆ ಬರೀ ಕಾರ್ಬನ್ ಡೈಆಕ್ಸೈಡ್ ಗೊತ್ತಿದ್ರ
ನಡೆಯಂಗಿಲ್ಲ. ನೆಕ್ಸ್ಟ್ ಯಾವ್ದೈತಿ ಕಾರ್ಬನ್ ಡೈಆಕ್ಸೈಡ್ ಆದ್ಮೇಲೆ ಯಾವ್ದು ಬರ್ತಿತ್ತು ಮೀಥೇನ್. ಮೀಥೇನ್ ಇರ್ಬೇಕು ನೆಕ್ಸ್ಟ್ ಇರ್ಬೇಕು ಇಲ್ಲಿ ಏನೈತ್ರಿ ನೋಡೋದ ಮೀಥೇನ್ ಅಂದ್ರೆ ಸಿ ಇರ್ಬೇಕು. ಎ ಆದ್ಮೇಲೆ ಏನಿರ್ಬೇಕು ಸಿ ಇರ್ಬೇಕು ಲಾಸ್ಟ್ ಇಂದ ಬರ್ಬೇಕು. ಇಲ್ಲಿ ನೋಡ್ರಿ ಎ ಆದ್ಮೇಲೆ ಸಿ ಐತಿ, ಇಲ್ಲಿ ಎ ಆದ್ಮೇಲೆ ಡಿ ಐತಿ, ಆದ್ಮೇಲೆ ಬಿ ಐತಿ. ಸೊ ಎರಡರ ಏನಾಗಿರ್ಬೇಕು ನಿಮ್ಗೆ ಗೊತ್ತಿರಬೇಕು. ಅತಿ ಹೆಚ್ಚಿಗೆ ಕಾಂಟ್ರಿಬ್ಯೂಟ್ ಮಾಡೋದು ಯಾವ್ದ್ರಿ ಕಾರ್ಬನ್ ಡೈಆಕ್ಸೈಡ್ ಮೀಥೇನ್. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ಯಾವ್ದು ಬರ್ತಿತ್ತು ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಅದ್ರ ನೆಕ್ಸ್ಟ್ ಯಾವ್ದು ಬರ್ತಿತ್ರಿ ಹೈಡ್ರೋಕ್ಲೋರಿಕ್ ಆಸಿಡ್ HFC ಬರ್ತಿತ್ತು. ಆಮೇಲೆ ಯಾವ್ದು ಬರ್ತಿತ್ತು ಸಲ್ಫರ್, ಬರ್ತಿತ್ತು ಸಲ್ಫರ್ ಹೆಕ್ಸಾಫ್ಲೋರೈಡ್ SF6 ಬರ್ತಿದ್ದು. ಆದ್ರೆ ಅವ್ರು ಏನ್ ಮಾಡಿದಾರೆ ನಿಮ್ಗ ಕಡಿಮೆ ಪ್ರಮಾಣದಿಂದ ಜಾಸ್ತಿ ಅಂತ ಕೇಳಿದಾರೆ. ಸೊ ಕಡಿಮೆ ಯಾವ್ದು ಮಾಡ್ತತಿ SF6 ಅಂತ ಕೊಟ್ಟಿಲ್ಲ ಅವ್ರು. ಆಮೇಲೆ HFC ಕೊಟ್ಟಾರ, ಇಲ್ಲಿ ನೋಡೋದ ಹೈಡ್ರೋಫ್ಲೋರೋಕಾರ್ಬನ್ ಕೊಟ್ಟಾರ, ಸಾರಿ ಇಲ್ಲಿ ಕೊಟ್ಟಾರ ಸಲ್ಫರ್ ಹೆಕ್ಸಾಫ್ಲೋರೈಡ್ ಕೊಟ್ಟಾರ, SF6 ಕೊಟ್ಟಾರ. ಕಡಿಮೆ ಯಾವ್ದು ಮಾಡ್ತತಿ ಸಲ್ಫರ್ ಹೆಕ್ಸಾಫ್ಲೋರೈಡ್. ಆದ್ರೆ ಅತಿ ಹೆಚ್ಚು ಶಾಖವನ್ನು ಹಿಡಿದಿಟ್ಟುಕೊಳ್ಳುವುದಾದ್ರೆ ಇದು ಸಲ್ಫರ್ ಹೆಕ್ಸಾಫ್ಲೋರೈಡ್. ಇದು ವಾತಾವರಣದ ಕಡಿಮೆ ಐತೆ ಅನ್ನೋದಕ್ಕೆ ಏನಾಗತಿ ಜಾಗತಿಕ ತಾಪಮಾನಕ್ಕೆ ಕಡಿಮೆ ಪ್ರಮಾಣವನ್ನ ಕಾಂಟ್ರಿಬ್ಯೂಟ್ ಮಾಡ್ತೈತೆ. ಅದಕ್ಕೆ ಏನಪ್ಪಾ ಅಂದ್ರೆ ಇದು ಕಡಿಮೆ. ಬಿ ಆದ್ಮೇಲೆ ಯಾವ್ದ್ರಿ ಕ್ಲೋರೋಕಾರ್ಬನ್ಸ್ HFCs. ಆಮೇಲೆ ಯಾವ್ದು ಬರತ್ತಿ ಮೀಥೇನ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್. ನೀವು ನೆನಪಿಟ್ಕೋರಿ ಇಷ್ಟು 4 ನೆನಪಿಟ್ಕೊಂಡ್ಬಿಡ್ರಿ ನೀವು. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಆಮೇಲೆ HFC. ಇಷ್ಟು 4 ನೆನಪಿಟ್ಕೊಂಡ್ಬಿಡ್ರಿ. ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವಂತದ್ದು ಕಾರ್ಬನ್ ಆದ್ಮೇಲೆ ಮೀಥೇನ್ ಆದ್ಮೇಲೆ ನೈಟ್ರಸ್ ಆಕ್ಸೈಡ್ ಆದ್ಮೇಲೆ HFC. ಅವ್ರು ಹೆಂಗ ಕ್ವಶನ್ ಕೇಳಿದ್ರೆ ಮಾಡ್ಬೋದು ಅಂತಾರೆ ಸಾಲ್ವ್ ಮಾಡ್ಬೋದು. ಇವೇನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ FDA ಕ್ವಶನ್ HK ವಿಭಾಗದ ಏನ್ ಮಾಡೋದು ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಪ್ರಶ್ನೆಗೆ ಏನ್ ಮಾಡೋದಪ್ಪ ಅಂತಂದ್ರೆ ಇನ್ನೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ.